ದೇವರು ಯಾವುದು ಕೇಳಿದ್ರೆ ಬಾಲಗಣಪತಿ, ಮಗುವಿನ ಸ್ವರೂಪ ಅಂತ. ಕಡೆಯ ಗಣಪತಿ ಯಾರು ಕೇಳಿದ್ರು ಉಚ್ಚಿಷ್ಟ ಗಣಪತಿ ಅಂತ. ಅದರ ಮಧ್ಯದಲ್ಲಿ ನಮ್ಮ ಅನುಗ್ರಹಕ್ಕೆ ನಾವು ಯಾವ ರೀತಿ ಆರಾಧನೆ ಮಾಡ್ತಾ ಬರ್ತೇವೋ ಆ ರೀತಿ ಗಣಪತಿ ಅನುಗ್ರಹ ಮಾಡ್ತಾರಂತೆ. ಪ್ರಸನ್ನ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಆ ರೀತಿ ಅನುಗ್ರಹ, ಸಂಕಷ್ಟಹರ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಸಂಕಷ್ಟ ಪರಿಹಾರ ಆಗುತ್ತೆ, ಲಕ್ಷ್ಮೀ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಸಂಪತ್ತು ಪರಿಹಾರ, ಅರ್ಥಾತ್ ಸಂಪತ್ತು ನಮ್ಮ ಪಾಲಿಗೆ ಬರುತ್ತೆ ಅಂತ. ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗಬೇಕು, ವಿಘ್ನ ವಿನಾಯಕನ ಅನುಗ್ರಹ ಸಿಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮದೇ ಆಗಿರತಕ್ಕಂಥ ನೂತನ ಸಂಸ್ಥೆ ಅಂಗನವಾಡಿ ಕೇಂದ್ರ ಉದ್ಘಾಟನೆ ನಿಮಿತ್ತಕ್ಕೋಸ್ಕರ, ದೇವರ ಆಶೀರ್ವಾದ ಸಿಗುವ ಉದ್ದೇಶಕ್ಕೋಸ್ಕರ ಶುದ್ಧ ಪುಣ್ಯಾಹ ಮಾಡಿಕೊಂಡು 3 ಕಾಯ ಗಣಪತಿ ದೇವರ ಹೋಮವನ್ನು ಮಾಡಿಕೊಂಡು ನಮ್ಮ ಪ್ರಾರ್ಥನೆ. ನಮ್ಮ ಯಾವ ರೀತಿ ಪ್ರಾರ್ಥನೆ ಕೇಳಿದ್ರೆ, ಗಣಗಳ ಅಧಿಪತಿ ಯಾರು ಕೇಂದ್ರ ಗಣಪತಿ ಅಂತೆ. ಈಶ್ವರ ದೇವರು ತನ್ನ 2 ಮಕ್ಕಳನ್ನು ಕರೀತಾರಂತೆ, ಸ್ಕಂದನನ್ನು ಕರೀತಾರಂತೆ, ಗಣಪತಿಯನ್ನು ಕರೀತಾರಂತೆ. ಕರೆದು ಹೇಳ್ತಾರಂತೆ, ಗಣಪತಿ ಅಂದ್ರೆ ದೈವಗಳ ಅಧಿಪತಿ ಅಥವಾ ಗಣಗಳ ಅಧಿಪತಿ ನನ್ನ ಉತ್ತರಾಧಿಕಾರಿ ಯಾರಾಗಬಹುದು ಅನ್ನುವಂತ ಉದ್ದೇಶವಿಟ್ಟು 2 ದೇವರಲ್ಲಿ ಒಂದು ಪಂಥ ಇರ್ತಾರಂತೆ. ಇಡೀ ಪ್ರಪಂಚಕ್ಕೆ 3 ಸುತ್ತು ಪ್ರದಕ್ಷಿಣೆ ಬಂದು ನನ್ನ ಎದುರು ಮೊದಲು ಯಾರು ನಿಲ್ತಾರೋ ಅವರೇ ಉತ್ತರಾಧಿಕಾರಿ. ಗಣಪತಿಯ ವಾಹನ ಯಾವುದು ಕೇಳಿದ್ರೆ ಇಲ್ಲಿ, ಸ್ಕಂದನ ವಾಹನ ಯಾವುದು ಕೇಳಿದ್ರೆ ನವಿಲು ಅಂತ. ಸ್ಕಂದ ಆ ಮಾತನ್ನ ಕೇಳಿ ಯಾವ ಆಲೋಚನೆ ಸಹ ಮಾಡದೆ ಇಡೀ ಪ್ರಪಂಚಕ್ಕೆ 3 ಸುತ್ತು ನವಿಲನ್ನು ಏರಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಗಣಪತಿ ನಿತ್ತಲ್ಲಿ ನಗಾಡ್ತಾ ಶಿವನಿಗೆ 3 ಸುತ್ತು ಅಲ್ಲೇ ಬಂದು ಶಿವನ ಪಾದ ಕಡ್ಡ ಬಿದ್ದು ಬಿಡ್ತಾನಂತೆ. ನನ್ನ ಅಣ್ಣ ಯಾಕೆ 3 ಸುತ್ತು ಬಂದ ನನಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಬರೋ ಪ್ರಯತ್ನಕ್ಕೆ ಹೋಗ್ತಾ ಇದ್ದಂತ ಅರ್ಥ ಆಗ್ತಾ ಇಲ್ಲ. ಇಡೀ ಪ್ರಪಂಚವನ್ನ ಸುತ್ತಿದ್ರೆ ಸಿಗುವಂತದ್ ನೀವೇ ದೇವರು, ನನ್ ಕಣ್ಣೆದ್ರೆ ನೀವಿರುವಾಗ ನಾನು ಯಾಕೆ ಅಷ್ಟು ಕಷ್ಟ ಪಡಬೇಕು ಅಂತ ಹೇಳಿ ಶಿವನಿಗೆ ಅಲ್ಲೇ 3 ಸುತ್ತು ಬಂದು ಶಿವನಿಗೆ ಅಡ್ಡ ಬಿದ್ದಾಗ ಹೇಳ್ತಾರಂತೆ, ನೀನೊಬ್ಬ ಜ್ಞಾನಿ ಅಥವಾ ನಿನ್ನನ್ನು ಆರಾಧನೆ ಮಾಡಿ ನನಗೆ ಜ್ಞಾನ ಶಕ್ತಿ ಅಭಿವೃದ್ಧಿಯಾಗಿ ಗಣಗಳ ಅಧಿಪತಿ ಗಣಾಧಿಪತಿ ನೀನೇ ಗಣಗಳ ಅಧಿಪತಿ ಆಗುವಂತ ಗಣಪತಿಗೆ ವರ ಕೊಡ್ತಾರಂತೆ. ಹಾಗಾಗಿ ನೀನು ನನಗೆ ಲಭ್ಯವಾಗಬೇಕಾದ್ರೆ, ನಿನ್ನನ್ನ ನಾನು ಮದುವೆ ಆಗಬೇಕಂತಾದ್ರೆ ಯಾರನ್ನ ಆರಾಧನೆ ಮಾಡಬೇಕು ಕೇಳಿದಾಗ ಕೃಷ್ಣ ಸಲಹೆ ಕೊಟ್ಟದ್ದು ಗಣಪತಿಯನ್ನು ಆರಾಧನೆ ಮಾಡ್ತೀಯ ಅಂತ. ರಾವಣ ಶಿವನನ್ನ ಒಲಿಸ್ಕೊಂಡು ಆತ್ಮಲಿಂಗವನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಲಂಕೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಕೇಳಿದ್ರೆ ಗಣಪತಿ ಆಶೀರ್ವಾದ ರಾವಣನಿಗೆ ಇರ್ಲಿಲ್ಲ. ಸ್ವತಃ ಆತ್ಮಲಿಂಗವಾಗಿ ಶಿವ ಬಂದದ್ದಿದ್ರು ಲಂಕೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಗಣಪತಿ ಅನುಗ್ರಹ ಇರ್ಲಿಲ್ಲ ಅಂತ. ಕ್ಷೇಮಕ್ಕೆ ಗುರು ಸರ್ವದ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀ ವಂತಂಚ ಮಾಂ ಕುರು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜೈ ಗಣಪತಯೇ ನಮಃ ಪ್ರಾರ್ಥಯಾಮಿ. ಶ್ರೀಮದ್ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಇತ್ತಲ್ಲಿ 3 ಸೂತ್ರ ನಮಸ್ಕಾರ ಮಾಡಿ. ಯಾನಿ ಕಾನಿದ ವಾಕಾನಿ ಜನ್ಮಾಂತರಗತಾನಿತ ತಾನಿ ತಾನಿ ವನಶ್ಯಂತು ಪ್ರದಕ್ಷಿಣಂ ಪದೇ ಪದೇ ಪಾಪವಂ ಪಾಪಕರ್ಮಾತ್ಮ ಪಾಪಾಪಾಪಂ ಫಲ ರಾಗಿಮ ಕೃಪಯಾ ದೇವ ಶರಣಾಗತ ವತ್ಸಲ. ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಈ 7 ಲೋಕದ ಅನುವಿನ ಇರಮಹದ ಸಾಧನೆಗೆ ನೀನೆ ಕಾರಣ. ಈ 7 ಲೋಕದ ಅನುದಿನ ಇರಮಹದ ಸಾಧನೆಗೆ ನೀನೆ ಕಾರಣ. ನಿನ್ನಳವೇ ನೋಡದ ಒಳ್ಳುವನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಣಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಪರಶಿವನ ಪ್ರೇಮಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಬಂಧುರದಲ್ಲಿ ಪರಮಯೇಸು ಎನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಾನನಂ ಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನಮೋ ವ್ರತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ.
ಯಜಮಾನರು ದೇವರಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ಸರ್ಕಾರದಿಂದ ಒಂದು ಅನುದಾನ ಬರ್ಬೇಕಂತ ಹೇಳಿದ್ರೆ ಎಣಿಸಿದ ಕೂಡಲೇ ಬರೋದಿಲ್ಲ ಅಂತೆ. ಅದಕ್ಕೆ 10 ಮುಖ ಹೋಗಿ 10 ಸಲ ಅರ್ಜಿ ಹಾಕಿ ಮೇಲ್ ಹೋಗಿ ಅವ್ರು ಬೆನ್ನು ಹಿಡಿದಾಗ ಅದು ಅನುದಾನ ಅಂತ ಬರುತ್ತೆ ಅಂತ. ಹಾಗೆ ಕನ್ನಡ ಶಾಲೆ ಉಳಿಬೇಕಂತಾದ್ರೆ ಅದನ್ನು ಈಗ ಭಾರಿ ಕಷ್ಟದ ವ್ಯವಸ್ಥೆ. ಅಂತಹದ್ರಲ್ಲಿ ಶಾಲೆ ಉಳಿಬೇಕಂತಾದ್ರೆ ಮೊದಲು ಅಂಗನವಾಡಿ ಅನ್ನುವಂಥದ್ದು ಮೊದಲು ಬೇಕು ಅಂತ. ಯಾಕಂತ ಹೇಳಿದ್ರೆ ಹುಟ್ಟಿದ ಕೂಡಲೇ ಮಗು ಇಂಗ್ಲಿಷು ಮಾತಾಡೋದಿಲ್ಲ, ಹುಟ್ಟಿದ ಕೂಡಲೇ ಮಗು ಅಪ್ಪ ಮಾತ್ರ ಹೇಳುದಿಲ್ಲ ಅಂತ. ಈ ಅಂತಾನೆ ಮಗು ಪ್ರಾರಂಭ ಮಾಡುವಂಥದ್ದು. ಒಂದು ಮನೆ ಗಟ್ಟಿ ಇರಬೇಕಂತ ಆದ್ರೆ ಮೊದಲು ನೋಡುವಂಥದ್ದು ಏನ್ ಹೇಳಿದ್ರೆ ಪಂಚಾಂಗ ಎಷ್ಟು ಗಟ್ಟಿ ಉಂಟಂತ. ಪಂಚಾಂಗ ಗಟ್ಟಿ ಇಲ್ದಿರೋ ಮನೆಯನ್ನು ನಾವು ಯಾವ ರೀತಿ ಕಟ್ಟಿದ್ರು ಅದು ಉತ್ತಮ ಆಗುದಿಲ್ಲ ಅಂತ. ಮನುಷ್ಯನ ಜೀವನದಲ್ಲಿ ಮೊದಲ ಸಂಸ್ಥೆ ಯಾವುದು ಕೇಳಿದ್ರೆ ಅವನ ವಿದ್ಯಾ ಕೇಂದ್ರ ಅದು ಅಂಗನವಾಡಿ ಅಂತೆ. ಅವನ ಜೀವನವನ್ನು ನಿರೂಪಿಸುವಂತದ್ದೇ ಅಂಗನವಾಡಿ ಅಂತೆ. ಹಾಗಾಗಿ ಈ ಜಾಗದಲ್ಲಿ ಹೊಸದಾಗಿ ಒಂದು ಅಂಗನವಾಡಿ ನಿರ್ಮಾಣ ಆಗ್ತಾ ಉಂಟು. ಎಷ್ಟೋ ಮಕ್ಕಳು ಜೀವನಕ್ಕೊಂದು ಹಾದಿ ಆಗತ್ತೆ. ಈ ಒಂದು ಅಂಗನವಾಡಿಯಿಂದಲೇ ಕನ್ನಡ ಶಾಲೆ ಉಳಿಲಿಕ್ಕೂ ಸಾಧ್ಯ. ಹಾಗಾಗಿ ಈ ಒಂದು ಸಂಸ್ಥೆಗೆ ನಾನಾ ರೀತಿ ಕಷ್ಟಪಟ್ಟಂತ ತುಂಬಾ ಮುಖಗಳುಂಟು. ನಾವು ದೇವರಲ್ಲಿ ಬೇಡ್ಕೊಳ್ಳುವಂಥದ್ದು ಗಣಪತಿ ಆಶೀರ್ವಾದ ಆಗಲಿ, ಈ ಜಾಗ ಬೆಳಗಲಿ, ಇನ್ನೂ ಇಂತಹ 10 ಸಂಸ್ಥೆಗಳನ್ನ ಹುಟ್ಟಾಕುವಂತ ಸಾಮರ್ಥ್ಯವನ್ನ ದೇವರು ನಿಮ್ಮೆಲ್ಲರ ಪಾಲಿಗೂ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ಮಾಡಿದ ಸಂಸ್ಥೆ ಉತ್ತುಂಗಕ್ಕೆ ಹೋಗ್ಲಿ, ದೇವರ ಅನುಗ್ರಹದಿಂದ ನಿಮ್ಗೆಲ್ಲ ಗಣಪತಿ ಆಶೀರ್ವಾದ ಮಾಡ್ಲಿ ಅಂತ ಬ್ರಾಹ್ಮಣರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊಡೋ ಪ್ರಸಾದ. ನಮಸ್ತೆ ಅಸ್ತು ಲಂಬೋದರ ಏಕದಂತ ವಿಘ್ನನಾಶಿನಿ ಶಿವಸುತ ಶ್ರೀ ವರದ ಮೂರ್ತಯೇ ನಮಃ. ಆ ದೀಪವನ್ನ ಕಾರ್ಕಳ ತಾಲೂಕು ಯರ್ಲಪ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಮುರಣಿ ನಮ್ಮನ ಪೂರ ರಚನೆ ಏನಂಚಿತ್ತು ನಮ್ಮ ಜಾರ್ಕಳ ಅಂಗನವಾಡಿ ಯರ್ಲಪ್ಪಾಡಿ ಗ್ರಾಮ ಪಂಚಾಯತ್ ಜಾರ್ಕಳ ಅಂಗನವಾಡಿದ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನೆರವೇರಗೊಂಡು ಒಟ್ಟಿಗೂ ನಮ್ಮ ಗ್ರಾಮ ಪಂಚಾಯತ್ ಪಕ್ಕ ಬೇತೆ ಅನುದಾನಡು ರಚನೆ ಏನಂಚಿತ್ನ ಸಮಾಜ ಕಲ್ಯಾಣ ಇಲಾಖೆದ ಅನುದಾನಡ್ಲ ನಿರ್ಮಾಣ ಏನಂಚಿತ್ನ ಪರಿಶಿಷ್ಟ ಜಾತಿ ಪಂಗಡದ ರುದ್ರಭೂಮಿ ನಮ್ಮ ಯರ್ಲಪ್ಪಾಡಿ ಗೋವಿಂದೂರುಡು ನೆತ್ತಲ ಲೋಕಾರ್ಪಣೆ ಆವರಗೊಂಡು ಆಯ್ತ ಒಟ್ಟಿಗೂ ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದ ಅನುದಾನಡು 65 ಲಕ್ಷ ಶಾಂಕ್ಷನ್ ಆಯ್ನಂಚಿತ್ನ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಯರ್ಲಪ್ಪಾಡಿ ನೆತ್ತಲ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ನೆರವೇರಗೊಂಡು ನಮ್ಮ ಜಾರ್ಕಳದ ಅಂಗನವಾಡಿಗೆ ಪಂಚಾಯತ್ ಗ್ರಾಮ ಪಂಚಾಯತ್ದ ನರೇಗಾ ಅನುದಾನಡು 2 ಲಕ್ಷ, ಅದೇ ರೀತಿ ತಾಲೂಕು ಪಂಚಾಯತ್ ಹತ್ತದ 5 ಲಕ್ಷ, ಒಟ್ಟಾದ 13 ಲಕ್ಷ ಅನುದಾನಡು ಸುಸಜ್ಜಿತವಾಗಿ ನಂಚಿತ್ತ ಒಂಜಿ ಅಂಗನವಾಡಿ ನಿರ್ಮಾಣ ಆಗ್ತದೆ. ಈ ಮೂಜಿ ಕಾರ್ಯಕ್ರಮದ ಪಕ್ಕ ಪಂಚಾಯತ್ಡ್ ಗ್ರಾಮ ಪಂಚಾಯತ್ ವಿವಿಧ ಸವಲತ್ತುದ ವಿತರಣಾ ಕಾರ್ಯಕ್ರಮ ನೆರವೇರಗೊಂಡು ಈ ಮಾತಾ ಕಾರ್ಯಕ್ರಮಗಳೆಲ್ಲ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಯಿನ ಶ್ರೀ ವಿ ಸುನೀಲ್ ಕುಮಾರ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಮೇರ ಉಪಸ್ಥಿತಿಟ್ಟು ಈ ಮಾತಾ ಕಾರ್ಯಕ್ರಮ ನೆರವೇರಗೊಂಡು ಎಂಗಲ್ನ ಪಂಚಾಯತ್ದ ಆಡಳಿತಾವಧಿ ಎಲ್ಲಂಜಿ ಬರ್ಪುನ 14 ತಾರೀಕು ಮುಗಿನಡೆಸ್ಕೋರ ಈ ಕಾರ್ಯಕ್ರಮನು ಬಾರಿ ಪೊರ್ಲುಡು ನೆರವೇರಿಸೋಡು ಬಂದು ಮಾತಾ ನಮ್ಮ ಪಂಚಾಯತ್ದ ಆಡಳಿತ ಮಂಡಳಿ ಸದಸ್ಯರು ಮಾತೆಲ್ಲ ಸೇರಿದು ನಿರ್ಧಾರ ಮಲ್ದ ಆ ಲೆಕ್ಕೋಡು ಈ ಸರ್ತಿ ಇನಿ ಮಾನ್ಯ ಶಾಸಕರನ್ನ ಒಂದು ನೇತೃತ್ವಡು ಈ ಕಾರ್ಯಕ್ರಮ ಸಂಪನ್ನವರೆಗೊಂಡು ಮಾತಾ ಗ್ರಾಮಸ್ಥ ಬಂಧುಲು ಈ ಕಾರ್ಯಕ್ರಮಡು ಭಾಗವಹಿಸೋದು ಈ 5 ವರ್ಷ ಎಂಗ್ಲೆಗೆ ಗ್ರಾಮದ ಅಭಿವೃದ್ಧಿ ಮಲ್ಪರ ಒಂದು ಅವಕಾಶ ಮಲ್ತು ಕೊಡ್ತಾರೆ. ಐತ ಒಟ್ಟಿಗೂ ಮಾತಾ ಜನತ ಮಾತೇರ್ನಲ್ಲ ಪೊರ್ಲುದ ಸಹಕಾರ ಎಂಗ್ಲೆಗೆ ನಮ್ಮ ಸಿಕ್ಕದುಂಡು. ಖಂಡಿತ ಈ ಸಂದರ್ಭಡು ಯರ್ಲಪ್ಪಾಡಿ ಗ್ರಾಮದ ಮಾತಾ ಗ್ರಾಮಸ್ಥರೆಲ್ಲ ಅಭಿನಂದನೆ ಸಲ್ಲಿಸೊಂದು ಈ ಮಾತಾ ಕಾರ್ಯಕ್ರಮಗಳೆಲ್ಲ ಗ್ರಾಮಸ್ಥರು ಮಾತೆಲ್ಲ ಭಾಗಿಯಾದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ತು ಕೊರಡು ಬಂದು ಈ ಮೂಲಕ ವಿನಂತಿ ಮಲ್ತೊಂದು. ಯಾನ್ ರವೀಂದ್ರ ಕುಮಾರ್ ಕಾರ್ಕಳ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರು. ಯರ್ಲಪ್ಪಾಡಿ ಗ್ರಾಮದ ಈ ಒಂಜಿ ಗ್ರಾಮದ ಬೇತೆ ಚಟುವಟಿಕೆಲೆಡೆ ಬೊಕ್ಕ ಗ್ರಾಮ ಪಂಚಾಯತ್ ಒಟ್ಟಿಗೆ ನಿಕಟವಾಯಿನ ಸಂಪರ್ಕ ಇಪ್ಪುನ ವ್ಯಕ್ತಿ. ಯರ್ಲಪ್ಪಾಡಿ ಪಂಡ ಪಾಡಿಯಿಂದ ಕೂಡಿದ ಊರೊಂದು ತುಂಬು ಪುದಾರಿತ್ತಲು ಬಸ್ತು ಪಾಡಿ ಗುಡ್ಡನಿಪ್ಪುನ ಅಂಡ ಅವು ತದನಂತರಡು ಒಂಜಿ ಬೇತೆ ಬದಲಾವಣೆ ಒಂದು ಬರ್ತದೆ. ಗ್ರಾಮ ಪಂಚಾಯತ್ಗೆ ಕಳೆದ ಒಂಜಿ 2-3 ಅವಧಿ ಹಿಡ್ದು ಬೊಕ್ಕ ಒಂಜಿ ಹೊಸ ಅಧ್ಯಕ್ಷರನಾಗೆಲ್ಲ ಒಂಜಿ ಎಡ್ಡೆ ಟೀಮ್ ಬತ್ತನ ಇಡ್ಬೊಕ್ಕ ಯರ್ಲಪ್ಪಾಡಿ ಗ್ರಾಮ ಇಡೀ ಕಾರ್ಕಳ ತಾಕುಳು ಒಂದು ಪ್ರತಿಷ್ಠಿತವಾಯಿನ ಗ್ರಾಮ ಪಂಚಾಯತ್ ಅದು ರೂಪುಗೊಂಡು. ಇದಕ್ಕೆ ಮುಖ್ಯವಾದ ಕಾರಣ ಕರಿನ ಒಂಜಿ 2 ಟರ್ಮುಡ್ದು ಇಂಚಿ ಎಂಕ್ಲಿನ ಪ್ರಮೀಳಕ್ಕ ಅಂಚನೆ ಸುನಿಲ್ ಮುಕುಲ್ಪೂರ ಅಧ್ಯಕ್ಷರಾಗಿ ಬೊಕ್ಕ ಅಲ್ಪ ಹೊಸ ಕಾರ್ಯಕ್ರಮಗಳು ಮಾನ್ಯ ಶಾಸಕರನ್ನ ವಿಶೇಷ ಮುತುವರ್ಜಿಡು ಒಂಜಾತ ಅನುದಾನಗಳು ಬರ್ತದೆ. ಯರ್ಲಪ್ಪಾಡಿ ಗ್ರಾಮಡು ಸಾಕಷ್ಟು ಮೂಲಭೂತ ಸೌಕರ್ಯ ಬೋಡಾಪನ ಜನ ಕೆಲಸ ಕಾರ್ಯ ಅವನು ಬತ್ತನೇಟ ಹತ್ರ ಈ ಯರ್ಲಪ್ಪಾಡಿ ಗ್ರಾಮ ಒಂಜಿ ಅತ್ಯಂತ ಮುಂದುವರಿದ ತುಂಬ ಹಿಂದುಳಿದ ಇಂಚಿನ ಇತ್ತ ಮುಂದುವರಿದ ಗ್ರಾಮವಾದ ಕಾರ್ಕಳ ತಾಲೂಕು ಒಂದು ಪ್ರತಿಷ್ಠಿತ ಗ್ರಾಮ ಪಂಚಾಯತ್ ರೂಪುಗೊಂಡು ಐತ ಕಾರಣದ ಪಂಡ ಬೋಡಿತ್ನಾಥ ಒಂಜಿ ರಸ್ತೆಯಲ್ಲಿ ವಿಶೇಷವಾದ ಹಿರ್ಗಾನಡ್ದು ಬೈಲೂರು ಮುಟ ಒರಂಬಕೋಟಿ ಇಲ್ಲದ ಒಂಜಿ
ಮುಖ್ಯವಾಯಿನ ರಸ್ತೆ ಸಂಪರ್ಕ ರಸ್ತೆ ಆಯ್ನೆಡ್ ಬೊಕ್ಕ ಎರ್ಲಪಾಡಿಗೆ ಒಂಜಿ ಹೊಸತನ ಬೈದರು 13 ಕೋಟಿದ ಮಲ್ಲ ರಸ್ತೆ ಆದನು. ಆ ರಸ್ತೆಗೆ ವಿಶೇಷವಾದ ಅನುದಾನ ಒದಗಿಸಿದ ಕಾರ್ಕಳ ಕ್ಷೇತ್ರದ ಶಾಸಕರ ನಮ್ಮ ಮಾನ್ಯ ಸುನೀಲ್ ಕುಮಾರ್ ಆಯ್ತಾ ಒಟ್ಟಿಗೂ ಬೇತೆ ಮೂಲಭೂತ ಸೌಕರ್ಯಗೂ ದುಮ್ಮದ ಅಧ್ಯಕ್ಷರನಗಳನ್ನ ಒಂಜಿ ಸಮನ್ವಯತೆದ ಮೆಂಬರ್ನ ಸದಸ್ಯರನಗಳು ಉಪಾಧ್ಯಕ್ಷರ ರೇಖಕ್ಕ ಇಂಥ ಮಕ್ಕಳು ಸೇರೊಂದು ಶಾಸಕರ ಒತ್ತಡ ಮಲ್ತದ ಆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಅಗಲ್ಡ ಆರ್ಡ ಮನವಿ ಮಲ್ಪನಾಗ ಮಕ್ಕಳು ಎಂಚೆಂಜಿನ ಕೇಂದ್ರ ಅವೇನು ಮಾತೆಲ್ಲ ಕೊಡ್ತೇರು ಅವೇನು ಸದ್ವಿನಿಯೋಗ ಮಲ್ತದ ಆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಮಾತೆಲ್ಲ ಒಟ್ಟು ಸೇರೊಂದು ಎಂಗ್ಲೆ ಬಾರಿ ಖುಷಿಯಾತ್ರ ವಿಚಾರ ಪಂಡ ಗ್ರಾಮ ಪಂಚಾಯತ್ ಸದಸ್ಯರನಾಗಲು ಕಡಿನ 2-3 ಟರ್ಮ್ ದಿಂಚಿಲ ಒಂಜಿ ಸಮನ್ವಯತೆರು ಒಟ್ಟುಡಿತ್ತೊಂದು ಎಂಕಲ್ಲ ಗ್ರಾಮ ಅಭಿವೃದ್ಧಿ ಅವಡು ಗ್ರಾಮದ ಶಿಕ್ಷಣಿಕ ವ್ಯವಸ್ಥೆ ಎಡ್ಡೆ ಅವಡು ಧಾರ್ಮಿಕ ಕೇಂದ್ರಗಳು ಎಡ್ಡೆ ಅವಡು ರಸ್ತೆಲು ಎಡ್ಡೆ ಅವಡು ಪ್ರತಿ ಇಲ್ಲದಾಗಲ ಗ್ರಾಮ ಪಂಚಾಯತ್ ಸವಲತ್ತುಗಳು ತಿಕ್ಕೋಡಿನ್ಪನ್ನೆಟ್ಟು ಕೆಲಸ ಕಾರ್ಯ ಮಲ್ದಿರಿಂಪನ ಬಾರಿ ಹೆಮ್ಮೆದ ಸಂಗತಿ. ನನ್ನ ಒಂದು ಸಮಯ ಮೊಗಲ ಬಹುಶಃ ಈ ಅವಧಿ ಮುಗ್ಗಿಡು ಅಂಡಲ ಮೊಗಲೆಗಳ ಸಂತುಷ್ಟಿ ಉಂಡು ಎಂಕ್ಲೆ ತೂಯಿನಗ್ಲೆಗಳ ಸಂತುಷ್ಟಿ ಉಂಡು ದಾದ ಪಂಡ ಗ್ರಾಮ ಪಂಚಾಯತ್ ಪ್ರತಿಯೊಂದು ಸದಸ್ಯರನಾಗಲ್ಲ ಗ್ರಾಮದ ಸದಸ್ಯರನಾಗಲು ಸೇರೊಂದು ಆ ಗ್ರಾಮದ ಅಭಿವೃದ್ಧಿಗೆ ಆ ಜನಕ್ಕೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸೋದು ಎಡ್ಡೆ ರೀತಿ ಆಡಳಿತನು ಕಳೆದ ಅವಧಿ ಹಿಡಿದು 2 ಅವಧಿ 3 ಅವಧಿಲ್ಲ ಕೊಡ್ತೇರು ಅವು ಎಂಕ್ಲೆ ಬಾರಿ ಖುಷಿ ಉಂಡು ಅಂಚಾದ ಒಂಜಿ ಗ್ರಾಮದ ಅಭಿವೃದ್ಧಿ ಆವಡ್ದಂಡ ಅಲ್ಪದ ಮೆಂಬರ್ನಗಳು ಅಧ್ಯಕ್ಷರನಗಳು ಬೊಕ್ಕ ಐತೋಟು ಶಾಸಕರನ್ನ ಅನುದಾನ ಬಳಕೆ ಮಲ್ತೊಂದು ಎಡ್ಡೆ ಕಾರ್ಯನ ಮಲ್ತೊಂದು ಇಪ್ಪು ಎಂಕ್ಲೆ ಬಾರಿ ಖುಷಿ ಉಂಡು. ವಿಶೇಷವಾದಿನ ಅಂಗನವಾಡಿದ ಉದ್ಘಾಟನೆ ಇನ್ನೊಂದು 2-3 ಕಾರ್ಯಕ್ರಮಗಳು ದಿವಂದೇರಿ ಇಂಥ ಸುರುತ ಕಾರ್ಯಕ್ರಮ ಮುಲ್ಪ ಜಾರ್ಕಳದ ಅಂಗನವಾಡಿ ಕೇಂದ್ರ ಬಂಡೆ ಎಂಕಡೆಂಗಲ್ ಪುರೋಹಿತರು ಬಾರಿ ಪುರದ ಪಾತ್ರೆ ಬಂಡೇರು ಅವ ಜೀವನ ನಮಕ್ ಸುರೂಕ್ ಹೆಜ್ಜೆ ದೀಪನ ಶೈಕ್ಷಣಿಕವಾದ ನಮ್ಮನ ಜೀವನ ಮಿತ್ತಿಗೆ ಎಡ್ಡೆ ಆವಡ್ದ ನಮ್ಮ ಶಿಕ್ಷಣಗೂ ಸುರೂಕ್ ಅಡಿಪಾಯ ಪಾಡು ಆ ಅಡಿಪಾಯ ಪಾಡಿನಂಚಿನ ಒಂಜಿ ಅಂಗನವಾಡಿ ಕೇಂದ್ರನು ಬಾರಿ ಪೊರ್ಲುಡು ಸಸ್ತೋತ್ರವಾದಿ ನೀಂಕಲ್ಲ ಮುಲ್ಪದ ಒಂದು ಪುರೋಹಿತರು ಅವನು ಪೂಜಾ ಪುರಸ್ಕಾರ ಮಲ್ತದು ಪೊರ್ಲುಡು ನಡಪಾದ ಕೊಡ್ತದೆ ನಾನು ಒಂತೆ ಪೊರ್ತುಡು ಎಂಕಲ್ಲ ಕಾರ್ಕಳದ ಮಾನ್ಯ ಶಾಸಕರು ಬತ್ತ ಅವೇನು ಉದ್ಘಾಟನೆ ಮಲ್ತದ್ದು ಲೋಕಾರ್ಪಣೆ ಮಲ್ಪರೊಳ್ಳೇರು ಒಂದು ಈ ಸಂದರ್ಭಡಿ ನಾನು ಹರಕೆ ಮಲ್ಪಂತ ಅನ್ಬಂಡ ಈ ಶಾಲೆಡ್ ಕಲ್ಪನಂಚಿನ ಆ ಬಡ ಜೋಕುಲು ಏರು ಪ್ರಾರಂಭಿಕ ಹಂತದ ತನ್ನ ಶಿಕ್ಷಣ ಬೊಕ್ಕ ಸಂಸ್ಕಾರನ ಕಲ್ಪೇರ ಅಗಲ ಜೀವನ ಪೂರ ಸುತ್ತರೊತ್ತರ ಅಭಿವೃದ್ಧಿ ಆಡು ಅಗಲ ಮಿತ್ತದ ಜೀವನ ಎಡ್ಡೆ ಆದ ಅಗಲ ಎಡ್ಡೆ ಸತ್ಪ್ರಜೆಲಾದ ಬಾಳ ಬದುಕಾಡಿನ ಪುನಃ ಅಸಹ್ಯದ ಒಟ್ಟಿಗೂ ಈ ಗ್ರಾಮ ಪಂಚಾಯತ್ನಿ ಇದು ಪೊರ್ಲು ನಡಪಾದು ಈ ಸರ್ವಾಂಗೀಣ ಅಭಿವೃದ್ಧಿ ಕಾರಣೀಕರ್ತರ ನಂಚಿನ ಮಾತ ಸರ್ವ ಸದಸ್ಯರು ಒಟ್ಟಿಗೂ ಸೇರಿದ ನಂಚಿನ ಮಾತ ಹಿರಿಯಕ್ಕಳು ವಿಶೇಷವಾದಿ ಅಂಗನವಾಡಿದ ಒಂಜಿ ಕೆಲಸ ಕಾರ್ಯನ ಬಾರಿ ಪೊರ್ಲು ಮಲ್ತು ಕೊಡ್ತಾರೆ ಎಂಗಲ ರಾಜೇಶ್ವರ್ ಅರೆಗಲ ದೇವರೆಡ್ಡ ಮಲ್ಪಾಡು ಒಟ್ಟಿಗೂ ಸರ್ವಾಂಗೀಣ ಅಭಿವೃದ್ಧಿ ಗ್ರಾಮ ಪಂಚಾಯತ್ ಆವಡಿನ ಪುನಃ ಹಾರೈಕೆದ ಒಟ್ಟಿಗೂ ಮಾತೆಗೆಲ್ಲ ಶುಭ ಹಾರೈಕೆ ಮಾಡ್ತಂದಲ್ಲ. ನಾನು ವಸಂತ್ ಕುಲಾಲ್ ಬಂದೆ ಎರ್ಲಪಾಡಿದ ಮಾಜಿ ಅಧ್ಯಕ್ಷರು ಇತ್ತದ ಮೆಂಬರ್ ನಮ್ಮ ಮಂಡ ನಮಕ್ ಇತ್ತ ಏನು ಆವಡು ಇತ್ತ ಇಂಚಾಪನ ಕಾರ್ಯಕ್ರಮ ಒಂದು ಎಂಗಲ ಅಧ್ಯಕ್ಷರು ಸುನೀಲ್ ಕುಮಾರ್ ಹೆಗ್ಡೆ ಅಂಚನೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ರವೀಂದ್ರಣ್ಣೆ ಬಂಡೇರು ಎಂಗಲ ದೇ ಬಣ್ಣಾಗ ಈ ಅಂಗನವಾಡಿದ ಅಂತೆ ವಿರಾಕ್ ಎಂಚಂಡು ಅವೇನಿಗೆ ಒಂಚೂರು ಪರಡಾತಂದೆ ದೇ ಬಣ್ಣಾಗ ಯಾನು 7ನೇ ಕ್ಲಾಸ್ ಇಪ್ಪನಾಗ ಬಸ್ ಶಾಲೆ ಪೋಂದಿತ್ತೆ ಅಲ್ಪ ಒಂಜಿ ಅದಗನೆ ಮೀಟಿಂಗ್ ಹಿಡಿತೀನಿ ಜಾರ್ಲಡ್ ಒಂಜಿ ಅಂಗನವಾಡಿ ಆವಡು ಬಂದು ಆ ಬರ್ತು ಅಲ್ತ ಟೀಚರ್ ಕುಸುಮ ಪಂಪನಾರು 6 ಕೇಂದಿತ್ತೇರು ಅದಕ್ಕೆ ಪಂಡೆ ಏನು ಜಾರ್ಕಲ್ ಅಂಗಡಿ ವೃತ್ತಿ ಜೀವನ ಅದಾಗ ಪಾರ್ಟ್ ಟೈಮ್ ಗುಬ್ಬಿ ಬಾಡೊಂದಿತ್ತೆ ಅದಕ್ಕೆ ಏನಕ್ಕೆ ಬಂಡೆ ಜಾರ್ಕಲ್ ಒಂಜಿ ಅಂಗನವಾಡಿ ಮಲ್ಪುಗ ಅದಕ್ಕೆ ಜಾಗಗಳು ಉಂಡು ಕೇಂದಿರು ಅದಕ್ಕೆ ಜಾಗದ ಬಾರಿ ಮಲ್ಲ ಸಮಸ್ಯೆ ಇತ್ತೇನೆ ಅದಾಗ ಎಂಗಳನ್ನೇ ಹಿರಿಯರಾಯಿನ ಶ್ವಾಸ ಇಟ್ಟಿರ್ತೇರು ಅರಡ ಬತ್ತದ ಎಂಗಳು 4-5 ಜನ ಬತ್ತ ಕೇಂಡ ಯಾನು ಉದಯ ಮಾಸ್ಟರ್ ಬೊಕ್ಕ ಕುಸುಮ ಟೀಚರ್ ಆಡು ಕೇನಾಗ ಪಂಡೇರಾರು ಎನ್ನ ವಾಲಡ್ ಮಲ್ಪಲೆ ಬೊಕ್ಕ ಎಂಚಾಪುಂಡು ಬೊಕ್ಕ ತುಕ್ಕ ಜಾಗ ಸಮ ಒಲ್ಪ ತಿಕ್ಕೊಂಡು ಅದ ಮಲ್ಪಗ ಅಂದೆ ಆ ಬರ್ತು ಸೊಸೈಟಿ ಕೇಂದು ಎಂಕ್ಲು ಅದಾಗ ಸೊಸೈಟಿನ ವಾಲಡ್ ಅಂಗನವಾಡಿ ಉದ್ಘಾಟನೆ ಮಲ್ತ ಆ ಬರ್ತು ಟೀಚರ್ ಅದಾಗ ನಿಂಗೆ ಅಡಿಗೆ ಟೀಚರ್ ಸುಶೀಲ ಪಂಪನ ಇರ್ತೀರಿ ಐದು ಬೊಕ್ಕ ಎಂಗಲ್ಲ ವಿನೋದಕ್ಕ ಅಪಾಯಿಂಟ್ಮೆಂಟ್ ಆಯಾರ ಇಕ್ಬೇಕ ಅವು ಅದು ಕೂಡ ಜಾಗಗಳು ಆವಡಕೆನ್ನಾಗ ಶಿವಶೆಟ್ರಿನ ಮಗೆ ಸುಧಾಕರ್ ಶೆಟ್ರು ಬೊಕ್ಕ ರಮೇಶ್ ಶೆಟ್ರು ಮೆರಡವತ್ತ ಒಟ್ಟು ಕೇನಾಗ ಮುಲ್ಪ ಒಂಜಿ ಜಾಗ ತೊಯ್ಪೈರು ಈ ಜಾಗ ನೀವು ಮಲ್ಪಂಡ ಮಲ್ಪಲೆ ಅಂಚಿಡು ಮಾರಿಗೊಂಬೆದ ಎಂಗಲ ಬರ್ಪುನ ಕಟ್ಟಂಡು ಐಟು ಒಂಜಿ ಆಶೀರ್ವಾದ ಇತ್ತು ನಿಗುಲು ಅಲ್ಪ ಕಟ್ಟಲೇ ಬಂಡೇರು ಐ ಕಸಾದ ಅದಾಗ ಇತ್ತಿನ MLA ಗೋಪಾಲ ಬಂಡಾರ್ಲು ಆಡ ಪೂರ ಕೇಂದ್ರ ಅನುದಾನ ಮತ್ತು ಅದ ಬದಿತ್ತಲು ಐದು ಪಕ್ಕ ಏನು ಅಧ್ಯಕ್ಷರಾಗಿ ಬಕ್ಕಳ ಹತ್ತೀನಿ ಅಂಗನವಾಡಿ ಮಸ್ತ್ ಕಿಂಜತ್ತೀನಿ ಐಕು ಸೇರ್ಪೊಂದು ಮಲ್ಲಾಂಡು ಆ ಮಲ್ಲ ಇಲ್ಲಕ್ಕ ನೀ ಬಿಲ್ಡಿಂಗ್ ಪರತಾನ್ ಬಂದಾಗ ಏತ್ತು ಸೇರ್ಸಂಡಲ್ಲ ಅವು 2-3 ವರ್ಷ ಮಾತ್ರ ಬರ್ಬೋದು ಐದು ಪಕ್ಕ ಐತೆ ಬೇತನೆ ಅನುದಾನ ಕಣ ತಾಲೂಕು ಪಂಚಾಯತ್ ಎಂಗಳು MLA ಕೇಂಡ ತಾಲೂಕು ಪಂಚಾಯತ್ 4 ಲಕ್ಷ ಕೊರಿಯರು 5 ಲಕ್ಷ ಕೊರಿಯರು ಅವೇನು ಫಸ್ಟ್ದ ಕಾಂಟ್ರಾಕ್ಟ್ ಆಯ್ನ ಸದಾನಂದ ಇಂಜಿನಿಯರ್ ಬರ್ತದೆ ಎಂಕಲ ಮುಸ್ತಫ್ ಬೊಕ್ಕ ಅಧ್ಯಕ್ಷರು ಎಂಕಲ ವಾರ್ಡ್ ಮೆಂಬರ್ಗಳ ಕೇಂದ್ರ 5 ಲಕ್ಷದ ಫಸ್ಟ್ದು ಒಂಜಿ ಏತ್ ಬ್ಯಾಲೆಂಡ್ ಅವೇನು ಮಲ್ತೀರಿ ಆ ಪೊರ್ತುಗೆ ನಾನು ಬಂದಾಗ ಕೊಡೊಂಜಿ ಐತೆ ಬ್ಯಾಲೆ ಎತ್ತೀನಿ 2 ಲಕ್ಷದ 7 ಲಕ್ಷ 2 ಲಕ್ಷದ ಅವು NREG ಮಲ್ಪೋಡು ಬಂಡೇರು NREG ಮಲ್ಪೋಡು ಬಂದಾಗ ಮತ್ತು ದುಮ್ಮು ಇರತ್ತೀರು ಎಂಕಲನೇ ಕಾಂಟ್ರಾಕ್ಟ್ ಆಯ್ನ ರಾಜೇಶ್ ಹೆಡ ಯಾನು ಮುಸ್ತಫ್ ಪೋದು ಕೇಂಡ ಸರ್ ಇರು ಒಂದೊಂದು ಬೇಲೆ ಮಲ್ತುಗೋಡು ನಮ್ಮನೆ ಊರ್ದಾನೆ ನೆಟಗೆ ಪೋದು ಬರ್ನಾಗ ಎಡ್ಡೆ ಆಬಿಜಿ ಪಂಡ ಈಗ ತಕ್ಷಣ ಒತ್ತೊಂದು ಭಾರಿ ಫಾಸ್ಟ್ ಮಲ್ತದ್ದು ಬೇಲೆ ಮಲ್ತು ಕೊರಿಯರು ಅಂಚನೆ ಈ ಪೊರ್ತುಗು ಎಂಗಲ ಅವಧಿಲ ಎಂಡ ಒಂದು ಬತ್ತನೆ ನಾನು ಒಂದು ಆಜಿ ದಿನ ಉಂಡು
ಆ ಪೊರ್ತುಡು ಎಂಗಳ ಜಾರಡು ಒಂಜಿ ಏನನ್ನಲ್ಲ ಒಂಜಿ ಕಾರ್ಯಕ್ರಮ ಆವಡು ಎಂಗಳ MLA ಬರೋಡು ಬೊಕ್ಕ ಸ್ಥಳೀಯರು ಪೂರ ಸೇರ್ದು ಈ ಒಂದು ಕಾರ್ಯಕ್ರಮ ಮಲ್ತದೆ ಉದ್ಘಾಟನೆ ಮಲ್ಪಂದು ಈ ಪೊರ್ತುಡು ಕೇಳೊಂದು ಇತ್ತೆ ಒಂತೆ ಪೊರ್ತುಡು ಎಂಕಲ MLA ಬರ್ತದೆ ಈ ಬಿಲ್ಡಿಂಗ್ ಜಾರ್ಕಳ ಅಂಗನವಾಡಿ ಕೇಂದ್ರನು ಉದ್ಘಾಟನೆ ಮಲ್ತೊಂದುಲ್ಲೆ ಇಪ್ಪಂದೆ ನಾಡು ಪಾತ್ರೆ ಮುಗಿ 2020 ಇಸ್ವಿಡ್ ಮಾತೆರ್ಲ ಚುನಾಯಿತ ಜನಪ್ರತಿನಿಧಿ ಎಲೆಕ್ಷನ್ ನಡೆದ್ರೆ ಚುನಾಯಿತರಾದ ಬರ್ತದೆ 2020 ಇಸ್ವಿಡ್ ನಮ್ಮ ಪ್ರಮೀಳಾ ಪೂಜಾರಿ ಮೇಯರ್ ಅಧ್ಯಕ್ಷರಾದ ಆಯ್ಕೆ ಆಪೇರು 12 ಜನ ನಮ್ಮ ಯರ್ಲಪಡ ಗ್ರಾಮ ಪಂಚಾಯತ್ ಆ್ಯಕ್ಟಿವ್ ಸದಸ್ಯರಾದಿಪ್ಪುವ ಅವಿಡ ಬಕ್ಕ 2 ವರ್ಷದ ಬಕ್ಕ ಬದಲಾವಣೆ ಆಪುಂಡು ಅಧ್ಯಕ್ಷರಾದ ಯಾನ್ ಆಯ್ಕೆ ಆಪೆ ಉಪಾಧ್ಯಕ್ಷರಾದ ರೇಖಾಚಾರ್ಯ ಆಯ್ಕೆ ಆಪೇರು ಕರಿನಟರ್ ಮುಡಿಯಾನ ಉಪಾಧ್ಯಕ್ಷರಾದ ಆಯ್ಕೆ ಆದಿತ್ತೆ ನಮ್ಮ ಒಂದು 5 ವರ್ಷದ ಅವಧಿಡ್ ಟೋಟಲಿ ಪನ್ಪುಣಂದಾಂಡ ಭಾರಿ ಅಭಿವೃದ್ಧಿ ಕಾರ್ಯಗಳಾತ ಅವಂತೂ ಕರೀದ 2 ವರ್ಷ ಅದು ಪಿರ ನಮ್ಮ ಶಾಸಕರನ್ನ ಸುನೀಲ್ ಕುಮಾರ್ ಇಂಧನ ಸಚಿವರು ಆದಿಪ್ಪರ ಸಂದರ್ಭಡು ಮಸ್ತ್ ಅಭಿವೃದ್ಧಿ ಕಾರ್ಯ ಮುಲ್ಪಾತ ಅವು ಒಂಜಿ ಆಜಿಕೋಟಿದ ಗ್ರಾಮೀಣ ರಸ್ತೆ ಕಾಂಕ್ರೀಟೀಕರಣ ಆದಿಪ್ಪು ಆಯ್ತ ಒಟ್ಟುಗು ಬೆಳಕು ಯೋಜನೆ ನಮ್ಮ ಬಡವರಿಗೆ ಒಂಜಿ 60-70 ಕುಟುಂಬಗಳಿಗೆ ಫ್ರೀ ಅದು ವಿದ್ಯುತ್ ಕೊರ್ನೆಂಚಿತ್ತ ವಿಚಾರ ಆದಿಪ್ಪು ಆಯ್ತ ಒಟ್ಟುಗು ಶಾಲೆಗಳಿಗೆ ಕೊರ್ನೆಂಚಿತ್ತ ಅನುದಾನ ಕೊರೋನಾ ಸಂದರ್ಭಡು ಮಂತ್ರಚಿತ್ತ ಬೇತೆ ಬೇತೆ ಕಾರ್ಯಕ್ರಮಗಳು ಅವತ್ತಂದೆ ಶಾಸಕರನ್ನ ಬೇತೆ ಬೇತೆ ಅನುದಾನಡು ಮಂತ್ರಚಿತ್ತ ಮಸ್ತ್ ಅಭಿವೃದ್ಧಿ ಕಾರ್ಯ ಮುಲ್ಪ ಆತ ಯಾಪಲ 8-10 ಅಭಿವೃದ್ಧಿ ಕಾರ್ಯಗಳಾತ ಇಂಚಪದ ಪ್ರಸ್ತುತ ಒಂಜಿ 2 ವರ್ಷಡು ಸರ್ಕಾರದ ಬರ್ಪಣಚಿತ್ತ ಅನುದಾನ ಕುಂಠಿತ ಅವರ ಪೋದು ಕುಂಠಿತ ಆಂಡಲ ಎಂಕುಲು ಗ್ರಾಮ ಪಂಚಾಯತ್ದ ಲಭ್ಯ ಅನುದಾನ ಅಂಚೆನೆ ಶಾಸಕರನ್ನ ಸಹಕಾರಡು ಬಾರಿ ಪೊರ್ಲುದ ಅಭಿವೃದ್ಧಿ ಕಾರ್ಯಗಳು ಮಲ್ತೊಂದುಲ್ಲ ಗ್ರಾಮ ಪಂಚಾಯತ್ದ 15ನೇ ಹಣಕಾಸು ಯೋಜನೆ ಇಡ್ಲಂಚೆನೆ ಗ್ರಾಮದ ದಾದಾದ ಬೇಡಿಕೆ ಉಂಡು ಐಕ ಅನುಗುಣವಾದ ಕೆಲಸಗಳನ್ನು ಮಲ್ದ ಆಯ್ತ ಒಟ್ಟುಗು ನರೇಗದ ಯೋಜನೆದ ಇಟ್ಟು ಸಮುದಾಯದ ಕಾಮಗಾರರು ಕೆಲವು ಆತನೆಟೆ ನಮ್ಮ ಕರುವಾಲು ಮಹಾವಿಷ್ಣುಮೂರ್ತಿ ದೇವಸ್ಥಾನಕ್ಕೂ ಶೌಚಾಲಯ ದಿಪ್ಪು ದೇವಗಿರಿ ಅಕ್ಷರ ಕರಾವಳಿಗೆ ಶೌಚಾಲಯ ವ್ಯವಸ್ಥೆ ಆದಿಪ್ಪು ಗೋವಿಂದೂರು ಮಾವಿನಕಟ್ಟೆದ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಆದಿಪ್ಪು ಅದೇ ರೀತಿ ಬುಕ್ಕಿಗುಡ್ಡೆ ಶಾಲೆಗೆ ಆವರಣಗೋಡೆ ಆದಿಪ್ಪು ಯರ್ಲಪ್ಪಾಡಿ ಶಾಲೆಗೆ ಆವರಣಗೋಡೆ ಆದಿಪ್ಪು ಯರ್ಲಪ್ಪಾಡಿ ಶಾಲೆಗೆ ಮಳೆ ನೀರು ಕೊಯ್ಲುದ ಒಂಜಿ ಕಾಮಗಾರಿ ಆದಿಪ್ಪು ಇಂಚ ಬೇತೆ ಬೇತೆ ರೀತಿದ ನಮ್ಮ ನರೇಗದ ಒಂಜಿ ಯೋಜನೆದ ಅಡಿಟ್ಟು ಎಂಕುಲು ಅನುಷ್ಠಾನ ಮಲ್ದ 15ನೇ ಹಣಕಾಸು ಎಂಕುಲಿಗೆ ಬರ್ಪುನ ಅಲ್ಪ ಮೊತ್ತ ಹಂಡಲ ಲಭ್ಯತೆ ಒಲ್ಪ ಬೇಡಿಕೆ ಉಂಡು ಆ ಆದ್ಯತೆಯನ್ನು ಪರಿಗಣನೆ ಮಲ್ತೊಂದು ಬೇತೆ ಬೇತೆ ಕ್ಷೇತ್ರದ ಬೇತೆ ಬೇತೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಮಲ್ದ ಒಲ್ಪ ಮೋರಿದ ವ್ಯವಸ್ಥೆ ಆವಡು ಒಲ್ಪ ಚರಂಡಿದ ವ್ಯವಸ್ಥೆ ಆವಡು ಅವತ್ತಿನ ಆಯ್ತ ಒಟ್ಟುಗು ಮಾಮಲ್ಲ ಯೋಜನೆ ಎಂಕಲ್ನ ಒಂಜಿ ಅವಧಿರ ಆಯ್ನ ಪಂಡ ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಒಂದು ಸಾಧಾರಣ ಮನೆ ಮನೆಗೆ ಕುಡಿಯುವ ನೀರು ಬಂಡದು ಯೋಜನೆದೊಟ್ಟು ನಮ್ಮ 3,97,00,000 ಯೋಜನೆದ ಅನುಷ್ಠಾನ ಎಂಕಲ್ನ ಅವಧಿರ ಆತನ ಪನ್ಪುನ ಹೆಮ್ಮೆ ಆಪುಂಡು ಐತ ಒಟ್ಟುಗು ಇತ್ತೆ ಕಾಮಗಾರಿ ಪ್ರಗತಿರುಂಡು ವಾರಾಹಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ವಾರಾಹಿದ ಒಂಜಿ ಯೋಜನೆದ ಇಟ್ಟು ನಮ್ಮ ಗ್ರಾಮಡು ಮೂಜಿ ಓವರ್ ಹೆಡ್ ಟ್ಯಾಂಕುಲಾತ ಐತ ಒಟ್ಟುಗು JJMದಲ್ಲಿ ಒಂಜಿ 2 ಓವರ್ ಹೆಡ್ ಟ್ಯಾಂಕುಲಾತ ಇನಿಕ್ ಗ್ರಾಮದ ಮಾತೆರೆಗಳ ಶುದ್ಧವಾಯಿನ ಪರ್ಪುನ ನೀರ್ದ ವ್ಯವಸ್ಥೆ ಪ್ರತಿ ಇಲ್ಲಗಳ ಕೊರ್ಪುನಂಚಿತ್ತ ವ್ಯವಸ್ಥೆಯನ್ನು ಮಲ್ದ ಪಂಡ್ರೆ ಎಂಕ್ಲೆ ತೃಪ್ತಿ ಉಂಡು ಐತ ಒಟ್ಟುಗು ಬೇತೆ ಸರ್ಕಾರದ ಒವೇ ರೀತಿದ ಅನುದಾನ ಇತ್ತೆ 2 ವರ್ಷದ ಬೊಕ್ಕ ಬರೊಂದಿಜ್ಜಿ ಅವೆಡ್ ದುಂಬು MP ಅನುದಾನ ಆದಿಪ್ಪು MLA ಅನುದಾನ ಆದಿಪ್ಪು ಐಟು ಮಸ್ತ್ ಕೆಲಸವನ್ನು ಮಲ್ದ ಪಂಡ ತೃಪ್ತಿ ಉಂಡು ಜನಕುಲಿಗೆ ಎಂಕ್ಲೆಗೆ ಒಂಜಿ ಜನಕುಲು ಒಟ್ಟಾದ ಗ್ರಾಮಸ್ಥರು ಒಟ್ಟಾದ ಎಂಕ್ಲೆ ಒಂಜಿ ಅವಕಾಶ ಕೊರ್ರೆ ಪೋದು ಈ 5 ವರ್ಷಡು ಬಾರಿ ಪೊರ್ಲುದ ಎಂಕ್ಲೆಗೆ ಸಾಧ್ಯ ಆಯ್ನಾತ್ ಮಲ್ಲ ಮಟ್ಟದ ಅಭಿವೃದ್ಧಿ ಕೆಲಸವನ್ನು ಮಲ್ದ ಪನ್ಪುಣ ಹೆಮ್ಮೆ ಎಂಕ್ಲೆಗೊಂಡು ಅವೇನು ಮಾತ ಬುಡ್ಡ ಇನಿ ನಮ್ಮ ಮುಲ್ಪ ಆಯೋಜನೆ ಮಲ್ದನ ಚಿತ್ತ ಕಾರ್ಯಕ್ರಮಗಳು ಅವು ಜಾರ್ಕಳದ ಅಂಗನವಾಡಿದ ಉದ್ಘಾಟನಾ ದಿಪ್ಪು ನಮ್ಮ ಆರೋಗ್ಯ ಕ್ಷೇಮ ಕೇಂದ್ರದ ಗುದ್ದಲಿ ಪೂಜಾ ದಿಪ್ಪು ನಮ್ಮ ಹಿಂದೂ ರುದ್ರಭೂಮಿ ಲೋಕಾರ್ಪಣೆ ಕಾರ್ಯಕ್ರಮ ದಿಪ್ಪು ಉಂದಲ ಎಂಕಲ್ನ ಅವಧಿಡೆ ಆಯ್ನ ಚಿತ್ನ ಒಂಜಿ ಕಾಮಗಾರಿಲು ಅಂಚ ಒಂಜಿ 5 ವರ್ಷದ ವಿಚಾರಡು 5 ವರ್ಷದ ಅವಧಿಡು ಬಾರಿ ಪೊರ್ಲುದ ಕೆಲಸವನ್ನು ಮಲ್ದ ಪನ್ಪುನ ತೃಪ್ತಿ ಎಂಕ್ಲೆಗೊಂಡು ಗ್ರಾಮಸ್ಥರ ಮಾತೆರ್ರ ಇದ ಮುಟ್ಟ ಮಸ್ತ್ ಪೊರ್ಲುದ ಸಹಕಾರ ಮಲ್ದೇರು ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಸಹಕಾರ ಮಲ್ತಿನ ಮಾತೆರೆಗಳ ಈ ಸಂದರ್ಭಡು ಅಭಿನಂದನೆ ಸಲ್ಲಿಸೋದು.
ಕಾರ್ಯದರ್ಶಿಯಾದ ಮುಸ್ತಾಫಿರ್ ಮತ್ತು ಕೆಲಸ ಮಾಡಿದ್ದಾರೆ. ಮುಸ್ತಾಫಿರ್ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ರೂಪುರೇಷೆ ಮಾತ ಸಭಾ ಕಾರ್ಯಕ್ರಮ ಯರ್ಲಪಾಡಿ ಗ್ರಾಮ ಪಂಚಾಯತ್ ನಡಪನಗೊಂಡು ನಿಗಲು ಮಾತೆಲ್ಲ ಮುಂದುವರೆದು ಯರ್ಲಪಾಡಿ ಗ್ರಾಮ ಪಂಚಾಯತ್ ನಡಪನ ಚಿಂತನ ಸಭಾ ಕಾರ್ಯಕ್ರಮ ಬರೋಡು ಮಾತೆಲ್ಲ ಬರೋಡು ಇನಿ ಅಂಗನವಾಡಿ ಉದ್ಘಾಟನೆ ಮಂತ್ರ ಚಿಂತನ ಮಾನ್ಯ ಶಾಸಕರು ಒಂದು 2 ಶಬ್ದ ಮಾತಾಡೋದು ಮಾತಾ ಗಣ್ಯರೇ ಸಮಾರಂಭ ಭಾಗವಹಿಸನಂಚಿತ್ತ ನನ್ನ ಮಾತಾ ಆತ್ಮೀಯ ಬಂಧುಲೆ ಬಾರಿ 30 ವರ್ಷದ ದುಂಬು ಆರಂಭ ಏನಂಚಿತ್ತ ಅಂಗನವಾಡಿ ಇನ್ನೇಂಜಿ ಸುಸಜ್ಜಿತವಾಯಿನಂಚಿತ್ತ ಕಟ್ಟಡಕ್ಕೆ ಎಂಕಲ ಅಧಿಕೃತವಾಯಿನಂಚಿತ್ತ ಚಾಲನೆ ಕೊರ್ತ ಒವೇ ಗ್ರಾಮದ ಪ್ರದೇಶದ ಅಂಗನವಾಡಿ ಒಂಜಿ ಪ್ರಮುಖವಾಯಿನಂಚಿತ್ತ ಕೇಂದ್ರ ಜೋಕ್ಲೆಗೆ ಪ್ರಾಥಮಿಕ ಶಾಲೆಗೆ ಪಾಡ್ನೇಡ್ ದುಂಬು ಅಂಗನವಾಡಿದ ಶಿಕ್ಷಣ ಅತ್ಯಂತ ಪ್ರಮುಖವಾಯಿನಂಚಿತ್ತ ಶಿಕ್ಷಣ ಬೇತೆ ಬೇತೆ ರೂಪದ ಕಟ್ಟಡ ಅಂಗನವಾಡಿದ ಚಟುವಟಿಕೆ ನಡಪುನ ಎಂಕಲ್ ಮಾತೆಲ್ಲ ತೂತ ಬೈಲೂರು ಯರ್ಲಪಾಡಿ ರಡ್ಡು ಗ್ರಾಮಗಳ ಹೊಂದಿಕೆ ಆಪುನಂಚಿತ್ತ ಜಾರ್ಖಂಡದ ಈ ಪ್ರದೇಶದ ಅಂಗನವಾಡಿ ಒಂಜಿ ಹೊಸ ಕಟ್ಟಡ ಆವಡು ಅನ್ಪುನಂಚಿತ್ತ ಮಾತೆರ್ನ ಬೇಡಿಕೆ ಏನೈತಂಡೆ ಅವಿನಿನ್ನ ಈಡೇರಿಸಾದ ಅತ್ಯಂತ ಸುಸಜ್ಜಿತವಾಯಿನಂಚಿತ್ತ ಒಂಜಿ ಅಂಗನವಾಡಿ ಕೇಂದ್ರಕ್ಕೆ ಎಂಕಲಿನ ಚಾಲನೆ ಕೊರ್ತ ಯರ್ಲಪಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಂಚಿತ್ತ ಸುನಿಲ್ ಹೆಗಡೆರ್ನ ನೇತೃತ್ವಡೆ ಬೇತೆ ಬೇತೆ ರೀತಿಯ ಅಭಿವೃದ್ಧಿ ಚಟುವಟಿಕೆಗೆ ಒಂದು ಹೊಸ ಚಾಲನೆ ಕರೆನ 2.5 ವರ್ಷದ ಅವಧಿಯಲ್ಲಿ ನಿರಂತರವಾದ ಎಂಕಲು ಕೊರೊಂದು ಬೈದ ಈ ಅಂಗನವಾಡಿ ಕೇಂದ್ರ ಜೋಕ್ಲೆಗೆ ಒಂಜಿ ಪ್ರೇರಣೆ ಕೊರ್ಪುನಂಚಿತ್ತ ಶಿಕ್ಷಣಕ್ಕೆ ಒಂಜಿ ಮೂಲ ಅಡಿಪಾಯನ ಕೊರ್ಪುನಂಚಿತ್ತ ಒಂಜಿ ಕೇಂದ್ರ ಅದೊಂದು ಮಾರ್ಪಾಡಾವಡೆ ನಕ್ಕ ಸಹಕಾರ ಕೊರನಂಚಿತ್ತ ಮಾತಾ ಸ್ಥಳೀಯರಿಗೆ ಗುತ್ತಿಗೆದಾರರಿಗೆ ಬೊಕ್ಕ ವಿಶೇಷವಾದ ಈ ಅಂಗನವಾಡಿ ಕೇಂದ್ರಕ್ಕೆ ಜೋಕ್ಲೆಂಗ್ ಕಡೆ ಪೊಡದಿಪ್ಪುನಂಚಿತ್ತ ಮಾತಾ ಪೋಷಕರಿಗೆ ಯಾನು ಅಭಿನಂದನೆ ಪನೊಂದು ಯರ್ಲಪಾಡಿದ ಗ್ರಾಮ ಪಂಚಾಯತ್ ಹಿಂದೆ ಪೊರ್ತು ನನಂಜಿ ಸಭೆ ನಡತೊಂದುಂಡು ಅದಕ್ಕೆ ಎಂಕಲ್ ಮಾತೆರ್ಲ ಪೋಕ ಈ ಮಾತ ಅಭಿವೃದ್ಧಿ ಚಟುವಟಿಕೆಗೆ ಸಹಕಾರ ಮಂದಿನ ಅಂಚಿತ್ತ ನಿಕ್ಲೆಗೆ ಮಾತೆರಿಗ್ಲ ಧನ್ಯವಾದಗಳು ನಮಸ್ಕಾರ ಯರ್ಲಪಾಡಿ ಗ್ರಾಮ ಪಂಚಾಯತ್ ಅಡೆ ಬರೋಡು ಮುಸ್ತಫರ್ ವಸಂತ ಗಂಜಿ ಬರಾಡ ಸಾಹಿತ್ಯ ರಿತಿಕಾ ಈ ಸರಿ ಮರಿಯಾಳಂತ ಗಿಡ ನಡೋದು ನೀರೇಲ್ ಮಂತಲೆ ಅದಾಗ ಲೈಕ್ ಹಾಕೊಂಡು ಕೂಡ ನೀರಲ್ಲಿ ಕೂಡ ಸಮಸ್ಯೆ ನೀರೇಲ್ ಮಂತಲೆ ಇದೊಂದು ಬೆಚ್ಚ ಅನ್ನೋದು ಕೂಡ ಜನಕ್ಕೆ ಉಂಟಾರ ಇವಾಗ 4 ಕಟ್ಟೆ ಬಂತದೆ ಬೆಂಚ್ ಪ್ರಪಾಡ
दैवं चनारे महामर्कमाघव चित्रमत्यर्थिते विनायकाय नमः लं पृथिव्यात्मने गन्धं हम्माका पुष्पयं वायु धूपं ब्रह्मज्ञ दीपं मम तद्दैवेद्यं पंचोपचार पूजा समर्पयामि सहिता दीपोऽयं प्रतिगृह्यताम् सर्वमंगल दातारो पार्वती परमेश्वरो गणेश स्कंद संयुक्तो वंदे वांजन दिग्ग्रहपयामि दीपं दर्शयामि नैवेद्य काले नारिकेर खंड कदलीय फल पंचकज्जाय महानैवेद्यं पावनी ब्राह्मणेभ्यः शुभमस्तु नित्यं लोकाः समस्त सुखिनो भवन्तु मङ्गलनीराजनर्जयामि छत्र चामर दर्पण व्यजनगीत पुष्पवृष्टि समस्त अखिल राजोपचार पूजा समर्पयामि गुरवे नमः प्रार्थयामि गणपतये नमः प्रार्थयामि अभीप्सितार्थ सिद्ध्यर्थं पूजितो यत्सुरैरपि सर्वविघ्नच्युते तस्मै गणाधिपतये नमः ಮಹಾಗಣಪತಯೇ ನಮಃ ಪ್ರಾರ್ಥಯಾಮಿ. ಭಗವಂತ ನಡೆದು ತೋರಿಸಿದ್ದು ನುಡಿದು ತೋರಿಸಿದ್ದು ಕೇವಲ ಭಾರತದ ಮಣ್ಣಲ್ಲಿ ಮಾತ್ರ. ದೇಶ ರಾಷ್ಟ್ರಗಳು ಎಷ್ಟೇ ಇರಬಹುದು, ಹಾಗಾದ್ರೆ ಭಗವಂತನಿಗೆ ಪ್ರಿಯವಾದದ್ದು ಕೇವಲ ಭಾರತ ಮಾತ್ರ. ಭಾರತದಲ್ಲೇ ಭಗವಂತ ನಡೆದು ತೋರಿಸಿದ್ದು ನುಡಿದು ತೋರಿಸಿದ್ದಂತೆ. ಅದರಲ್ಲೂ ಭಾರತದಲ್ಲೂ ಇನ್ನು ದೇವರಿಗೆ ಕುತ್ಕೊಳ್ಬೇಕಾದ್ರೆ ಪೀಠ ಅನ್ನುವಂಥ ಯಾವ ರೀತಿ ಕಲ್ಪನೆ ಉಂಟು, ಅದೇ ರೀತಿ ಭಾರತದಲ್ಲಿ ಆಗುಂಬೆಯಿಂದ ಮಂಗಳೂರು ತನಕ ಅನ್ನುವಂಥದ್ದು ಕುಡ್ಲ ಅಂತ ನಾವೇನ್ ಕರಿತೇವೋ ಇದು ತುಳುನಾಡಂತೆ. ಇಲ್ಲಿ ಭಗವಂತನೇ ಹೃದಯ ಭಾಗ ಅಂತ ಕರೀತಾರೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಕೇಂದ್ರ ಬಿಂದು ಯಾವುದು ಕೇಂದ್ರ ಭಗವಂತನಿಗೆ ಹೃದಯ ಭಾಗ. ನಾವು ಇರತಕ್ಕಂತಹ ಮಂಗಳೂರು ಈ ಭಾಗ ಅನ್ನುವಂಥದ್ದು ಭಗವಂತನಿಗೆ ಹೃದಯ ಭಾಗ ಅಂತ. ಹಾಗಾಗಿ ಭಗವಂತ ನಡೆದು ತೋರಿಸಿದ್ದು ನುಡಿದು ತೋರಿಸಿದ್ದು ಈ ಭಾರತ ಮಣ್ಣಲ್ಲಿ ಅಂತ. ಹಾಗಾಗಿ ಭಗವಂತನಿಗೆ ಪ್ರಿಯವಾಗಿರತಕ್ಕಂಥ ನಮ್ಮ ಊರಲ್ಲಿ ಕನ್ನಡ ಉಳಿಬೇಕಂತಾದ್ರೆ ಕನ್ನಡ ಶಾಲೆಗಳು ಮುಖ್ಯ ಅಂತ. ಖಾಲಿ ಬಾಯಲ್ಲಿ ಹೇಳ್ಬೋದು ಕನ್ನಡ ಶಾಲೆ ಇರಬೇಕು ಅಂತ. ಮನೆ ಗಟ್ಟಿ ಇರಬೇಕಂತಾದ್ರೆ ಮನೆ ಪಂಚಾಂಗ ಗಟ್ಟಿ ಇರಬೇಕು, ಪಂಚಾಂಗ ಗಟ್ಟಿ ಇದ್ರೆ ಮಾತ್ರ ಮನೆ ಇರ್ಲಿಕ್ಕೆ ಸಾಧ್ಯ ಅಂತ. ಹಾಗೆ ಬಾಯಲ್ಲಿ ಖಾಲಿ ಕನ್ನಡ ಉಳಿಬೇಕು ಹೇಳಿದ್ರೆ ಆಗುದಿಲ್ಲ, ಕನ್ನಡ ಶಾಲೆ ಸಹ ಇರಬೇಕು ಅಂತ. ಅದೇ ರೀತಿ ಕನ್ನಡ ಶಾಲೆ ಉಳಿವಿಗೋಸ್ಕರ ನಮ್ಮ ಶಾಸಕರು ಈಗ ನಾವು ನೋಡ್ಬೋದು, ವಿಧಾನಸಭೆಯಲ್ಲಿ ನೋಡ್ಬೋದು, ₹1 ಎಷ್ಟೋ ಗಲಾಟೆ ಆಗುತ್ತಂತೆ. ಪ್ರಾಯಶಃ ಬೋರ್ಡ್ ಅಲ್ಲಿ ನೋಡುವಾಗ 65 ಲಕ್ಷ ತರಿಸಿ ಕೊಟ್ರಂತ. ಇವರ ಪರಿಶ್ರಮ ಇವರಿಗೆ ಗೊತ್ತುಂಟು ಬಿಟ್ಟರೆ ನಮ್ಮ ಹತ್ರ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ₹1 ಆಗೋ ಗಲಾಟೆನೇ ನಾವು ನೋಡ್ತೇವೆ. ಅಂತಹದ್ರಲ್ಲಿ ಈ ಸಂಸ್ಥೆಗೆ ಇಷ್ಟೆಲ್ಲ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಪಡುವಂತ ವಿಷಯ, ಹೆಮ್ಮೆಯ ವಿಷಯ. ಕೃಷ್ಣನ ಕಿರೀಟದಲ್ಲಿ ಗರಿ ಎಷ್ಟು ಮುಖ್ಯನೋ ಅದೇ ತರ ಕಾರ್ಕಳ ತಾಲೂಕಿನ ಮಹತ್ವ ವಿಧಾನಸೌಧದಲ್ಲೂ ಇವ್ರು ಗರ್ಜಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ, ನಿಮ್ಮ ಊರಿನ ಹೆಮ್ಮೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವರೇ ಬಂದು ಚಾಲನೆ ಮಾಡ್ತಾ ಇದ್ದಾರೆ. ಮಾಘ ಮಾಸದ ಬುಧವಾರ ಗುರುಗಣಪತಿ ದೇವರ ಪೂಜೆ ಮಾಡಿ ಅಲ್ಲಿ ಗಣಪತಿ ದೇವರ ಹೋಮ ಮಾಡಿ ಇಷ್ಟೆಲ್ಲ ಸತ್ಕರ್ಮ ಪ್ರವೃತ್ತಿ ಮಾಡ್ತಾ ಇದ್ದೇವೆ. ದೇವರ ಅನುಗ್ರಹದಿಂದ ಈ ಸಂಸ್ಥೆ ಈ ಜಾಗ ಒಳ್ಳೆ ರೀತಿ ಕಟ್ಟಡದಲ್ಲಾಗಬೇಕು, ಸರ್ವ ರೀತಿಯ ವಿಘ್ನವನ್ನ ಮಹಾಗಣಪತಿ ಪರಿಹರಿಸಿ ಇನ್ನೂ ಸಹ ತುಂಬಾ ಕೆಲಸ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹಾಕುವ. ಶ್ರೀಮತ್ ರಮಾರಮಣ ಗೋವಿಂದಾನಿ ಗೋವಿಂದ. ಸ್ವಾಮಿ ದೇವರೇ, ಕೀರ್ತಿ ಪತಾಕಿ ಇನ್ನೂ ಉತ್ತುಂಗಕ್ಕೆ ಹೋಗಿ ಮುಂದಿನ ಸಿಎಂ ಆಗಿ ನೋಡುವ. ಅಧ್ಯಕ್ಷರು ಆಯ್ತು ಕರ್ಪಲೆ ಅಂದ್ ಮೇಡಮ್ ಬೇರೆ ಮಾಡ್ತೀವಿ ಬಲೆ ಹೋಗು, ಎಲ್ಲ ಅಲ್ಲಿ ಹೋಗು. ಬಂದರು ಸಭಾಭವನದ ವೇದಿಕೆಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ
गौतम जिननुत भारत जननीय तनुजाते जय हे कर्नाटक माते शंकर मनुज विद्यारण्य बसवेश्वर मध्वर दिव्यारण्य रण्य षडक्षरि पुन्ना पंपल कुमिपति जन्ना कुमार व्यासर मंगलधाम कवि कोगिಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕನ ಜಕನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇಂದು ನಾವು ಯರ್ಲಪಾಡಿ ಗ್ರಾಮ ಪಂಚಾಯತ್ನಲ್ಲಿ ವಿವಿಧ ಕಡೆ ಶಿಲಾನ್ಯಾಸ ಹಾಗೆಯೇ ರುದ್ರಭೂಮಿ ಲೋಕಾರ್ಪಣೆ ಹಾಗೂ ಹೊಸ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಕಟ್ಟಡದ ಶಿಲಾನ್ಯಾಸ ಸಮಾರಂಭವನ್ನು ಇಲ್ಲಿ ಈಗಾಗಲೇ ನಮ್ಮ ಮಾನ್ಯ ಶಾಸಕರಾದಂಥ ಶ್ರೀ ವಿ ಸುನೀಲ್ ಕುಮಾರ್ ಇವರು ನೆರವೇರಿಸಿದ್ದಾರೆ. ಹಾಗೆಯೇ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಈಗ ಇದ್ದೇವೆ ನಾವು. ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀ ಸುನೀಲ್ ಹೆಗ್ಡೆ ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈವರೆಗೆ ಎಲ್ಲ ಉದ್ಘಾಟನೆ ಲೋಕಾರ್ಪಣೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಸುನೀಲ್ ಕುಮಾರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಲಯನ್ ಶ್ರೀ ಗುರುಪ್ರಸಾದ್ ಶೆಟ್ಟಿ ಜಾರ್ಕಳ ಇವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀಮತಿ ರೇಖಾ ಆಚಾರ್ಯ ಇವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಮಾರ್ಗದರ್ಶನ ನೀಡುವಂತಹ ನಮ್ಮ ಗ್ರಾಮ ಪಂಚಾಯತ್ನ ಮಾರ್ಗದರ್ಶಿ ಅಧಿಕಾರಿಗಳಾದಂತಹ ಶ್ರೀ ಚಂದ್ರಶೇಖರ್ ಸಾಲಿಮಠ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೆಯೇ ಆಗಮಿಸಿರುವಂತಹ ಎಲ್ಲ ಇಲಾಖಾಧಿಕಾರಿಗಳು ಹಾಗೆಯೇ ಈ ಹಿಂದೆ ಮಾಜಿ ಅಧ್ಯಕ್ಷರುಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಆಗಮಿಸಿದಂತಹ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೆಯೇ ಆಗಮಿಸಿದಂಥ ಗ್ರಾಮಸ್ಥರು ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಸಹಕರಿಸುವಂತಹ ಎಲ್ಲರೂ ಹಾಗೆಯೇ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಗ್ರಾಮಸ್ಥರು ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ನಮ್ಮೊಂದಿಗಿರುವಂತಹ ಶ್ರೀ ಉದಯಕುಮಾರ್ ಹೆಗ್ಡೆ ಇವರಿಗೂ ಕೂಡ ಎಲ್ಲರ ಪರವಾಗಿ ಆಗಮಿಸಿದ ಎಲ್ಲರ ಪರವಾಗಿ ಹಾಗೂ ಗ್ರಾಮ ಪಂಚಾಯತ್ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಂಚಾಯತ್ನಲ್ಲಿ ಜಾರ್ಕಳದಲ್ಲಿ ನೂತನವಾಗಿ ಪ್ರಾರಂಭಗೊಂಡಂಥ ಅಂಗನವಾಡಿಯನ್ನು ಉದ್ಘಾಟನೆಯನ್ನು ನೆರವೇರಿಸಿ ಹೊಸದಾಗಿ ಯರ್ಲಪಾಡಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಸಾರ್ವಜನಿಕ ಹಿತಾಸಕ್ತಿಯ ಉದ್ದೇಶದಿಂದ ಒಂದು ಸಾರ್ವಜನಿಕ ರುದ್ರಭೂಮಿಯನ್ನು ಹಿಂದೂ ರುದ್ರಭೂಮಿಯನ್ನು ಕೂಡ ಇವತ್ತು ಲೋಕಾರ್ಪಣೆಯನ್ನು ಮಾಡಿ ಅದೇ ರೀತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉಪಕೇಂದ್ರಕ್ಕೆ ಹೊಸ ಕಟ್ಟಡಕ್ಕೆ ಒಂದು ಶಿಲಾನ್ಯಾಸದ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಟ್ಟು ಈಗ ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಮಾನ್ಯ ಶಾಸಕರಿಗೆ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ವಸಂತ್ ಕುಲಾರ್ ಅವರು ಪುಷ್ಪಗುಚ್ಛವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಶಾಲಿನ ಗೌರವವನ್ನು ನೀಡಿ ಪುಷ್ಪವನ್ನು ನೀಡಿ ಅವರನ್ನು
ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇವತ್ತಿನ ದಿವಸ ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗ್ರಾಮ ಪಂಚಾಯತ್ನ ಯಶಸ್ವಿ ಅಧ್ಯಕ್ಷರು, ಎಲ್ಲ ಅಭಿವೃದ್ಧಿಗಳ ರೂವಾರಿ ಮತ್ತು ಎಲ್ಲ ಗ್ರಾಮದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಹಿತದೃಷ್ಟಿಯಿಂದ ಕೆಲಸವನ್ನು ಮಾಡಿರುವಂಥ ಮಾನ್ಯ ಸುನಿಲ್ ಹೆಗಡೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ರಾಜೇಶ್ ಸಪಲಿಗರ್ ಅವರು ಅವರನ್ನು ಶಾಲುನ ಗೌರವವನ್ನು ನೀಡಿ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಾಗಿ ನಮ್ಮೋರ್ವ ಲಯನ್ಸ್ ಮಿತ್ರ, ಲಯನ್ಸ್ ಜಿಲ್ಲೆ 317C ಪ್ರಾಂತ್ಯ 4ರ ಪ್ರಾಂತೀಯ ಅಧ್ಯಕ್ಷರು, ಮೊನ್ನೆ ತಾನೇ ಯಶಸ್ವಿ ಒಂದು ಪ್ರಾಂತೀಯ ಸಮ್ಮೇಳನವನ್ನು ನೆರವೇರಿಸಿಕೊಟ್ಟಂಥ ಲಯನ್ ಗುರುಪ್ರಸಾದ್ ಶೆಟ್ಟಿ ಅವರನ್ನು ನಮ್ಮ ಮಾನ್ಯ ಅಧ್ಯಕ್ಷರೇ ಅವರಿಗೆ ಪುಷ್ಪವನ್ನು ನೀಡಿ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನೋಡಲ್ ಅಧಿಕಾರಿಯಾದಂಥ ಡಾಕ್ಟರ್ ಚಂದ್ರಶೇಖರ್ ಸಾಲಿಮಠ ಇವರಿಗೆ ಹರೀಶ್ ದೇವಾಡಿಗರ್ ಅವರು ವೇದಿಕೆಗೆ ಬಂದು ಅವರನ್ನು ಪುಷ್ಪ ನೀಡಿ ಗೌರವ ಸಲ್ಲಿಕೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆ ಆಗಿರುವಂಥ ರೇಖಾ ಆಚಾರ್ಯ ಇವರನ್ನು ಸುಮತಿ ಹೆಗಡೆ ಅವರು ಬಂದು ಅವರಿಗೆ ಪುಷ್ಪವನ್ನು ನೀಡಿ ಶಾಲಿನ ಗೌರವವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಪ್ರತಾಪಚಂದ್ರ ಶೆಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರನ್ನು ಮನ್ಮಥ್ ಶೆಟ್ಟಿ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಹೇಮಾ ಆಚಾರ್ಯ ನಮ್ಮ ಗ್ರಾಮಾಡಳಿತಾಧಿಕಾರಿ ಸನ್ಮಾನ್ಯ ಮಾರುತಿ ಅವರನ್ನು, ಹರಿಣಿ ಪೂಜಾರ್ತಿ ನಮ್ಮ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿ ಹರಿಣಿ ಪೂಜಾರ್ತಿ ಅವರನ್ನು ಪ್ರಮೀಳಾ ಪೂಜಾರಿ ಅವರು ಶಾಲಿನ ಗೌರವವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ವಸಂತ್ ಕುಲ್ಲಾಲ್ರವರಿಗೆ, ರಾಜೇಶ್ ಸಪಲಿಗರ್ ಅವರಿಗೆ, ಹರೀಶ್ ದೇವಾಡಿಗರ್ ಅವರಿಗೆ, ಹರಿಪ್ರಸಾದ್ ನಾಯ್ಕರವರಿಗೆ, ಮನ್ಮಥ ಶೆಟ್ಟಿ ಅವರಿಗೆ, ಸುಮತಿ ಬಿ ಹೆಗಡೆ ಅವರಿಗೆ, ರುಕ್ಮಿಣಿ ಪೂಜಾರ್ತಿ ಅವರಿಗೆ, ಪ್ರಮೀಳಾ ಪೂಜಾರಿ ಮತ್ತು ರಜನಿ ಪರ್ವ ಇವರಿಗೆಲ್ಲ ನಮ್ಮ ಕಾರ್ಯದರ್ಶಿ ಸುನಂದ ಮೇಡಮ್ ಅವರು ಬಂದು ವೇದಿಕೆಗೆ ಬಂದು ಎಲ್ಲರಿಗೂ ಕೂಡ ಪುಷ್ಪವನ್ನು ನೀಡಿ ಗೌರವವನ್ನು ಸಲ್ಲಿಕೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಸಂತಕ್ಕೆ ಅವರಿಗೆ ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಾನ್ಯ ಬೋಯಿಶೆಟ್ಟಿ ಅವರು, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಸುಧಾಕರ್ ಹೆಗಡೆ ಅವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸಂತೋಷ್ ಶೆಟ್ಟಿ ಅವರು, ಹಾಗೆಯೇ VSSನ ಮಾಜಿ ಉಪಾಧ್ಯಕ್ಷರಾಗಿರುವಂಥ ಸಂತೋಷ್ ಹೆಗಡೆ ಅವರು, ಬೈಲೂರಿನ ನಮ್ಮ ಲಯನ್ಸ್ ಕ್ಲಬ್ ನೀರೇಬೈಲೂರು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೈಲೂರು ಬೀದಿ ಇದರ ಮುಖ್ಯಸ್ಥರಾಗಿರುವಂಥ ಪ್ರಶಾಂತ್ ಶೆಟ್ಟಿ ಅವರು, ಹಾಗೆಯೇ ಪ್ರಸ್ತುತ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವಂಥ ವಿವೇಕಾನಂದ ಶೆಟ್ಟಿ ಅವರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಮಾನ್ಯ ಧರ್ಮರಾಜ್ ಕುಮಾರ್ ಅವರು, ಅನೇಕ ಗಣ್ಯರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರನ್ನೆಲ್ಲ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಗೌರವಗಳಿಂದ ಸ್ವಾಗತಿಸಿಕೊಳ್ಳುತ್ತಾ ಸರ್ವರನ್ನು ಕೂಡ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಉದ್ಘಾಟನೆ ಮಾಡಬೇಕಾಗಿ ನಮ್ಮ ಲಯನ್ಸ್ ಜಿಲ್ಲೆ 317C ಪ್ರಾಂತ್ಯ 4ರ ಪ್ರಾಂತೀಯ ಅಧ್ಯಕ್ಷರು, ನಮ್ಮ ಆತ್ಮೀಯ ಮಿತ್ರರು, ಯಶಸ್ವಿ ನಾಯಕರಾದಂಥ ಲಯನ್ ಗುರುಪ್ರಸಾದ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದೇವಿ ಪ್ರಸಾದ್ ಇವರು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನೆಲ್ಲ ಗುರುತಿಸಿಕೊಳ್ತಾ ಇದ್ದೇವೆ. ಬೈಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮಹಂತ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ನಿರ್ಮಲಾರವರು ನಮ್ಮ ಜೊತೆಗಿದ್ದಾರೆ. ಅವರನ್ನೆಲ್ಲ ಗುರುತಿಸಿಕೊಳ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಕತ್ತಿ ಕೆಲಸದ ಒಬ್ಬ ಉದ್ಯೋಗಿ ತನ್ನ ವೃತ್ತಿಯಲ್ಲಿ, ತನ್ನ ಪ್ರವೃತ್ತಿಯಲ್ಲಿ ಕೃಷಿ ಕಾಯಕವನ್ನು ಮಾಡ್ತಾ ಅದರ ಜೊತೆಗೆ ವಿಶೇಷವಾಗಿ ಬೇರೆ ಬೇರೆ ಕೃಷಿ ಮೇಳಗಳಿಗೆ ಹೋಗಿ ಯರ್ಲಪ್ಪಾಡಿಯ ಒಂದು ಕೀರ್ತಿಯನ್ನು ಬಹಳ ಎತ್ತರಕ್ಕೆ ಏರಿಸಿದಂಥ ದಾಮೋದರ ಆಚಾರ್ಯರವರಿಗೆ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವಂಥದ್ದು ನಮ್ಮ ಯರ್ಲಪ್ಪಾಡಿಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಹಾಗಾಗಿ ಒಬ್ಬ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತದಂಥ ದಾಮೋದರ ಆಚಾರ್ಯರನ್ನು ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಿದ್ದೇವೆ. ತಾವು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಯರ್ಲಪ್ಪಾಡಿ ಕಾಂತರಗೋಳಿಯ ಶ್ರೀ ಅಚ್ಯುತಾಚಾರ್ಯ ಮತ್ತು ವನಜಾಚಾರ್ಯ ದಂಪತಿಯ ಪುತ್ರರಾಗಿ 18/9/1965ರಲ್ಲಿ ಜನಿಸಿದಿರಿ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಲ್ಬೆಟ್ಟು ಹಿರ್ಗಾನದಲ್ಲಿ ಮಾಡಿರ್ತಾರೆ. ಮುಂದಿನ ವೃತ್ತಿಗಾಗಿ ಮರದ ಕೆಲಸವನ್ನು ಮೂಡುಬಿದಿರೆ ಮಹಾವೀರ ಕಾಲೇಜು ಮತ್ತು ITI SMMP ಕಾಲೇಜಿನಲ್ಲಿ ಫರ್ನಿಚರ್ ಕೆಲಸ ಮಾಡಿ ನಂತರ ಕೆಲಸ ಇಲ್ಲದ ಕಾರಣ ಮನೆಯಲ್ಲೇ 26 ವರ್ಷಗಳಿಂದ ಕಬ್ಬಿಣದ ಕತ್ತಿ, ಗುದ್ದಲಿ, ಹಾರೆ ಮುಂತಾದ ಕೃಷಿ ಉಪಕರಣಗಳನ್ನು ತಯಾರು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ.
ಇವರ ಈ ಕಸುಬಿಗೆ ಪತ್ನಿ ಮತ್ತು ಮಕ್ಕಳು ಇವರ ಪ್ರಾಮಾಣಿಕ ಕಾರ್ಯಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ದಿನಕ್ಕೆ 7 ರಿಂದ 8 ಕತ್ತಿಗಳನ್ನು ತಯಾರಿಸುವ ಈ ಕಾಯಕ ಯೋಗಿಯು ರೇಡಿಯೋ ಹಾಡುಗಳನ್ನು ಆಲಿಸಿಕೊಂಡು ಜನರ ಯಾವುದೇ ಗದ್ದಲವನ್ನು ಲೆಕ್ಕಿಸದೆ ಕೆಲಸ ಮಾಡುವುದು ಇವರ ಹವ್ಯಾಸವಾಗಿರುತ್ತದೆ. ಪ್ರಥಮವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯು ಕಾರ್ಕಳ ಬಜಗೋಳಿಯಲ್ಲಿ ಆಯೋಜಿಸಿದಂಥ ಕೃಷಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಊರಿನಿಂದ ಊರಿಗೆ ತಿರುಗಾಟದಲ್ಲಿರುವ ಈ ಕುಟುಂಬದ ಕೃಷಿ ಮೇಳ ಮತ್ತು ಸಾಹಿತ್ಯ ಸಮ್ಮೇಳನದವರೆಗೆ ತೆರಳಿ ಅಲ್ಲಿ ಸ್ವತಃ ವಿವಿಧ ಬಗೆಯ ಕತ್ತಿ ತಯಾರಿಸುತ್ತಾ ಮಾರಾಟ ಮಾಡುವಲ್ಲಿ ತಲ್ಲೀನರಾಗಿದ್ದಾರೆ. 2022ರಲ್ಲಿ ಮಾರ್ಚ್ 20ರಂದು ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಬೈಲೂರು ಇದರಿಂದ 39ನೇ ವಾರ್ಷಿಕ ಮಹಾಸಭೆಯಲ್ಲಿ ವಿಶ್ವ ಲೋಹ ಸಾಮ್ರಾಟ್ ಎಂಬ ಬಿರುದನ್ನು ಇವರು ಪಡೆದಿರುತ್ತಾರೆ. 2024ರಲ್ಲಿ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುಮೈಲು ವಾಮಂಜೂರು ಇಲ್ಲಿ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿಯಮಿತ ಇವರ ಜಂಟಿ ಆಶ್ರಯದಲ್ಲಿ ನಡೆದಂಥ ಬೃಹತ್ ಕೃಷಿ ಸಮ್ಮೇಳನ ಮತ್ತು ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ಇವರ ದಶ ಸಂಭ್ರಮದಲ್ಲಿ ಕೂಡ ಇವರನ್ನು ಗೌರವ ಸಲ್ಲಿಕೆ ಮಾಡಿರ್ತಾರೆ. 2024 ಅಕ್ಟೋಬರ್ ತಿಂಗಳಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ನಡೆದಂಥ ಕೃಷಿ ಮೇಳ 24ರಲ್ಲಿ ವಸ್ತು ಪ್ರದರ್ಶನದಲ್ಲಿ ಕೂಡ ಭಾಗವಹಿಸಿ ಕಲಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಇವರು ಪಡೆದಿರುತ್ತಾರೆ. 2025 ಮಾರ್ಚ್ ತಿಂಗಳಲ್ಲಿ ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನ ಮೂಡುಬಿದಿರೆ ಇದರ ವರ್ಷವಾದಿ ಮಹೋತ್ಸವ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂದರ್ಭದಲ್ಲಿ ಕೂಡ ಸನ್ಮಾನ ಪತ್ರವನ್ನು ಇವರು ನೀಡಿ ಗೌರವವನ್ನು ಪಡೆದಿರ್ತಾರೆ. 2025 ಜೂನ್ ತಿಂಗಳಲ್ಲಿ ನಡೆದ ಉಡುಪಿ ಜಿಲ್ಲಾ ವಿಶ್ವ ಕರ್ಮ ಕಾರ್ಪೆಂಟರ್ಸ್ ಯೂನಿಯನ್ ಕುಂಜಿಬೆಟ್ಟು ಇದರ ದಶಮಾನೋತ್ಸವ ಸಂದರ್ಭದಲ್ಲಿ ಕೂಡ ವಿಶ್ವಕರ್ಮ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಇವರ ಕುಲಕಸುಬಿಗೆ ಶ್ರೀ ವೀರೇಂದ್ರ ಹೆಗಡೆ, ಡಾಕ್ಟರ್ ಮೋಹನ್ ಆಳ್ವ ಹಾಗೂ ಕಲ್ಕೂರ ಪ್ರತಿಷ್ಠಾನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಕೂಡ ಹೆಚ್ಚು ಪ್ರೋತ್ಸಾಹವನ್ನು ನೀಡಿ BC ರೋಡ್ ಸ್ಪರ್ಶ ಕಲಾಮಂಡಲದಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರು ಇವರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೂಡ ಇವರು ರಾಣಿ ಹಬ್ಬಕ್ಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ತಮ್ಮ ಗುಡಿ ಕೈಗಾರಿಕೆ ಮುಖಾಂತರ ಅದೆಷ್ಟೋ ಕೃಷಿ ಮೇಳಗಳಲ್ಲಿ ಭಾಗವಹಿಸುವಿಕೆ, ನಿಸ್ವಾರ್ಥ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಕೊಡಮಾಡುವ 2025ನೇ ಸಾಲಿನ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರು ಭಾಜನರಾಗಿದ್ದಾರೆ. ತಮ್ಮ ನಿರಂತರ ಪರಿಶ್ರಮ ಹಾಗೂ ಸಮಾಜ ಸೇವಾ ಮನೋಭಾವನದಿಂದ ಯರ್ಲಪ್ಪಾಡಿ ಗ್ರಾಮಕ್ಕೆ ಹೆಮ್ಮೆ ತರುವಂಥ ಸಾಧನೆಯನ್ನು ಮಾಡಿರುತ್ತೀರಿ. ಇನ್ನು ಮುಂದೆಯೂ ಕೂಡ ತನ್ನ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಯೊಂದಿಗೆ ನಿಮ್ಮ ವೃತ್ತಿಯನ್ನು ಮಾಡುವ ಶಕ್ತಿ ಆ ಭಗವಂತ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಗೌರವಗಳೊಂದಿಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಸುನಿಲ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಯರ್ಲಪ್ಪಾಡಿ 11/2/26. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಸಾಧಕಿಯನ್ನು ಕೂಡ ನಾವು ವೇದಿಕೆಯಲ್ಲಿ ಗೌರವಿಸಿಕೊಳ್ಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಹೆಮ್ಮೆಯ ಸುಪುತ್ರಿ ಯರ್ಲಪ್ಪಾಡಿ ಗ್ರಾಮದ ಓರ್ವ ಸುಪುತ್ರಿಯಾಗಿ ಯರ್ಲಪ್ಪಾಡಿ ಗ್ರಾಮದಲ್ಲಿ ಸೇವೆಯನ್ನು ವೃತ್ತಿ ಜೀವನವನ್ನು ಮುಂದುವರಿಸಿ ನಮ್ಮ ಪ್ರಾಥಮಿಕ ಉಪ ಕೇಂದ್ರದ ಓರ್ವ ವಿಶೇಷ ಕಾರ್ಯಕರ್ತೆಯಾಗಿ ಶ್ರೀಮತಿ ಅರುಂಧತಿ ನಾಯ್ಕರವರು ಮಾಡಿದಂಥ ಸಾಧನೆ ಸೇವೆಗಳು ಬಹಳ ಅಪಾರವಾದದ್ದು. ಯಾಕಂತೇಳಿದ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅಥವಾ ಒಂದು ಉಪಕೇಂದ್ರವನ್ನು ಯಾವ ರೀತಿಯಲ್ಲಿ ಒಂದು ಅರ್ಥಪೂರ್ಣವಾಗಿ ಸಮಾಜದ ಜನರಿಗೆ ಮುಟ್ಟುವಲ್ಲಿ ತಲುಪಿಸುವಲ್ಲಿ ಒಂದು ಕೆಲಸವನ್ನು ಮಾಡಬಹುದು ಎನ್ನುವ ವಿಚಾರವನ್ನು ತೋರಿಸಿಕೊಟ್ಟವರು ಅರುಂಧತಿ ನಾಯ್ಕರವರು. ಹಾಗಾಗಿ ಅರುಂಧತಿ ನಾಯ್ಕರವರನ್ನು ಕೂಡ ವೇದಿಕೆಯಲ್ಲಿ ಗೌರವಿಸಿಕೊಳ್ಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇವೆ. ಅರುಂಧತಿ ನಾಯ್ಕರವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಯರ್ಲಪ್ಪಾಡಿ ಗ್ರಾಮ ಪಂಚಾಯತ್ ಯರ್ಲಪ್ಪಾಡಿ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ ಇವರ ವತಿಯಿಂದ ಸಮುದಾಯ ಆರೋಗ್ಯ ಅಧಿಕಾರಿಯಾದಂಥ ಶ್ರೀಮತಿ ಅರುಂಧತಿ ಜಿ ನಾಯ್ಕ್ ಇವರಿಗೆ ಗೌರವ ಆಧಾರಗಳಿಂದ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಕಾರ್ಕಳ ತಾಲೂಕು ಯರ್ಲಪ್ಪಾಡಿ ಗ್ರಾಮದ ಕೃಷಿಕ ಕುಟುಂಬದ ಶ್ರೀ ಗೋವಿಂದ ನಾಯ್ಕ್ ಮತ್ತು ಶ್ರೀಮತಿ ಶುಭವತಿ ನಾಯ್ಕ್ ದಂಪತಿಗಳ ಪುತ್ರಿಯಾಗಿ ದಿನಾಂಕ 15/11/97ರಂದು ಜನಿಸಿರುವ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಲ್ಬೆಟ್ಟು ಹಿರ್ಗಾನ ಮತ್ತು ಪ್ರೌಢಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಹಿರ್ಗಾನ ಮತ್ತು PUC ಶಿಕ್ಷಣವನ್ನು ಪದವಿ ಪೂರ್ವ ಕಾಲೇಜ್ ಹಿರಿಯಡ್ಕದಲ್ಲಿ ಪೂರೈಸಿರುವಿರಿ. 2005ರಿಂದ 4 ವರ್ಷಗಳ ವೃತ್ತಿ ಶಿಕ್ಷಣವಾದ BSc ನರ್ಸಿಂಗನ್ನು ಸಂಜಯ್ ಗಾಂಧಿ ಶುಶ್ರೂಷಾ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಪೂರೈಸಿ 2009ರಿಂದ 2 ವರ್ಷಗಳ ಕಾಲ ಆಚಾರ್ಯ ಶುಶ್ರೂಷಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸಿರುವಿರಿ. 2011ರಿಂದ ಉನ್ನತ ಶಿಕ್ಷಣವಾದ MSc ನರ್ಸಿಂಗನ್ನು ಆಚಾರ್ಯ ಶುಶ್ರೂಷಾ ಮಹಾವಿದ್ಯಾಲಯದಲ್ಲಿ ಪೂರೈಸಿರುವಿರಿ. ಉನ್ನತ ವ್ಯಾಸಂಗವನ್ನು ಮುಗಿಸಿ 2013ರಿಂದ 2016ರವರೆಗೆ ಕಾಲಭೈರವೇಶ್ವರ ಶುಶ್ರೂಷಾ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸಿರುವಿರಿ. 2017ರಿಂದ 2 ವರ್ಷಗಳ ಕಾಲ ಉಡುಪಿಯ ನ್ಯೂ ಸಿಟಿ ನರ್ಸಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸಿ 2019ರಿಂದ ಶುಶ್ರೂಷಾ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿರುವಿರಿ. ನಂತರ ತನ್ನ ಹುಟ್ಟೂರಿನಲ್ಲಿ ಸೇವೆ ಸಲ್ಲಿಸಬೇಕೆಂಬ ದೃಢ ನಿರ್ಣಯದಿಂದ 25/3/2022ರಿಂದ 18/11/2025ರವರೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೈಲೂರಿನ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಯರ್ಲಪ್ಪಾಡಿಯಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಕರ್ತವ್ಯಕ್ಕೆ ಸೇರ್ಪಡೆಗೊಂಡು 3 ವರ್ಷ 8 ತಿಂಗಳುಗಳ ಕಾಲ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಕರ್ತವ್ಯವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತು ಜವಾಬ್ದಾರಿಯುತವಾಗಿ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿಭಾಯಿಸಿರುವ ತೃಪ್ತಿಯನ್ನು ಹೊಂದಿರುತ್ತೀರಿ.
ತಮ್ಮ ಸೇವಾವಧಿಯಲ್ಲಿ ಸರ್ಕಾರ ನೀಡಿರುವಂಥ 12 ಆರೋಗ್ಯ ಸೇವೆಗಳು ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ಜೊತೆಗೆ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸ್ತಿರುವಿರಿ. ಪ್ರತಿ ವರ್ಷ ಕಾಯಕಲ್ಪದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವನ್ನು ಉತ್ತೀರ್ಣಗೊಳಿಸುವ ಜೊತೆಗೆ ಕಾಯಕಲ್ಪ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಬಾಹ್ಯ ಮೌಲ್ಯಮಾಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಿರಿ. 2024ರಲ್ಲಿ ರಾಷ್ಟ್ರೀಯ ಗುಣಮಟ್ಟ ಭರವಸೆ ಮಾನದಂಡಗಳ ಮಾನಕ NQAS ಪ್ರಮಾಣೀಕರಣ ಪ್ರಕ್ರಿಯೆಯಲ್ಲಿ ಆರೋಗ್ಯ ಕೇಂದ್ರ ಮತ್ತು ಕ್ಷೇಮ ಕೇಂದ್ರ ಯರ್ಲಪಾಡಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ಶ್ರಮವಹಿಸಿ ರಾಷ್ಟ್ರೀಯ ಮಟ್ಟದಲ್ಲಿ 93% ಅಂಕ ಗಳಿಸಿ ತೇರ್ಗಡೆಗೊಳಿಸಿರುವ ಕೀರ್ತಿ ತಮ್ಮದು. ಉಡುಪಿ ಜಿಲ್ಲೆ ಬೆಸ್ಟ್ ಔಟ್ ಗೋಯಿಂಗ್ CHO ಹಾಗೂ ಸಮುದಾಯ ಆರೋಗ್ಯ ಅಧಿಕಾರಿ ತರಬೇತಿಯಲ್ಲಿ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದಿರುವ ತಮ್ಮ ಕರ್ತವ್ಯನಿಷ್ಠೆ ಮತ್ತು ಕೆಲಸದ ಮೇಲಿನ ಶ್ರಮ, ಆಶಾ ಕಾರ್ಯಕರ್ತೆಯರಿಗೆ ನೀಡುವ ತರಬೇತಿ ಮತ್ತು ಎಲ್ಲ ಸಿಬ್ಬಂದಿಗಳೊಂದಿಗಿನ ಹೊಂದಾಣಿಕೆ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಬರುವ ಅನೇಕ ಬಡ ರೋಗಿಗಳಿಗೆ ಅತ್ಯಂತ ಕಾಳಜಿಯಿಂದ ಸೇವೆ ಮಾಡಿರುವ ಆತ್ಮತೃಪ್ತಿ ತಮಗಿದೆ. ನಗುಮೊಗದ ತಾಳ್ಮೆಯ ಸ್ವಭಾವ ತಮ್ಮದು. ಎಲ್ಲರನ್ನೂ ಅತ್ಯಂತ ಪ್ರೀತಿ ಗೌರವದಿಂದ ಕಾಣುವ ತಾವು ಬಹಳ ಪ್ರಾಮಾಣಿಕತೆಯಿಂದ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ಯರ್ಲಪ್ಪಾಡಿ ಗ್ರಾಮದಲ್ಲಿ ತಾವು ಸಲ್ಲಿಸಿದ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕ ಸೇವೆಯು ಗ್ರಾಮಸ್ಥರ ಮನಸ್ಸಿನಲ್ಲಿ ಸದಾ ಅವಿಸ್ಮರಣೀಯವಾಗಿರುತ್ತದೆ. ಪತಿ ಮಂಜುನಾಥ್ ಹಾಗೂ ಪುತ್ರ ವಿಹಾನ್ರೊಂದಿಗೆ ಸಂತಸದ ಜೀವನ ನಡೆಸುತ್ತಿರುವ ತಮಗೆ ಮತ್ತು ತಮ್ಮ ಕುಟುಂಬದವರಿಗೆ ದೇವರು ಆಯುರಾರೋಗ್ಯ, ನೆಮ್ಮದಿ, ಸಂಪತ್ತು ಕರುಣಿಸಲಿ. ಹಾಗೆಯೇ ತಮ್ಮ ಮುಂದಿನ ಪ್ರಾಧ್ಯಾಪಕ ಸೇವೆಯಲ್ಲಿ ಅಪಾರ ಕೀರ್ತಿ ಪಡೆಯುವಂತಾಗಲೆಂದು ಹಾರೈಸುತ್ತಾ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ರವರ ಉಪಸ್ಥಿತಿಯಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯತ್ ಯರ್ಲಪ್ಪಾಡಿ 11/2/2026. ಬಂಧುಗಳೇ, ಒಂದು ಜೋರಾದ ಚಪ್ಪಾಳೆ ಬರಬೇಕು ಇವರಿಗೆ. ಯಾಕಂತೇಳಿದ್ರೆ ಒಬ್ಬ ಆರೋಗ್ಯ ಸಂಸ್ಥೆಯ ಒಬ್ಬ ಜವಾಬ್ದಾರಿಯುತ ಕರ್ತವ್ಯದಲ್ಲಿರುವಂಥ ಅರುಂಧತಿಯವರು ಮಾಡಿರುವಂಥ ಸೇವೆ, ನೀಡಿರುವಂಥ ಸೇವೆ ಹಾಗೂ ಅವರು ಕೊಟ್ಟಂಥ ಒಂದು ಶ್ರದ್ಧಾ ಭಕ್ತಿಯ ಒಂದು ವ್ಯವಸ್ಥೆಯನ್ನು ಗುರುತಿಸಿ ಇವತ್ತು ಸರ್ಕಾರ ಕೂಡ ಅವರನ್ನು ಗೌರವಿಸಿದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಅವರನ್ನು ನಾವು ವಿಶೇಷವಾಗಿ ಗೌರವಿಸಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಮೇಡಮ್. ನಮಗೆ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಲೋಕಾರ್ಪಣೆಗೊಂಡಿವೆ. ಇವತ್ತು ಸಮಸ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ವಿಶೇಷವಾದ ಸವಲತ್ತುಗಳು ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳು ಯರ್ಲಪಾಡಿಯಲ್ಲಿ ಮೂಡಿಬಂದಿವೆ. ಅದರಲ್ಲಿ ಸುಮಾರು ಕೇಂದ್ರ ಸರ್ಕಾರದ ವತಿಯಿಂದ ನಡೆದು ಬಂದಂಥ ಜಲಜೀವನ ಮಿಷನ್ 3.97 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮ ಈ ಯರ್ಲಪಾಡಿಯಲ್ಲಿ ಮೂಡಿದೆ. ವಾರಾಯಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಪೈಪ್ಲೈನ್ ಅಳವಡಿಕೆ ಮತ್ತು 3 ಓವರ್ ಹೆಡ್ ಟ್ಯಾಂಕ್ಗಳು ಕೂಡ ಈಗ ಪ್ರಗತಿಯಲ್ಲಿದೆ. ಆ ಕಾರ್ಯಕ್ರಮ ಪೂರ್ಣಗೊಂಡ ನಂತರ ಸಮಸ್ತ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಅನುಕೂಲ ಆಗಲಿಕ್ಕಿದೆ. 13 ಲಕ್ಷ ಅನುದಾನದಲ್ಲಿ ಜಾರ್ಕಳದ ಅಂಗನವಾಡಿ ಕೇಂದ್ರ, ತಾಲೂಕು ಪಂಚಾಯತ್ನಿಂದ 5 ಲಕ್ಷ, ಗ್ರಾಮ ಪಂಚಾಯತ್ನ NREG ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ 8 ಲಕ್ಷ ರೂಪಾಯಿಯ ಒಟ್ಟು 13 ಲಕ್ಷದ ಒಂದು ಅಂಗನವಾಡಿ ಕೇಂದ್ರ ಕೂಡ ಇವತ್ತು ಮಾನ್ಯ ಶಾಸಕರಿಂದ ಲೋಕಾರ್ಪಣೆಗೊಂಡಿದೆ. ಗ್ರಾಮ ಪಂಚಾಯತ್ನ ವಿವಿಧ ಇಲಾಖೆಯ ಅನುದಾನದಲ್ಲಿ ಗೋವಿಂದೂರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಿಂದೂ ರುದ್ರಭೂಮಿ, ಬಹಳ ವ್ಯವಸ್ಥಿತವಾದಂಥ ಒಂದು ಹಿಂದೂ ರುದ್ರಭೂಮಿ ಕೂಡ ಇವತ್ತು ಲೋಕಾರ್ಪಣೆಗೊಂಡಿದೆ. ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದ 65 ಲಕ್ಷ ರೂಪಾಯಿಯ ಅನುದಾನದಲ್ಲಿ ಯರ್ಲಪ್ಪಾಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ನೂತನ ಕಟ್ಟಡಕ್ಕೆ ಇವತ್ತು ತಾನೇ ಶಿಲಾನ್ಯಾಸಗೊಂಡಿದೆ. ಹಾಗೆಯೇ ನ್ಯಾಯಬೆಲೆ ಅಂಗಡಿಗೆ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಕಟ್ಟಡ ನಿರ್ಮಿಸಿದ್ದು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ನರೇಗಾ ಮತ್ತು ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಕರ್ವಾಲು ದೇವಸ್ಥಾನಕ್ಕೆ ಸಾರ್ವಜನಿಕ ಶೌಚಾಲಯವನ್ನು 5 ಲಕ್ಷದ ಶೌಚಾಲಯವನ್ನು ಮಾಡಿಕೊಡಲಾಗಿದೆ. ಉದ್ಯೋಗ ಖಾತರಿ ಮತ್ತು ಅಕ್ಷರ ಕರಾವಳಿ ಕಟ್ಟಡಕ್ಕೆ ಸಾರ್ವಜನಿಕ ಶೌಚಾಲಯ ಇವತ್ತು ಉದ್ಯೋಗ ಖಾತರಿ ಯೋಜನೆಯಲ್ಲಿ 2 ಲಕ್ಷದ ಸಾರ್ವಜನಿಕ ಶೌಚಾಲಯವನ್ನು ಮಾಡಿಕೊಡಲಾಗಿದೆ. ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಸಂಜೀವಿನಿ ಕಟ್ಟಡ, ನೂತನ ಕಚೇರಿ, ನೂತನ VRW ಕಚೇರಿ, ಗ್ರಾಮ ಪಂಚಾಯತ್ಗೆ ಸೋಲಾರ್ ಅಳವಡಿಕೆ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿದೆ. ಗ್ರಾಮ ಪಂಚಾಯತ್ನ ಅನುದಾನದಲ್ಲಿ ಗ್ರಾಮದ ಎಲ್ಲ ಮುಖ್ಯ ರಸ್ತೆಗಳಿಗೆ ದಾರಿದೀಪದ ಅಳವಡಿಕೆ ಕೂಡ ಮಾಡಲಾಗಿದೆ. ಗ್ರಾಮ ಪಂಚಾಯತ್ನ 25% ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ವೈದ್ಯಕೀಯ ಚಿಕಿತ್ಸೆ ವೆಚ್ಚಕ್ಕೆ ಬೇಕಾದಷ್ಟು ಸಹಾಯಧನ, ಅಂತ್ಯ ಸಂಸ್ಕಾರಕ್ಕೆ ಸಹಾಯಧನ, ನೀರಿನ ಟ್ಯಾಂಕ್ ಅಳವಡಿಕೆ, ಕ್ರೀಡೆಗೆ ಪ್ರೋತ್ಸಾಹ, ಮನೆ ರಿಪೇರಿ, ಅಡುಗೆ ಅನಿಲ, ಸರಳ ಮದುವೆಗೆ ಸಹಕಾರ, ಶೌಚಾಲಯ ರಚನೆ ಎಲ್ಲ ಕಾರ್ಯಕ್ರಮಕ್ಕೆ 25% ಅನುದಾನವನ್ನು ಒದಗಿಸಲಾಗಿದೆ. ಗ್ರಾಮ ಪಂಚಾಯತ್ ನರೇಗಾ ಅನುದಾನ ರೂಪಾಯಿ 4 ಲಕ್ಷದಲ್ಲಿ ಗೋವಿಂದೂರು ಮಾವಿನಕಟ್ಟೆ ಪಿಲ್ಚೌಂಡಿ ರಸ್ತೆ ಕಾಂಕ್ರೀಟೀಕರಣ, 5 ಲಕ್ಷದಲ್ಲಿ ಹಿರಿಯಡ್ಕಬೆಟ್ಟು ಬಳಿ ತೋಡಿಗೆ ಕಾಲು ಸಂಕರಚನೆ,
4 ಲಕ್ಷ ರೂಪಾಯಿ ಅನುದಾನದಲ್ಲಿ ಬುಕ್ಕಿಗುಡ್ಡೆ ಶಾಲೆಗೆ ಆವರಣಗೋಡೆ, ಯರ್ಲಪ್ಪಾಡಿ ಶಾಲೆಗೆ ಆವರಣಗೋಡೆ, ಯರ್ಲಪ್ಪಾಡಿ ಶಾಲೆಯ ಮಳೆ ನೀರು ಕೊಯ್ಲಿನ ಕಾಮಗಾರಿಯನ್ನು ಕೂಡ ಮಾಡಲಾಗಿದೆ. ಗ್ರಾಮ ಪಂಚಾಯತ್ನ ಅನುದಾನ 7 ಲಕ್ಷದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಕಟ್ಟಡ ದುರಸ್ತಿಯನ್ನು ಮಾಡಲಾಗಿದೆ. ಗ್ರಾಮ ಪಂಚಾಯತ್ ಅನುದಾನ 6 ಲಕ್ಷದಲ್ಲಿ ಯರ್ಲಪ್ಪಾಡಿ ಸಪ್ತಗಿರಿ ರಸ್ತೆ ಸಂಪರ್ಕ ರಸ್ತೆಯನ್ನು ರಚನೆ ಮಾಡಲಾಗಿದೆ. ಗ್ರಾಮದ ಎಲ್ಲ 5 ಅಂಗನವಾಡಿ ಕೇಂದ್ರಗಳಿಗೆ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಶೌಚಾಲಯ, ಇಂಟರ್ಲಾಕ್, ಮೇಲ್ಛಾವಣಿ ದುರಸ್ತಿ, ಆವರಣಗೋಡೆ, ದಾಸ್ತಾನು ಕೊಠಡಿ ಹಾಗೂ ಇತ್ಯಾದಿ ಕಾಮಗಾರಿಗಳನ್ನು ಮಾಡಲಾಗಿದೆ. ವಿಶೇಷವಾಗಿ ಶಾಸಕರ ಮುತುವರ್ಜಿಯಿಂದ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾರ್ಕಳ ನೆಲ್ಲಿಗುಡ್ಡೆ ಪಡ್ಡಾಯಗುಡ್ಡೆ ರಸ್ತೆ ಕಾಂಕ್ರೀಟೀಕರಣ, ಗೋವಿಂದೂರು ಕಟ್ಟದ ರಸ್ತೆ ಕಾಂಕ್ರೀಟೀಕರಣ, ಗೋವಿಂದೂರು ಮಾವಿನಕಟ್ಟೆ ನೆಲ್ಲಿಗುಡ್ಡೆ ರಸ್ತೆ ಕಾಂಕ್ರೀಟೀಕರಣ, ಹೆಕ್ಕಡ್ಕ ಮಠದ ರಸ್ತೆ, ಜಾರ್ಕಳ ಶಾಂತಿ ಬಲ್ಕೆ ರಸ್ತೆ, ಜಾರ್ಕಳ ಕಾಮಿಲ್ ದರ್ಕಾಸ್ ರಸ್ತೆ, ಜಾರ್ಕಳ ಅರ್ಬಿ ರಸ್ತೆ ಕಾಂಕ್ರೀಟೀಕರಣ, ಸುಮಾರು 13 ಕೋಟಿ ಅನುದಾನದಲ್ಲಿ ಯರ್ಲಪ್ಪಾಡಿ ಹಿರ್ಗಾನ ರಸ್ತೆಯ ಒಂದು ವಿಶೇಷವಾದ ಡಾಮರೀಕರಣ, ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಯರ್ಲಪ್ಪಾಡಿಗೆ ವಿವೇಕ ಕೊಠಡಿ, ಎಲ್ಲ ಅನುದಾನದ ಕಾರ್ಯಕ್ರಮಗಳು ಮಾನ್ಯ ಶಾಸಕರ ಒಂದು ಸಹಕಾರದಿಂದ ಹಾಗೂ ಗ್ರಾಮ ಪಂಚಾಯತ್ ಅನುದಾನದಿಂದ ವ್ಯವಸ್ಥಿತವಾಗಿ ಜನರಿಗೆ ನೀಡಲಾಗಿದೆ. ಎಲ್ಲ ಸವಲತ್ತುಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಹಾಗಾಗಿ ಮಾನ್ಯ ಶಾಸಕರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಎಲ್ಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಿಗೆ ಹಾಗೂ ಸಂಬಂಧಪಟ್ಟಂತೆ ಎಲ್ಲ ಇಲಾಖಾಧಿಕಾರಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ಕೊಳ್ತಾ ಇದ್ದೇನೆ. ಪೂರ್ಣಿಮಾ ಬಿನ್ ಮೋನಪ್ಪ ಅವರು ಕೂಡ ವೇದಿಕೆಗೆ ಬಂದು ಸವಲತ್ತಿನ ಚೆಕ್ಕನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಕುಮಾರಿ ಅಮೃತ ಬಿನ್ ಅಣ್ಣುಮೇರ ದಯವಿಟ್ಟು ವೇದಿಕೆಗೆ ಬಂದು ಶೇಕಡ 25 ಒಂದು ಅನುದಾನದ ಚೆಕ್ಕನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಹರಿಣಾಕ್ಷಿ ಕೋಮ್ ದಿನೇಶ್ ನಾಯ್ಕ್ ಇವರು ಕೂಡ ವೇದಿಕೆಗೆ ಬಂದು ಚೆಕ್ಕನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಅಮಿತಾ ಕೋಮ್ ತೋಮರ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಚೆಕ್ಕನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ನಮ್ರತ್ ಕುಮಾರ್ ಬಿನ್ ಶೇಖರ ಇವರು ಕೂಡ ವೇದಿಕೆಗೆ ಬಂದು ಚೆಕ್ಕನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಮತಿ ಬಿನ್ ಕಾಪಿರ ಇವರು ಕೂಡ 2 ವಿಭಾಗದಲ್ಲಿ ಸವಲತ್ತನ್ನು ಪಡೀತಾ ಇದ್ದಾರೆ. ಇವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಸುಮತಿ ಚೆಕ್ಕನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರತ್ನಾಕರ ಬಿನ್ ಬೋಜಾ ಇವರು ಕೂಡ 2 ವಿಭಾಗದಲ್ಲಿ ಸವಲತ್ತನ್ನು ಪಡ್ಕೊಳ್ತಾ ಇದ್ದಾರೆ. ರತ್ನಾಕರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಸವಲತ್ತನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಯಶೋಧ ಕೊಂ ವಿಠಲ ಪಾಣಾರ ದಯವಿಟ್ಟು ವೇದಿಕೆಗೆ ಬಂದು ಸವಲತ್ತನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸಂಜೀವಿ ಕೋಂ ರಾಮಣ್ಣ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಸವಲತ್ತನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಲಜಾ ಕೋಂ ಶೀನಾ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಸವಲತ್ತನ್ನು ಪಡ್ಕೊಳ್ಬೇಕು. ಶ್ರೀ ವಸಂತ ಬಿನ್ ಅಣ್ಣು ದಯವಿಟ್ಟು ವೇದಿಕೆಗೆ ಬಂದು ಸವಲತ್ತನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಿದಂಥ ಉದ್ಘಾಟಕರು ಮಾನ್ಯ ಗುರುಪ್ರಸಾದ್ ಶೆಟ್ಟಿ ಅವರು 2 ಉದ್ಘಾಟನಾ ಮಾತನ್ನು ಆಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೆ. ನಮ್ಮ ಕಾರ್ಯಕ್ರಮದಲ್ಲಿ ಹಿರ್ಗಾನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವ ಸಂತೋಷ್ ಶೆಟ್ಟಿ ಅವರು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ನೀರೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ರಮೇಶ್ ಕಲ್ಲಟ್ಟಿ ಅವರು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಯರ್ಲಪ್ಪಾಡಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಸುನಿಲ್ ಹೆಗ್ಡೆ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದ ರೇಖಾಚಾರ್ಯರವರೇ, ಅದೇ ರೀತಿ ನಮ್ಮ ಪ್ರೀತಿಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುನಿಲ್ ಕುಮಾರ್ ಸರ್ ಅವರೇ, ವೇದಿಕೆಯಲ್ಲಿರುವ ಗಣ್ಯರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ಯರ್ಲಪ್ಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾದ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಯರ್ಲಪ್ಪಾಡಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರುತ್ತದೆ. ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈಗಾಗಲೇ ಉದಯ್ ಕುಮಾರ್ ಹೆಗ್ಡೆ ಅವರು ನಮ್ಮ ಬಳಿ ಪ್ರಸ್ತಾಪಿಸಿದ್ದಾರೆ. ನಮ್ಮ ಯರ್ಲಪ್ಪಾಡಿ ತುಂಬ ಅಭಿವೃದ್ಧಿಯನ್ನು ಕಾಣುತ್ತಿದೆ. ಅದಕ್ಕೆ ನಮ್ಮ ಶಾಸಕರು ತುಂಬ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಯರ್ಲಪ್ಪಾಡಿಯ ಪರವಾಗಿ ನಾನು ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್. ಅದೇ ರೀತಿ ನಾವು ಲಯನ್ಸ್ ಮುಖಾಂತರ ನಮ್ಮ ಜಾರ್ಕಳ ಪರಿಸರದಲ್ಲಿ ಒಂದು ಬಸ್ ಸ್ಟ್ಯಾಂಡನ್ನು ಮಾಡುವ ಬಗ್ಗೆ ನಮ್ಮ ಯರ್ಲಪ್ಪಾಡಿಯಲ್ಲಿ ಇದು ಈಗಾಗಲೇ ಪಂಚಾಯತಿಗೆ ಒಂದು ಲೆಟ್ರನ್ನು ಕೊಟ್ಟಿರುತ್ತೇವೆ. ಅದಕ್ಕೆ ಎಲ್ಲ ರೀತಿಯ ಒಂದು ಜಾಗದ ಒಂದು ಸಮಸ್ಯೆ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಟ್ಟಲ್ಲಿ ಒಂದು 5 ರಿಂದ 10 ಲಕ್ಷ ವೆಚ್ಚದಲ್ಲಿ ನಾವು ಲಯನ್ಸ್ನವರು ಎಲ್ಲರಿಗೂ ಸಹಕಾರವಾಗುವಂತೆ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಿಸುವಲ್ಲಿ ನಾವು ಈಗ ಪ್ರಯತ್ನವನ್ನು ಪಡುತ್ತಿದ್ದೇವೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಬೇಕು ಅಧ್ಯಕ್ಷರಾಗಿ ಕೇಳಿಕೊಳ್ತೇನೆ. ನಾವು ಅದನ್ನು ಈ ವರ್ಷದಲ್ಲೇ ಅಭಿವೃದ್ಧಿ ಮಾಡಿ ಒಂದು ಉತ್ತಮ ಬಸ್ ಸ್ಟ್ಯಾಂಡನ್ನು ಜಾರ್ಕಳ ಪರಿಸರದ ಜನರಿಗೆ ಕೊಡಲಿಕ್ಕಿದ್ದೇವೆ. ನನ್ನನ್ನು ಈ ಉದ್ಘಾಟನೆಗೆ ಆಹ್ವಾನಿಸಿ ಉದ್ಘಾಟನೆಯನ್ನಾಗಿ ಮಾಡೋದಕ್ಕೆ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.
ಬಹಳ ಯಶಸ್ವಿ ನಾಯಕರು, ಕೊಡುಗೈ ದಾನಿಗಳಾಗಿರುವಂಥ ಗುರುಪ್ರಸಾದ್ ಶೆಟ್ಟಿ ಅವರು ಬಹಳ ದೊಡ್ಡ ಆಶ್ವಾಸನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಾಕಿಕೊಟ್ಟಿದೆ. ಹಾಗಾಗಿ ಇವತ್ತು ಒಂದು 5 ಸಂಘಗಳಿಗೆ ನಾವು ಚೆಕ್ಕನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಆ ಚೆಕ್ಕನ್ನು ಕೂಡ ಮಾನ್ಯ ಶಾಸಕರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮದಲ್ಲಿ ಸುವರ್ಣ ಸಂಜೀವಿನಿ ಸಂಘ ದಯವಿಟ್ಟು ತಮ್ಮ ತಂಡದೊಂದಿಗೆ ವೇದಿಕೆಗೆ ಬರಬೇಕು, ಚೆಕ್ಕನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸುವರ್ಣ ಸಂಜೀವಿನಿ ತಂಡ, ಅದರ ನಂತರ ಒಡ್ರತ್ತಾವು ಸಂಜೀವಿನಿ ತಂಡದವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೃಂದಾವನ ಸಂಜೀವಿನಿ ತಂಡದವರು ಕೂಡ ಚೆಕ್ಕನ್ನು ಪಡ್ಕೊಳ್ಳಿಕ್ಕೆ ವೇದಿಕೆಗೆ ಬರಬೇಕು. ಕಲ್ಪವೃಕ್ಷ ಸಂಜೀವಿನಿ ತಂಡದವರು ಕೂಡ ವೇದಿಕೆಗೆ ಬರಬೇಕು. ಪ್ರಕೃತಿ ಸಂಜೀವಿನಿ ತಂಡದವರು ಕೂಡ ಚೆಕ್ಕನ್ನು ಪಡ್ಕೊಳ್ಳಿಕ್ಕೆ ವೇದಿಕೆಗೆ ಬರಬೇಕು. ಸುವರ್ಣ ಸಂಜೀವಿನಿ ತಂಡದವರು ಚೆಕ್ಕನ್ನು ಪಡ್ಕೊಳ್ತಾ ಇದ್ದಾರೆ. ತಮ್ಮ ತಂಡದೊಂದಿಗೆ ಬಂದರೆ ಬಹಳ ಒಳ್ಳೆಯದು. ಕೇವಲ ಅಧ್ಯಕ್ಷರು ಮಾತ್ರ ಅಲ್ಲ, ತಮ್ಮ ತಂಡದೊಂದಿಗೆ ಇದ್ದ ಸದಸ್ಯರು ವೇದಿಕೆಗೆ ಬಂದರೆ ಒಂದು ಸಲ ಆ ಒಂದು ಒಕ್ಕೂಟಕ್ಕೂ ಬಲ ಬರ್ತದೆ. ಇವತ್ತು ಮಹಿಳೆಯರಿಗಾಗಿ ಅನೇಕ ಕಾರ್ಯಕ್ರಮಗಳು ಸರ್ಕಾರ ನೀಡ್ತಾ ಇದೆ. ಸ್ತ್ರೀ ಶಕ್ತಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಒಂದು ಹಂತದಲ್ಲಿ ಮಹಿಳೆಯರನ್ನು ಸಶಕ್ತರನ್ನಾಗಿ ಮಾಡಿ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಈಗ ಸಂಜೀವಿನಿ ಒಕ್ಕೂಟ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಕೇವಲ ಸಾಲ ಕೊಡೋದು ಮಾತ್ರ ಅಲ್ಲ, ಬೇರೆ ಬೇರೆ ಉದ್ಯೋಗಗಳಿಗೆ ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮ, ಅವರು ಉದ್ಯೋಗ ಮಾಡೋದಾದರೆ ಅವರಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯಕ್ರಮ, ಸಂಜೀವಿನಿ ಮಾರುಕಟ್ಟೆಯನ್ನು ಮಾಡಿಕೊಟ್ಟು ಅವರಿಗೆ ಆ ಮಾರುಕಟ್ಟೆಯಲ್ಲಿ ತಾವು ತಯಾರು ಮಾಡಿದಂಥ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ. ಹೀಗೆ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಸಂಜೀವಿನಿಗೆ ಒಂದು ದೊಡ್ಡ ಶಕ್ತಿಯನ್ನು, ಬಲವನ್ನು ಇವತ್ತು ಸರ್ಕಾರ ಕೊಟ್ಟಿದೆ. ಹಾಗಾಗಿ ಆ ಒಂದು ಎಲ್ಲ ನಮ್ಮ ಸಮಸ್ತ ನನ್ನ ಲೆಕ್ಕಾಚಾರದಲ್ಲಿ ಯರ್ಲಪಾಡಿ ಗ್ರಾಮದಲ್ಲಿ ಒಂದು 40-50% ಮಹಿಳಾ ಸದಸ್ಯರು ಸಂಜೀವಿನಿ ಒಕ್ಕೂಟದಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ಈ ಒಂದು ಸಂಜೀವಿನಿ ಒಕ್ಕೂಟ. ಹಾಗಾಗಿ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಜನಾರ್ದನ್ ಮಾಸ್ಟ್ರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ಅವರಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಕೆ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಯರ್ಲಪಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸುನಿಲ್ ಹೆಗಡೆ ಅವರೇ, ಹಾಗೂ ನಮ್ಮೆಲ್ಲರ ನೆಚ್ಚಿನ ಹಾಗೂ ಅತ್ಯಂತ ನಮಗೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಸಪೋರ್ಟ್ ನೀಡುವಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ ಸುನಿಲ್ ಕುಮಾರ್ ಸರ್ ಅವರೇ, ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ ಲಯನ್ MJF ಆದಂಥ ಶ್ರೀ ಗುರುಪ್ರಸಾದ್ ಶೆಟ್ಟಿ ಅವರೇ, ಹಾಗೂ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ನೆರೆದಂಥ ಎಲ್ಲ ಗ್ರಾಮಸ್ಥರೇ, ಮೊದಲನೇದಾಗಿ ನಾನು ಆಗಲೇ ಈ ಹಿಂದೆ ಗ್ರಾಮ ಸಭೆಗೆ ಬಂದಾಗಲೂ ಕೂಡ ಹೇಳಿದ್ದೆ, ಯರ್ಲಪಾಡಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅತ್ಯಂತ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರು ಸುನಿಲ್ ಹೆಗಡೆ ಅವರು ಮಾಡ್ತಾ ಬಂದಿದ್ದಾರೆ. ದಯವಿಟ್ಟು ಮೊದಲನೇದಾಗಿ ಅವರಿಗೆ ತುಂಬ ಹೃದಯದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಯಾಕಂದರೆ ಕಳೆದ ಸಾರಿ ಗ್ರಾಮ ಸಭೆಯಲ್ಲೂ ಕೂಡ ಅತ್ಯಂತ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಮಾಡಿ ಈ ಹಿಂದೆ ಆದಂಥ ಎಲ್ಲ ಅಧ್ಯಕ್ಷರನ್ನು ಕೂಡ ಆ ಗ್ರಾಮ ಸಭೆಗೆ ಅವರು ಕರೆದು ಅವರನ್ನು ಗುರುತಿಸಿ ಸನ್ಮಾನವನ್ನು ಮಾಡಿದರು. ಅದೇ ರೀತಿ ಈಗಿನ ಒಂದು ಕಾರ್ಯಕ್ರಮ ಕೂಡ ಶಾಸಕರ ಒಂದು ನೇತೃತ್ವದಲ್ಲಿ ಸವಲತ್ತುಗಳ ವಿತರಣೆ ಜೊತೆಗೆ ನಮ್ಮ ಈ ಭಾಗದ ಒಂದು ಸಾಧಕರಿಗೆ ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಂತಹ ಕಾರ್ಯಕ್ರಮಗಳ ಜೊತೆಗೆ ಈ ಭಾಗದಲ್ಲಿ ಅತ್ಯಂತ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಾಗೆ ನಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಶಾಸಕರ ನೇತೃತ್ವದಲ್ಲಿ ನಾವು ಬೈಲೂರು ಪಶು ಚಿಕಿತ್ಸಾಲಯಕ್ಕೆ ಕೂಡ ನೂತನವಾಗಿ 50 ಲಕ್ಷದ ಒಂದು RIDF ಕಟ್ಟಡದ ನಿರ್ಮಾಣ ಕಾರ್ಯ ಕೂಡ ಶಾಸಕರು ನೆರವೇರಿಸಿಕೊಟ್ಟಿದ್ದಾರೆ. ಅದೀಗ ಪ್ಲಿಂತ್ ಮಟ್ಟಿಗೆ ಬಂದಿದೆ. ಅಲ್ಲಿಗೆ ಇನ್ನು ಮುಂದೆ ಹೋದಂತೆ ಒಂದು ನೂತನ ಪಶುವೈದ್ಯಾಧಿಕಾರಿ ಪರ್ಮನೆಂಟ್ ಆಗಿ ಬಂದರೆ ಈ ಭಾಗಕ್ಕೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಗ್ರಾಮ ಪಂಚಾಯತ್ನ ನೋಡಲ್ ಅಧಿಕಾರಿಯವರು ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಕೂಡ ಅಪಾರವಾಗಿದೆ. ತಮಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತೇವೆ. ಬಂಧುಗಳೇ, ನಾವು ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇವತ್ತು ಸುನಿಲ್ ಹೆಗಡೆಯವರ ನೇತೃತ್ವದಲ್ಲಿ, ರೇಖಾ ಆಚಾರ್ಯರವರ ನೇತೃತ್ವದಲ್ಲಿ ಎಲ್ಲ 12 ಮಂದಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರು ತಮ್ಮ ಅವಧಿಯಲ್ಲಿ ಗ್ರಾಮದಲ್ಲಿ ಸೇವೆ ಮಾಡಿದಂಥ ಸರ್ವರನ್ನು ಕೂಡ ಗುರುತಿಸಿಕೊಳ್ಬೇಕು ಎನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹಾಕಿಕೊಂಡಿದ್ದಾರೆ. ಹಾಗಾಗಿ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳನ್ನು ನಾವು ಇವತ್ತು ಒಂದು ಶಾಲಿನ ಗೌರವವನ್ನು ನೀಡಿ ವೇದಿಕೆಯಲ್ಲಿ ಗೌರವಿಸಿಕೊಳ್ಳಿಕ್ಕಿದ್ದೇವೆ. ನಾನು ಹೆಸರು ಕರೆದಾಗ ದಯವಿಟ್ಟು ವೇದಿಕೆಗೆ ಬರಬೇಕು ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದನ್ನು ಕೂಡ MLA ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. MBK ಶ್ರೀಮತಿ ಅಕ್ಷತಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. LCRP ಶ್ರೀಮತಿ ಉಷಾ ಪೂಜಾರಿ ಅವರು ಕೂಡ ವೇದಿಕೆಗೆ ಬರಬೇಕು. LCRP ಶ್ರೀಮತಿ ಸುಜಾತಾ ಆಚಾರ್ಯರವರು ಕೂಡ ವೇದಿಕೆಗೆ ಬರಬೇಕು. ಕೃಷಿ ಸಖಿ ಶ್ರೀಮತಿ ಪ್ರಿಯಾರವರು ವೇದಿಕೆಗೆ ಬರಬೇಕು. ಪಶು ಸಖಿ ಶ್ರೀಮತಿ ಲತಾರವರು ವೇದಿಕೆಗೆ ಬರಬೇಕು. ನೋಡಿ, ಇದರಲ್ಲಿ ಬೇರೆ ಬೇರೆ ಹುದ್ದೆಗಳು, ಕೃಷಿಗೆ ಒಬ್ಬ ಸಖಿ, ಪಶುವಿಗೆ ಒಬ್ಬ ಸಖಿ, ಹಾಗೆಯೇ ಸಮಾಜಕ್ಕೆ ಒಬ್ಬ ಸಖಿ, ಜನರಿಗೆ ಒಬ್ಬ ಸಖಿ, ಹೀಗೆ ಬೇರೆ ಬೇರೆ ರೀತಿಯ ಒಂದು ನಾಮಧೇಯವನ್ನು ನೀಡಿ ಒಂದು ಸಂಜೀವಿನಿಗೆ ದೊಡ್ಡ ಮೆರುಗನ್ನು ಕೊಟ್ಟಿದ್ದಾರೆ. ಉಷಾಕ ಬನ್ನಿ. ತಮ್ಮೆಲ್ಲ ಸೇವೆಗಳನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ತಮಗೆಲ್ಲ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದೇವೆ.
ತಮ್ಮ ಪ್ರಾಣದ ಒಂದು ಭಯವನ್ನು ಕೂಡ ಲೆಕ್ಕಿಸದೆ ಮಾನ್ಯ ಶಾಸಕರು ಕೂಡ ಬಹಳ ದೊಡ್ಡವಾದಂಥ ಒಂದು ಸೇವೆಯನ್ನು ಕೋವಿಡ್ ಸಂದರ್ಭದಲ್ಲಿ ನಮಗೆ ನಮ್ಮ ಕ್ಷೇತ್ರಕ್ಕೆ ನೀಡಿದ್ದಾರೆ. ಹಾಗೆಯೇ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಒಂದು ಕೆಲಸವನ್ನು ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆಯರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕಾಗಿದೆ. ಮನೆ ಮನೆಗೆ ತೆರಳಿ ತಮ್ಮ ಪ್ರಾಣದ ಭಯ ಅಥವಾ ತಮ್ಮ ಕುಟುಂಬದ ಒಂದು ವ್ಯವಸ್ಥೆಯನ್ನು ಕೂಡ ಬದಿಗಿಟ್ಟು ಇವತ್ತು ಸಮಾಜದ ಒಂದು ಒಳಿತಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಷ್ಟು ಕೆಲಸವನ್ನು ಮಾಡಿದವರು ಆಶಾ ಕಾರ್ಯಕರ್ತೆಯರು. ಹಾಗಾಗಿ ಅವರನ್ನು ವಿಶೇಷವಾಗಿ ಗೌರವ ಸಲ್ಲಿಕೆ ಮಾಡಬೇಕು ಅಂತ ನಮ್ಮ ಗ್ರಾಮ ಪಂಚಾಯತ್ ಇವತ್ತು ಒಂದು ವಿಚಾರವನ್ನು ಮಾಡಿಕೊಂಡಿದ್ದಾರೆ. ಶ್ರೀಮತಿ ವಸಂತಿ ಪೂಜಾರಿ ಅವರು ವೇದಿಕೆಗೆ ಬರಬೇಕು, ಶ್ರೀಮತಿ ಮಮತಾ ನಾಯ್ಕರವರು ವೇದಿಕೆಗೆ ಬರಬೇಕು, ಶ್ರೀಮತಿ ಸುಜಯ್ ಹೆಗ್ಡೆ ಅವರು ವೇದಿಕೆಗೆ ಬರಬೇಕು, ಶ್ರೀಮತಿ ಸವಿತಾರವರು ವೇದಿಕೆಗೆ ಬರಬೇಕು, ಶ್ರೀಮತಿ ರಾಧರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಒಂದು ಸಣ್ಣ ಮಗುವಿನ ಜೀವನದ ರೂಪುರೇಷೆಯಲ್ಲಿ ಪ್ರಾರಂಭದ ಹಂತವನ್ನು ನೀಡುವವರು ಯಾರು ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರು. ಇವತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಸುಮಾರು 6 ಮಂದಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ನಾವು ವೇದಿಕೆಯಲ್ಲಿ ಗೌರವಿಸಿಕೊಳ್ಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಶ್ರೀಮತಿ ನೀರಜಾ ಅವರು ವೇದಿಕೆಗೆ ಬರಬೇಕು, ಶ್ರೀಮತಿ ಸವಿತಾ ಅವರು ವೇದಿಕೆಗೆ ಬರಬೇಕು, ಶ್ರೀಮತಿ ಕೊರಪಾಳು ಅವರು ವೇದಿಕೆಗೆ ಬರಬೇಕು, ಶ್ರೀಮತಿ ವಿನೋದ ಅವರು ವೇದಿಕೆಗೆ ಬರಬೇಕು, ಶ್ರೀಮತಿ ರಾಜೇಶ್ವರಿ ಅವರು ವೇದಿಕೆಗೆ ಬರಬೇಕು, ಶ್ರೀಮತಿ ವಿಸ್ಮಿತಾ ಅವರು ವೇದಿಕೆಗೆ ಬರಬೇಕು. ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಿ ಅವರನ್ನು ಅಭಿನಂದಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವರ ಸೇವೆ ಕೂಡ ಬಹಳ ದೊಡ್ಡ ಸೇವೆ. ಇವತ್ತು ನಮ್ಮ ಮನೆಯ ಸಣ್ಣ ಮಕ್ಕಳನ್ನು, ಏನೂ ತಿಳುವಳಿಕೆ ಇಲ್ಲದಂಥ ಮಕ್ಕಳನ್ನು ಆ ಒಂದು ಅಂಗನವಾಡಿಯಲ್ಲಿ ಕೂರಿಸಿಕೊಂಡು ಆ ಮಕ್ಕಳಿಗೆ ಜೀವನದ ಒಂದು ಮೌಲ್ಯವನ್ನು ತೋರಿಸಿಕೊಡುವ ಪ್ರಥಮ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು ಅಂಗನವಾಡಿ ಕಾರ್ಯಕರ್ತೆಯರು. ಭಾಳ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಾರ್ಕಳದಲ್ಲಿ ಹೊಸ ಒಂದು ಅಂಗನವಾಡಿ ಕೂಡ ಲೋಕಾರ್ಪಣೆಯಾಗಿದೆ, ನೂತನ ಕಟ್ಟಡ ಕೂಡ ಲೋಕಾರ್ಪಣೆಯಾಗಿದೆ. ಹಾಗಾಗಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಭಿನಂದನೆ ಸಲ್ಲಿಕೊಳ್ತಾ ಇದ್ದೇವೆ. ಇವತ್ತು ಗ್ರಾಮದ ಸರ್ವ ರೀತಿಯ ಸ್ವಚ್ಛತೆಯು ಕೂಡ SLRM ಘಟಕದ ಒಂದು ಕಾರ್ಯಕರ್ತೆಯರು ಮಾಡುವಂಥ ಕೆಲಸ ಬಹಳ ಅವಿಸ್ಮರಣೀಯ. ಗ್ರಾಮದಲ್ಲಿ ಪ್ಲಾಸ್ಟಿಕ್ಕನ್ನು, ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಂಡಲ್ಲಿ ಪ್ಲಾಸ್ಟಿಕ್ಕನ್ನು ಇವತ್ತು ವಿಲೇವಾರಿಗೊಳಿಸಿ ಅದಕ್ಕೆ ಒಂದು ಸಮರ್ಪಕವಾದಂಥ ಒಂದು ಕಾಯಕಲ್ಪವನ್ನು ನೀಡ್ತಾ ಇರುವವರು SLRM ಘಟಕದವರು. ಮನೆ ಮನೆಗೆ ತೆರಳಿ ಕಸವನ್ನು ಸಂಗ್ರಹಿಸಿ ಅದನ್ನು ಪ್ಲಾಸ್ಟಿಕ್ಕನ್ನು ಬೇರೆಗೊಳಿಸಿ ಇವತ್ತು ವ್ಯವಸ್ಥಿತವಾದಂಥ ಸೇವೆಯನ್ನು ನೀಡ್ತಾ ಇರುವವರು ಪವಿತ್ರ ಮತ್ತು ಪೂರ್ಣಿಮಾ, ಶ್ರೀಮತಿ ಪವಿತ್ರ ಮತ್ತು ಪೂರ್ಣಿಮಾ ಅವರನ್ನು ಕೂಡ ನಾವು ವೇದಿಕೆಯಲ್ಲಿ ವಿಶೇಷವಾಗಿ ಗೌರವಿಸ್ಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಎಂಕಲ್ 5 ವರ್ಷದ ಆಡಳಿತ ಅವಧಿದ ಕಡೆಯತ್ತ ದಿನೊಟ್ಟುಲ್ಲ ಎಂಕುಲು ರಡ್ಡು ಪಾತ್ರೆಗೆ ಅನುಂತಿದ್ದೀನಿ ಅಂಚ ಇನ್ನಿತ ಸಭಾ ವೇದಿಕೆ ಉಪನ ಕ್ಷೇತ್ರದ ಶಾಸಕರೇ, ಅಧ್ಯಕ್ಷರೇ, ಪಂಚಾಯತ್ದ ಉಪಾಧ್ಯಕ್ಷರೇನ ರೇಖಾ ಅವರೇ, ಸದಸ್ಯರೇ, ಮಾತಾ ಗಣ್ಯರೇ, ಸೇರ್ದಿನ ಬಿಣ್ಣೆರೇ, ಸಮಸ್ತ ಎರಲಪಾಡ್ದ ನಾಗರಿಕರೇ, ಜನಸೇವೆ ಜನಾರ್ದನ ಸೇವೆ ಎಂದು ಎನ್ನೊಂದು ಮೂಲ ಮಂತ್ರ ಉಂಟು. ಜನಸೇವೆ ಜನಾರ್ದನ ಸೇವೆ ಎಂದು ಜನಕ್ಕೆಲ್ಲ ಸೇವೆ ಮಲ್ಪನ ಮುಖಾಂತರ ಜನಾರ್ದನ ಉಳುಮೆಗೆ ಪಾತ್ರ ಅವಡು, ಕೃಪೆಗೆ ಪಾತ್ರ ಅವಡುಂದು ಅಂಚ ಕೆಲವರು ದುಡ್ಡು ಬಂಗಾರ ಮತ್ತು ಓಲೋಲು ಮತ್ತು ದೇವಸ್ಥಾನ ಮತ್ತು ಕೊಂಡು ಪಾಡುವೇರು ಯಾವನ್ ಜನಕ್ಲೇ ಕೊರಲಿ, ಸಮಾಜ ಕೊರಲಿ, ಸಮಾಜ ಊರಿನ ಮಾತ್ರ ಮಾತೆಲ್ಲ ಒರೆಯಲು ಸಾಧ್ಯ ಉಂಡು. ಅಂಚ ಜನಸೇವೆ ವಿಷಯದ ಬಗ್ಗೆ ಈ ಮಹಾಭಾರತೋಡು ಒಂದು ಯಕ್ಷ ಪ್ರಶ್ನೆ ಅಂದುಂಟು. ಪಾಂಡವರು ವನವಾಸ ಹೊಡಿಪುನಾಗ ಒಂದು ಯಕ್ಷ ಪ್ರಶ್ನೆ ಬರ್ಪುಂಡು. ಹಾಗೆ ತುಂಬೇ ವನವಾಸ ಹೊಡಿಪೇರು ಕೂಡ ಇಟ್ಟು ಒಂದು ಯಕ್ಷನ ಪ್ರಶ್ನೆ ಉಂಟು. ಅವು ಪಂಡ ಉತ್ತರ ಕೊರಂದ ಪ್ರಶ್ನೆ. ಅವು ಧರ್ಮರಾಯನ ಮೆಗ್ಗಿಯಾರು ನೀರಿಗಿಂದು ಪೋನಾಗ ಪ್ರಶ್ನೆಗೆ ಏನು ಯಕ್ಷ ಪ್ರಶ್ನೆ ಮಲ್ಪಿ ಎನ್ನ ಪ್ರಶ್ನೆಗೆ ಉತ್ತರ ಕೊರಲಿ ಪಕ್ಕ ನೀರು ಬರಲಿ ಅಂದು ಆಕಲು ಬಾಜಿ ಹೇಳಿ ಜೋ ಬೋತು ಪ್ರಶ್ನೆನ ಪಕ್ಕದಲ್ಲ ಒಂದು ನೀರು ಬರ್ಪೇರು ಅವಳು ತರ ತೆಗೆದು ಬುರ್ವೇರು ಕಡೆಗೆ ಧರ್ಮರಾಯನ ಆಡಂಬೋನಾಗ ಅಲ್ಪ ಸರೋವರದ ಬರಿಟ್ಟು ಬುರ್ದಿಪ್ಪೇರು ಆಕಲು ಪಕ್ಕ ಎಮ್ಮೆಗೆ ಅಂಚೆನ ಬರ್ಪನು ನೀರು ಮೀನಿ ಪಾಡೊಚ್ಚಿ ನೀರು ಮುಟ್ಟೊಚ್ಚಿ ನೀರು ಪರೋಡಂದ ಎನ್ನ ಪ್ರಶ್ನೆಗೆ ಉತ್ತರ ಕೊರಲ್ಲ ಪಕ್ಕ ನೀರು ಬರಲಾಕ್ಲಿ ನೀರು ಪಾಡಲ್ಲ ಅಂದು ಧರ್ಮರಾಯ ಅಂತ ಬಾರಿ ಮಂಡದೆ ಆಯ್ ಬಂಡೆ ಧರ್ಮತ್ ನಾಡ ಅಂಚದ ಆಯ್ ಬಂಡೆ ಕೇನು ಎಷ್ಟು ಕೇನು ಪ್ರಶ್ನೆ ಪೂರ ಉತ್ತರ ಕೊರಿ ಕೆಲವು ಪ್ರಶ್ನೆ ಮಾತ್ರ ಹೆಂಗೆ ಪೂರಲ್ಲ ಎಂಕ್ಲ ಬರ್ಪುಜಿ ಉತ್ತರಲ್ಲ ಗೊತ್ತಿಜಿ ಆಯ್ ಬಂಡೆ ಭೂಮಿ ಹಿಡಿದು ಮಲ್ಲ ವಸ್ತು ಏನು ಅಂದೆ ಸೆಕೆಂಡೆ ಹೇಗೆ ಧರ್ಮರಾಯ ಬಂಡೆ ಅಪ್ಪೆ ಅಂದು ಆಕಾಶವರ್ದು ಎತ್ತರವಾಯಿನ ಅಮ್ಮೇರು ಬಂದು ಪಕ್ಕ ರೋಗಿನ ಮಿತ್ರ ಏರೆಂದು ವೈದ್ಯ ಎಂದು ವೈದ್ಯೋ ನಾರಾಯಣ ಹರಿ ಬನ್ಪೆರತೆ ಯಾನ ಕೆಲವು ಈ ಬಟ್ಟೆನಾಗ ತೀರ್ಥವರ್ಣ ಮತ್ತು ಕೆಬಿಗೊರ್ದು ಕೇಳು ಬನ್ಪೆರು ಶರೀರೆ ಜರ್ಜರಿಭೂತೆ ವ್ಯಾಧಿಗ್ರಸ್ತೆ ಕಳೆವರೆ ಅಕಾಲ ಮೃತ್ಯು ಹರಣಂ ದುರ್ದೋಪ ಶಮನಂ ಸರ್ವ ವ್ಯಾಧಿ ನಿವಾರಣಂ ಔಷಧಂ ಜಾಹ್ನವಿತು ವೈದ್ಯೋ ನಾರಾಯಣ ಹರಿ ಎಂದು ಅಂಚೆ ಎಂಗ್ಲೆ 3 ಒಂಜಿ ವೈದ್ಯ ಅದು ಬತ್ತೇರು ಎಂಗ್ಲ ಆರೋಗ್ಯ ಕ್ಷೇಮ ಕೇಂದ್ರಗೂ ಅರುಂಧತಿ ಬಂದು ಆರು ಬತ್ತಿನ ಒಂಜಿ ಎಂಗ್ಲ ಲಕ್ಷ್ಮೀ ಬತ್ತಲಾಗತ್ತು ಎರಲ ಪಡೆದು ಊರಿಗೂ ಅದೇ ಮಾತ್ರೆಗಳ ಒಂಜಿ ಆರೋಗ್ಯದ ಬಗ್ಗೆ ಭಾರಿ ಮಲ್ಲ ಒಂಜಿ ಜಾಗೃತಿ ಮಾತೆಲ್ಲ BP ಶುಗರ್ ಮತ್ತು ಮಾರಿ ಟೆಸ್ಟ್ ಮಾಡ್ತಾರೆ ಮಾತೆಲ್ಲ ಬರ್ತದೆ ಯಾನ ಆಯ್ತು ಒಂಜಿ ಎಂಗ್ಲ ಅಂತ ದೀಪ ಜಾಸ್ತಿ ಆತಂದು
ಅದೇ ಎಂಗಳೊಂದು ತೀಪ ಜಾತ್ರೆ ಎಪ್ಪ ಎಪ್ಪಕ್ಕೆ ನಾರ್ನಾಡು ಭೇಟಿ ಹೋದ್ ಬರ್ಪು ಜೋಡು ಬಾರಿ ಸಪರಾತು ಮಾತಾಡ್ಲಿಕ್ಕೆ ಏನು ದಾನಿ ಬಚ್ಚಿ ಅರಂದು ಜೋರು ತೀಪೆಡ್ ಒಂದುಂಡು ಕಾಯ್ಪೆ ಕಮ್ಮಿ ಆತನು ಪಾತೆರ ಬಂಗ ಆಪು ಕಾಯ್ಪೆ ಕಮ್ಮಿ ಆತು ತೀಪೆ ಒಂದು ಕೈಕಾರ್ ಕೂಡ ನಾಡ್ಗಿಲಾಗನೆ ಆಪು ಓಲ್ ಬೋಂಡಲ್ಲ ಅಂಚ ಐತ ಬಗ್ಗೆ ಅಂತ ಯಾನ ಜಾಗ್ರತೆ ಇರಲ್ಲ ಅಂಚ ಅದು ನಮ್ಮ ಮೇರೆಗೊಂಜಿ ನಮ್ಮ ಸನ್ಮಾನಲ ಮಲ್ತ ಆ ಒಂಜಿ ಕಾರ್ಯವನ್ನು ಆರಲ್ಲ ಮಲ್ತೇರು ಅಂಚ ಬಕ್ಕೊಂಜಿ ಪ್ರಶ್ನೆಗೆ ಎಂಡಿ ಗೃಹಸ್ಥನ ಮಿತ್ರೆಯರೆಂದು ಯಕ್ಷಕೇಂದ್ರ ಧರ್ಮರಾಯಡ ಐಕ್ ಧರ್ಮರಾಯ ಬಂಡೆ ಗೃಹಸ್ಥನ ಇಲ್ಲ ಬಣ್ಣ ಆಯನ ಇಲ್ಲದ ಬಿಡಿದಿ ಆಯನ ಇಲ್ಲದ ಅಂಚ ಮನುಷ್ಯನ ಶತ್ರು ಏರೆಂದು ಶತ್ರು ಮನುಷ್ಯನ ಶತ್ರು ಏರು ಬಂಡ ಆಯನ ಕೋಪಗೆ ಆಯನ ಕೋಪ ಲಾಭಡು ಮಲ್ಲ ಲಾಭದ ಅಂತ ಅದು ಅಂದ್ಗೆಂಡೆ ಅದೇ ನಮ್ಮ ವಿನ್ಯಾಡ ಬಂತು ಲಾಟ್ರಿ ಲಾಭ ಅಂದು ಆಯ ಬಂಡೆ ಆರೋಗ್ಯ ಲಾಭ ಅಂದು ಲಾಭಡು ಮಲ್ಲ ಲಾಭ ಆರೋಗ್ಯ ಲಾಭ ಮನುಷ್ಯಗೆ ಈ ಕಾಲ ನಮ್ಮ ಕಲಿಗೊಟ್ಟು ಪ್ಲಾಸ್ಟಿಕ್ ಗೊಟ್ಟುಲ್ಲ ಅದೇ ಬೊಕ್ಕ ಕೆಮಿಕಲ್ ಗೊಟ್ಟುಲ್ಲ ನಮ್ಮ ತಿನ್ಪುನ ಆಹಾರ ಪೂರ ಕೆಮಿಕಲೇ ಅದೇ ಪರ್ಪುನ ನೀರು ಅವು ಒಂದು ಪೂರ ಕೆಮಿಕಲೇ ನಮ್ಮ ಪರೊಂದಿಲ್ಲ ಅಂಚೆ ಅದು ಲಾಭಡು ಮನುಷ್ಯಗೆ ಲಾಭಡು ಮಲ್ಲ ಲಾಭವನ್ನು ಆರೋಗ್ಯ ಲಾಭ ದುಂಡು ಮಟ ಗಂಟೆ ಗಂಟೆ ದೀಪ ಅವು ಬರ್ಪುಜಿ ಆರೋಗ್ಯ ಒಂಜಿ ಲಾಭ ತಂಡ ಏತ್ಲ ದುಡ್ಡು ಗಂಟೆ ಮಲ್ಪೋಜಿ ನಮಗೆ ಅದೇ ಆರೋಗ್ಯ ಹೆಚ್ಚಿಂದ ಓ ಮಲ್ಪಲ ಕಲಿಜ್ಜಿ ಅಂಚ ಬಕ್ಕೊಂಜಿಗೆ ಎಂಡೆ ಈ ಭೂಮಿಡು ಅಮೃತ ಸಮಾನ ವಸ್ತುಂಡು ಏನು ಅಂದು ಆ ಧರ್ಮರಾಯ ಬನ್ಪೆ ಪೇರು ಆಕಲ್ ಹಾಲು ಆಲ್ಕೋಹಾಲ್ ಹತ್ತು ಆಕಲ್ ಹಾಲು ಇತ್ತೆವರ ಜಾಸ್ತಿ ಆಲ್ಕೋಹಾಲ್ ಅದು ಗೊತ್ತುಂಡು ಅಂಚೆ ಆಕಲ್ ಹಾಲು ಊರ್ದ ಜರ್ಸಿ ಬೆತ್ತದತ್ತು ಊರ್ದ ಬೆತ್ತದ ಬೊಕ್ಕ ಉತ್ತಮ ದನ ಏನಂದು ದನ ಉತ್ತಮ ನಮ್ಮ ವಿದ್ಯಾದಾನ ಅಂದು ಅಂಚ ಬಕ್ಕ ಬಂದಾಗ ಅವೇ ದೇವರಿಗೆ ಪ್ರಿಯಾನೇ ಯಾರೊಂದು ನಾನು ಅಂತೆ ಪೂರ ಗೊತ್ತು ಜಂಕ್ ದೇವರಿಗೆ ಪ್ರಿಯಾನೇ ಯಾರು ಬಂದಾಗ ಧರ್ಮರಾಯ ಬನ್ಪಿ ಪರೋಪಕಾರಿ ಬಣ್ಣ ನನ್ನವರಿಗೆ ಉಪಕಾರ ಮಲ್ಪನೆ ಅತೆ ನಮ್ಮವೇ ದುಡ್ಡು ಬಂಗಾರಕೊಂಡು ದೇವರೇ ಪಾಡುವುದು ಬಜಿಲು ಮುರೆಪ್ಪ ದೇವರಿಗೆ ಪ್ರೀತಿ ಏರು ಬಂಡ ಜನಕ್ಕಲೇ ಉಪಕಾರ ಮಲ್ಪತ್ತೆ ಆಯೇ ದೇವರಿಗೆ ಭಾರಿ ಪ್ರೀತಿಗೆ ಅಂಚೆ ಎಂಕಲ ಮೂಲ ಎಲ್ಲ ಪಡ್ಡವರು ಇಲ್ಲೇರು ಕಿಂಜ ವಾಮನ ಮೂರ್ತಿ ಇಲ್ಲೇರು ಸದಸ್ಯರು ಎಂಗಲ ಪಂಚಾಯತ್ 6 ದಿನ 24 ಗಂಟೆ ಕೇಂಡಲ್ಲ ಓಲಾ ಒಂಜಿ ಸೇವೆ ಉಪ್ಪೇರು ಅವು ಏರು ಬಂಡ ಎಂಗಲ ರಾಜ್ಯ ಸೇರು ಸಪ್ತಾಗಿರ್ತಾ ಎದಾ ಕೇಂಡಲ್ಲಿ ನಾನು ಕೊಡ ರಾಜನ ಬರ್ನಾಗ ಈತು ಬರ್ತಾನೆ ಆತು ಬರ್ತಾ ಹನ್ನೊಂದಿನ ಪೇಷಂಟ್ ತುಂಬ ರಿಕ್ಷಾ 10 ಗಂಟೆ ಆಯ್ತು 3 ಹಾಸ್ಪಿಟಲ್ ಬಂದು ಆಜಿ ಆರು ಕ್ಯಾಂಪುಲ್ಲ ತುಂಬೇರು ಕಾರ್ಲದ ಕ್ಯಾಂಪುಲ್ಲ ಮನದಾನಿ ಫೋನ್ ಮಾಡ್ತು 2 ಗಂಟೆಗೆ ರಾಷ್ಟ್ರೀಯ ಕೊಡ 7 ಗಂಟೆ ಯಾನಿಗೆ ಅನ್ಸನ್ನ ಕ್ಯಾಂಪ್ ಉಟ್ಟಿಸಿದ ಮಣಿಪಾಲ ಪೋಯ ಮಣಿಪಾಲ ಅಡ್ಮಿಷನ್ ಮಾಡ್ತು ಬರ್ನ 3 ಗಂಟೆ ಇಲ್ಲ ಬರ್ನ ಬಂಡೇರು ಅಂಚೆ ಒಂದು ಜನಸೇವೆದಾರು ಉಳ್ಳೇರು ಒಕ್ಕ ದಾಮಣ್ಣೆ ಆರೆಗೆ ಉಡುಪಿ ಜಿಲ್ಲಾ ರಾಜು ಪ್ರಶಸ್ತಿ ಎಲ್ಲ ತೆಗೆದು ಈ ರೋಡ್ ಮಣ್ಣ ರೋಡ್ ಇಪ್ಪನಾಗ ಯಾ ತೋಂದಿಪ್ಪ ಬಯ್ಯದನ್ನಾಗ ಓಮ್ನಿ ಗಾಡಿ ಇತ್ತನು ಐಟ್ ಈ ಮಣ್ಣು ಕಲ್ಲು ಪೂರ ದಿಂಜದೀಪನು ಏನಕ್ಕೆ ದಾಮಣ್ಣ ಒಂದು ಬಯ್ಯದನ್ನಾಗ ಇಲ್ಲ ಬರ್ನ ಸಣ್ಣ ರೋಡು ಪಾಡ್ನ ಎಂಕುಲು ರಾತ್ರಿ ಇನ್ನ ಗುಂಡಿ ಪಗೇಡಿಜ್ಜೆ ಕಾಣೆ ಬರ್ನಾಗ ಅವು ಮುಚ್ಚಿದಿಪ್ಪು ಐಕ್ ಕಾರಣ ಏರು ಬಂಡ ದಾಮಣ್ಣೆ ಐಕ್ ರೋಡ್ ಒಂದು ಬಾರ್ದು ಮಲ್ತಂದ್ರೆ ಅಂಚೆಲ್ಲ ಆರೊಂಜಿ ಜನಸೇವಕ್ಕೆ ಅಂಚೆ ಜನಸೇವಕ್ಕೆ ಅಂತ ಎಂಕಲ ಭಾರಿ ಖುಷಿ ಐಕೆ ಅವ್ರು ವ್ಯಾಪಲ ಜನಸೇವೆ ಜನಾರ್ದನ ಸೇವೆ ನಿಕ್ಷೆ ಮತ್ತು ಪವನ ಯಾವಲ್ ಪನ್ಪ್ಯಾನ್ ಜನಾರ್ದನ ಬಣ್ಣ ಬರೀ ಕೊಡಪಟ್ಟ ಬಡಿತಿಲ್ಲದೆ ಎತ್ತು ಮಾರೆ ಲಕ್ಷ್ಮೀ ಜನಾರ್ದನೆ ಅಂಚೆ ಪನದಿಪ್ಪ್ಯಾನ್ ಯಾಪಲ ಒಕ್ಕ ಯಾನ್ಲ ಅಂಚೆ ಸದಸ್ಯ ಆಗಿ ಕೂಡಲೇ ಎರಲ ಪಡೆ ಗೈಡ್ ಬಾರ್ದ ಹೊರ ಇತ್ತಿನ ಪೂರ ಸಮಸ್ಯೆ ಹೊರನೆ ಪರಿಹಾರ ಮಲ್ಪಡ್ದು ಯಾನ್ಲ ಎಣ್ಣೆ ಅಣ್ಣ ಆಪುಂಡವು ಆಬುಜಿ ನಮ್ಮ ಉಣಸು ಬೋಪ ಅವ್ರು ಮಸ್ತು ಉಣಸು ಹೊರಗೆ ಉಂಡ್ರ ಆಪುಂಡ ಆತಿರುವಂತ ಉಂಡ ಕಾಲು ಮಲ್ಪಳಿ ಅಂಚ ಏನಾದ್ರು ತುಂಬಲಕ್ಕೆಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಆತಿರ ಗೈಡ್ ಬಾರ್ಡ್ ಅಕುಲ್ ಅಕಲ್ನ ಹೋದ್ರೆ ಎತ್ತೆತ್ತು ಬೇಲೆ ಆಪುಣ ಅದು ಮಲ್ದೇರ ಅದೇ ಅಕು ಪೂರ ಮಲ್ಪಡಿ ಎಂಕದಲ್ಲ ಅವಕಾಶ ಸಿಕ್ಕಿಸಿ ಯಾನೊಂದು ಪೂರ ಮಲ್ತೆ ನನ್ನ ಬಾಕಿ ತಗಲೆ ಸಿಕ್ಕಿಸಿ ಅಂಚ ಅಕಲಕಲ್ಲ ಆವಾದ್ರಿ ಎತ್ತೆತ್ತು ಆಪುಣ ಆತೆ ಮಲ್ಪಡು ವಿನಃ 5 ಬಿತ್ ಮಲ್ಪರ ಆವುಜಿ ಅದೇ ಅಂಚ ಯಾನು ಏಪಲ ನಮ್ಮ ಜರ್ಲಪಾಡ ಎಂಕುಲು ಸದಸ್ಯರು ಅದ್ರ ಅಧ್ಯಕ್ಷರು ಪಂಚಾಯತಿ PDO MLA ಮಾತಾಯ್ಕೆ ಕಾರಣತ್ತು ಸಮಸ್ತ ನಾಗರಿಕರೆಲ್ಲ ಐಕೊಂದು ಕಾರಣ ಆದಿಪ್ಪೋಡು ಮಾತೆಲ್ಲ ಸೇರಿ ನಮ್ಮನ್ನ ಎರಲಪಾಡು ನಾನು ಮುರನವರ ಬಂದಿದ್ದೆ ಒಂದು ಸ್ಮಾರ್ಟ್ ಸಿಟಿ ಮಲ್ಪಡು ಅವು ಆಜಿನ ಕಡೆಗೆ ಒಂದು ಸ್ಮಾಲ್ ಸಿಟಿ ಅಣ್ಣ ಲಾವಡು ಹಾಗೆ ಉದಾಹರಣೆ ಅಲ್ಲಿ ಏಪಲ ಕೊರದಿಪ್ಪೆ ಲಂಕೆ ಸ್ವರ್ಣ ಲಂಕೆ ಎತ್ತಂಡು ಹನುಮಂತೆ ಸೀತಾರಾಮೇಶ್ವರ ಬೋದು ಹೊತ್ತಾದ ಬರ್ಪೇತೆ ಐದು ಪಕ್ಕ ಮಗಳು ಒಂದು ತಿಂಗಳು ಬುರ್ದು ಕೂಡ ರಾಮ ಸೈನ್ಯ ಪೋಪುನು ಕಪಿ ಸೈನ್ಯ ಬೋದು ಅವಳು ಅಂಗದನ ಕಡಪಡ್ಬೇರು ಶಾಂತಿ ಸಭೆಗೆ ಅವ್ಳು ಪೋನ್ ಅಂಗದೇ ಹೋತುನಾಗ ಹನುಮಂತಿ ಪತ್ತದನ ಅವಳ ಕುರು ಇತ್ತೀಚೆಗೆ ಒಂಜಿ ತಿಂಗೋದಲ್ಲೇ ಆಕಳು ಲಂಕೆಯನ್ನು ರೀಬಿಲ್ಡ್ ಮಲ್ದೇರು ಸೊನ್ನ ಲಂಕೆ ಅಂತ ಮಲ್ದೇರು ಅದಕ್ಕೆ ಕಾರಣ ರಾವಣೆ ಒರಿ ಕಾರಣ ಆಯ್ತು ಲಂಕೆದ ಮಾತ ನಾಗರಿಕರೆಲ್ಲ ಅದಕ್ಕೆ ಕಾರಣ ಆದಿತ್ಯರು ಅಂದ ಕಾರಣ ಅಂಚ ಅವಳ ನಮ್ಮನ್ನು ಅಭಿವೃದ್ಧಿ ಮಾತೆಲ್ಲ ಸೇರೋಡು ಮಾತೆಲ್ಲ ನಮ್ಮ ಸೇರ್ನ ನಮ್ಮನ್ನು ಎರಲಪ್ಪಾಡಿ ಮತ್ತು ಅಭಿವೃದ್ಧಿ ಆಪನ ಬಂದು 2 ಪಾತ್ರ ಮುಗಿಪ್ಪೆ ಬಾರಿ ಪೊರ್ಲದ ಪಾತ್ರದ ಮುಖಾಂತರ ಜನಗಳಿಗೆ ತನ್ನ ಅಭಿಪ್ರಾಯ ಕೊನೆಚ್ಚಿತನ ಗ್ರಾಮ ಪಂಚಾಯತ್ ಸದಸ್ಯರು ಹರೀಶಣ್ಣಗೆ ಸೊಲ್ಮೆ ಸಂದ ಒಂದಿಲ್ಲ ಕಾರ್ಯಕ್ರಮದ ಮುಂದಕ್ಕೆ ಇನ್ನೂ ಒಂದು 2-3 ಸನ್ಮಾನ ಕಾರ್ಯಕ್ರಮಗಳನ್ನು ನಾವು ಇರಿಸಿಕೊಂಡಿದ್ದೇವೆ. ಬಂಧುಗಳು, ಇವತ್ತು ಜಾರ್ಕಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡಂಥ ಅಂಗನವಾಡಿ ಕೇಂದ್ರದ ಒಂದು ಕಟ್ಟಡದ ಗುತ್ತಿಗೆದಾರರಾದಂಥ ರಾಜೇಶ್ ಶೆಟ್ಟಿ ಅವರು ಭಾಳ ಸುಂದರವಾದಂಥ ಒಂದು ಕಟ್ಟಡವನ್ನು ಭಾಳ ಸಮಯದಲ್ಲಿ ಭಾಳ ಕಡಿಮೆ ಅವಧಿಯಲ್ಲಿ ಅದನ್ನು ಪೂರ್ಣಗೊಳಿಸಿಕೊಟ್ಟಿದ್ದಾರೆ. ಮಾನ್ಯ ರಾಜೇಶ್ ಶೆಟ್ಟಿ ಅವರು ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ತೊಂದರೆ ಇಲ್ಲ. ಅವರಾಗ ಕಟ್ಟಡದ ಒಂದು ವೀಕ್ಷಣೆ ಸಂದರ್ಭದಲ್ಲಿದ್ದರು. ಪ್ರಶಾಂತ್ ರಾವ್ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಕೂಡ ನಮ್ಮ ಜೊತೆಗೆ ಇವತ್ತು ವೇದಿಕೆಗೆ ಬರಲಿಲ್ಲ. ಅವರನ್ನು ಕೂಡ ಗೌರವಿಸಬೇಕು ಅಂತ ನಾವು ಅಭಿಪ್ರಾಯಪಟ್ಟಿದ್ದರು. ಅವರು ಕೂಡ ನಮ್ಮ ಜೊತೆಗಿಲ್ಲ. ಮಾನ್ಯ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಕರಿತಾ ಇದ್ದೇನೆ. PDO ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನು ಕೂಡ ವೇದಿಕೆಯ ಮುಂಭಾಗಕ್ಕೆ ಕರಿತಾ ಇದ್ದೇನೆ. ಬಂಧುಗಳು, ಒಬ್ಬ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿ ಬಹಳ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ನಿಸ್ವಾರ್ಥದಿಂದ ಯಾವುದೇ
ವಿಶೇಷ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಯಾರ ಒಂದು ರೂಪಾಯಿಯನ್ನು ಕೂಡ ನಿರೀಕ್ಷಿಸದೆ ತನ್ನ ಕರ್ತವ್ಯವನ್ನು ದೇವರ ಕೆಲಸ ಎಂಬ ನೆಲೆಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಮಾಡ್ತಾ ಬರುವವರು ಪ್ರತಾಪ್ ಚಂದ್ರ ಶೆಟ್ಟಿ ಅವರು. ಬಂದಂಥ ಎಲ್ಲ ಒಂದು ಗ್ರಾಮಸ್ಥರಿಗೆ ಕೂಡ ಏನು ಅವರ ಬೇಡಿಕೆಗಳು ಏನು ಅರ್ಜಿಗಳಿದ್ದಾವೆ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವುದನ್ನು ತಾನು ಮಾಡಿಕೊಡ್ಬೋದು ಅದನ್ನು ಪ್ರಾಮಾಣಿಕವಾಗಿ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಿಕೊಟ್ಟು ಜನರಿಗೆ ಉತ್ತಮವಾದಂಥ ಸೇವೆಯನ್ನು ಮಾಡಿದವರು ಇವತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ಗೌರವಿಸಿಕೊಳ್ತಾ ಇದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿಗಳನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಮುಖ್ಯವಾಗಿ ಕಾರ್ಯದರ್ಶಿ ಸುನಂದ ಎಸ್ ಅವರು ವೇದಿಕೆಗೆ ಬರಬೇಕು, ತಾವು ಕೂಡ ಒಂದು ಗೌರವವನ್ನು ಸ್ವೀಕರಿಸಿಕೊಳ್ಬೇಕು. ಸುರೇಶ್ರವರು ವೇದಿಕೆಗೆ ಬರಬೇಕು. ಹಾಗೆಯೇ ಸುನೀತಾ ನಾಯ್ಕರವರು ವೇದಿಕೆಗೆ ಬರಬೇಕು. ಅಶೋಕ್ ಪೂಜಾರಿ ಅವರು, ವಸಂತಿ ದೇವಾಡಿಗರವರು, ಸುರೇಶ್ ಶೆಟ್ಟಿ ಅವರು ತಾವೆಲ್ಲ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಒಂದು ಗ್ರಾಮ ಪಂಚಾಯತ್ನ ನೌಕರ ವರ್ಗ ಭಾಳ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಕರ್ತವ್ಯವನ್ನು ಮಾಡಿದರೆ ಗ್ರಾಮದ ಜನರಿಗೆ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಎನ್ನುವುದಕ್ಕೆ ನಮ್ಮ ಯರ್ಲಪಾಡಿ ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿಗಳು ಕೂಡ ಉತ್ತಮವಾದಂಥ ಸೇವೆ ನೀಡುತ್ತಿರುವುದಕ್ಕೆ ಸಾಕ್ಷಿ. ಹಾಗಾಗಿ ಅವರನ್ನೆಲ್ಲ ನಾವು ಬಹಳ ಪ್ರೀತಿ ಗೌರವಗಳಿಂದ ಗೌರವಿಸಿಕೊಳ್ತಾ ಇದ್ದೇವೆ. ಅವರಿಗೆಲ್ಲ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದೇವೆ. ಆಡಳಿತಾಧಿಕಾರಿ ಇವತ್ತು ಗ್ರಾಮಾಡಳಿತಾಧಿಕಾರಿ ಆದ ಮಾರುತಿ ಸಿ ಅವರು ಬಹಳ ಉತ್ತಮವಾದಂಥ ಸೇವೆಯನ್ನು ನಮ್ಮ ಯರ್ಲಪಾಡಿ ಗ್ರಾಮ ಪಂಚಾಯತಿಗೆ ನೀಡ್ತಾ ಇದ್ದಾರೆ. ಸಮಸ್ತ ಒಬ್ಬ ವಿ ಎ ಆಗಿ ಬಹಳ ಉತ್ತಮವಾದಂಥ ಸೇವೆಯನ್ನು ಗ್ರಾಮ ಮಟ್ಟದಲ್ಲಿ ಸಮಸ್ತ ಗ್ರಾಮಸ್ಥರಿಗೆ ಕೂಡ ಅವರು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭ ವಿಶೇಷವಾಗಿ ಅಭಿನಂದಿಸ್ಕೊಳ್ತಾ ಇದ್ದೇವೆ. ಗ್ರಾಮ ಸಹಾಯಕರಾದಂಥ ಸದಾನಂದ ಪುತ್ರರವರು, ಯಾಕಂದರೆ ಪ್ರತಿ ಮನೆಯ ಗುರುತು ಪರಿಚಯ ಇರುವಂಥದ್ದು, ಪ್ರತಿ ಸರ್ವೆ ನಂಬರ್ನ ನೆನಪಿರುವಂಥದ್ದು ಗ್ರಾಮ ಸಹಾಯಕರಿಗೆ. ಇವತ್ತು ಯಾರೇ ಒಬ್ಬ ಹೋದರೂ ಕೂಡ ಗ್ರಾಮ ಸಹಾಯಕನಾಗಿ ತನ್ನ ಸೇವೆಯನ್ನು ಭಾಳ ಪ್ರಾಮಾಣಿಕವಾಗಿ ಇವತ್ತು ಸದಾನಂದರವರು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ. 2003ನೇ ಇಸವಿಯಲ್ಲಿ ಮಾನ್ಯ ಸುನಿಲ್ ಕುಮಾರ್ ಅವರು ಪ್ರಥಮವಾಗಿ ಶಾಸಕರಾಗಿ ಬಂದಾಗಿನಿಂದ ಇದುವರೆಗೆ ಅನೇಕ ಕೋಟಿಗಳ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ನೀಡಿ ನಮ್ಮ ಪ್ರತಿ ರಸ್ತೆಗಳು ಕೂಡ ಇವತ್ತು ಡಾಮರೀಕರಣ, ಪ್ರತಿ ರಸ್ತೆ ಕೂಡ ಕಾಂಕ್ರೀಟೀಕರಣ, ಕುಡಿಯುವ ನೀರಿನ ವ್ಯವಸ್ಥೆ. ಅದಕ್ಕಿಂತಲೂ ಒಂದು ಮಾತು ಮುಂದೆ ಹೋಗಬೇಕು ಅಂತಾದರೆ ಇವತ್ತು ಬೆಳಕು ಯೋಜನೆ ಅಡಿಯಲ್ಲಿ ಅವರು ಇವತ್ತು ಕರ್ನಾಟಕ ರಾಜ್ಯದ ವಿದ್ಯುತ್ ಮಂತ್ರಿ ಆದಾಗ ಒಂದು ಹೊಸ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ರು. ಯಾರು ಸರ್ಕಾರ ಜಾಗದಲ್ಲಿ ಅನಧಿಕೃತವಾಗಿ ಒಂದು ಕಟ್ಟಡವನ್ನು ಅಥವಾ ಮನೆಯನ್ನು ಕಟ್ಟಿ ಕೂತ್ಕೊಳ್ತಾರೋ ಅವರಿಗೆಲ್ಲ ಅಧಿಕೃತವಾದಂಥ ಒಂದು ಬೆಳಕಿನ ವ್ಯವಸ್ಥೆ ಆಗಬೇಕೆನ್ನುವ ನಿಟ್ಟಿನಲ್ಲಿ ಬೆಳಕು ಎನ್ನುವಂಥ ಒಂದು ಹೊಸ ಯೋಜನೆಯಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲದೆ ಇವತ್ತೊಬ್ಬ ಗ್ರಾಮ ಪಂಚಾಯತ್ನ ಅನುಮತಿ ಪತ್ರ, ಡೋರ್ ನಂಬರ್, ರೇಷನ್ ಕಾರ್ಡ್ ಯಾವುದೂ ಇಲ್ಲದಿದ್ದರೂ ಕೂಡ ಅವರಿಗೊಂದು ಬೆಳಕನ್ನು ಕೊಡಬೇಕೆನ್ನುವಂಥ ಒಂದು ಕಾಯಕಲ್ಪವನ್ನು ಕೊಟ್ಟದ್ರಿಂದ ಇಡೀ ಒಂದು ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ಯಾರಲ್ಲೇ ಇವತ್ತು ಅನಧಿಕೃತ ಜಾಗದಲ್ಲಿ ಒಂದು ಬದುಕಿಗಾಗಿ ಒಂದು ಮನೆಯನ್ನು ಕಟ್ಟಿ ಕೂತಿದ್ದಾರೋ ಅವರಿಗೆಲ್ಲ ಒಂದು ಬೆಳಕಿನ ವ್ಯವಸ್ಥೆ ಆಗಿದೆ. ಆ ಒಂದು ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟವರು ಬೆಳಕು ಯೋಜನೆ ಮುಖಾಂತರ ಮಾನ್ಯ ಸುನಿಲ್ ಕುಮಾರ್ ಅವರು. 94C ಮತ್ತು 94CC ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಮಾನ್ಯ ಶಾಸಕರು ಬಹಳ ಪ್ರಾಮಾಣಿಕವಾಗಿ ಯಾರಿಗೆಲ್ಲ ಹಕ್ಕುಪತ್ರವನ್ನು ನೀಡಲಿಕ್ಕೆ ಅವಕಾಶ ಇದೆಯೋ ಅವರಿಗೆಲ್ಲ ಹಕ್ಕುಪತ್ರವನ್ನು ಕೊಟ್ಟು ದಾಖಲೆಯನ್ನು ಕೊಟ್ಟು ಸಹಕರಿಸಿದವರು. ಹಾಗಾಗಿ ನಮ್ಮ ಗ್ರಾಮಕ್ಕೆ ವಿಶೇಷವಾದ ಒತ್ತನ್ನು ಕೊಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದಂಥ ಮಾನ್ಯ ಶಾಸಕರಿಗೆ, ಮಾಜಿ ಸಚಿವರಿಗೆ ನಾವು ಗ್ರಾಮ ಪಂಚಾಯತ್ನ ಮುಖಾಂತರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಒಂದು ವಿಚಾರವನ್ನು ಮಾಡಿದ್ದಾರೆ, ದಯವಿಟ್ಟು ತಾವು ಆ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು ಸರ್ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಎಸ್, ಅಲ್ಲಿಗೆ ಮಾಡಿ. ಕುರ್ಚಿ ಬೇಡ ರಾಜೇಶ್, ಬೇಡ ಅಂತ ಹೇಳಿದ್ರೆ ಬೇಡ ಬಿಡಿ. ಅಧ್ಯಕ್ಷರು, ಎಲ್ಲ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಸೇರಿ ನಮ್ಮ ಮಾನ್ಯ ಶಾಸಕರಿಗೆ ಗೌರವ ಸಲ್ಲಿಕೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಗ್ರಾಮದ ಅಭಿವೃದ್ಧಿಗೆ ಆಗಬೇಕು ಅಂತಾದರೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ಗ್ರಾಮಾಡಳಿತ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಒಂದು ದೃಢವಾದಂಥ ಒಂದು ಹೆಜ್ಜೆಯನ್ನಿಟ್ಟು ಸಂಕಲ್ಪ ಮಾಡಿದರೆ ಮಾತ್ರ ಗ್ರಾಮದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ.
ಒಂದು ಗ್ರಾಮದ ಅಭಿವೃದ್ಧಿ, ಜನರಿಗೆ ಅನುಕೂಲವಾದಂಥ ಕಾರ್ಯಕ್ರಮಗಳು ಜನರಿಗೆ ಹತ್ತಿರವಾದ ನೆಲೆಯಲ್ಲಿ ಸಿಗಬೇಕು ಅಂತಾದರೆ ಗ್ರಾಮಾಡಳಿತ ಬಹಳ ಭದ್ರವಾಗಿ ಕೆಲಸ ಮಾಡಬೇಕಾಗ್ತದೆ. ಇವತ್ತು ನಮ್ಮ 5 ವರ್ಷದ ಅವಧಿಯಲ್ಲಿ ಪ್ರಥಮದಲ್ಲಿ ಪ್ರಮೀಳಾ ಪೂಜಾರ್ತಿಯವರು, ದ್ವಿತೀಯ ಅರ್ಧದಲ್ಲಿ ಸುನಿಲ್ ಹೆಗ್ಡೆಯವರು. ಪ್ರಮೀಳಾ ಪೂಜಾರ್ತಿಯವರು ಅಧ್ಯಕ್ಷರಾಗಿದ್ದಾಗ ಸುನಿಲ್ ಹೆಗ್ಡೆಯವರು ಉಪಾಧ್ಯಕ್ಷರಾಗಿದ್ದರು. ನಂತರದಲ್ಲಿ ಸುನಿಲ್ ಹೆಗ್ಡೆಯವರು ಅಧ್ಯಕ್ಷರಾಗಿ, ರೇಖಾ ಆಚಾರ್ಯರವರು ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 12 ಮಂದಿ, ಒಟ್ಟಾಗಿ 12 ಮಂದಿ ಸದಸ್ಯರು ಒಂದು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನೆಲ್ಲ ಗೌರವಿಸುವಂಥ ಒಂದು ಕ್ಷಣದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಮಾನ್ಯ ಅಧ್ಯಕ್ಷರನ್ನು ಗೌರವಿಸುವಂಥ ಒಂದು ಕ್ಷಣ. ಸುನಿಲ್ ಹೆಗ್ಡೆಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಂತರ ಯರ್ಲಪಾಡಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ದಿನದ ಹೆಚ್ಚಿನ ಅವಧಿಯನ್ನು ಗ್ರಾಮದಲ್ಲಿ ಮೀಸಲಿಟ್ಟು ಗ್ರಾಮದ ಜನರಿಗೆ ಹೋಗಿ ಕೆಲಸ ಮಾಡ್ತಾ ಇರುವಂಥ ಸುನಿಲ್ ಹೆಗ್ಡೆಯವರನ್ನು ವೇದಿಕೆಯಲ್ಲಿ ಗೌರವಿಸಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು ಇದನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗ್ರಾಮದ ಅಭಿವೃದ್ಧಿಯಲ್ಲಿ ರೇಖಾ ಆಚಾರ್ಯರವರು, ವಸಂತ್ ಕುಲಾಲ್ರವರು, ರಾಜೇಶ್ ಸಪಾಲಿಗರವರು, ಹರೀಶ್ ದೇವಾಡಿಗರವರು, ಹರಿಪ್ರಸಾದ್ ನಾಯ್ಕರವರು, ಮನ್ಮಥ್ ಶೆಟ್ಟಿಯವರು, ಸುಮತಿ ಬಿ ಹೆಗ್ಡೆಯವರು, ರುಕ್ಮಿಣಿ ಪೂಜಾರ್ತಿಯವರು, ಪ್ರಮೀಳಾ ಪೂಜಾರಿ ಅವರು, ರಜನಿ ಪರವರವರು, ಇವರೆಲ್ಲ ವಿಶೇಷವಾಗಿ ಒತ್ತು ಕೊಟ್ಟು ಅಧ್ಯಕ್ಷರಿಗೆ ಸಹಕಾರವನ್ನು ಮಾಡಿ ಅವರಿಗೆ ಸಪೋರ್ಟನ್ನು ಮಾಡಿ ಕೆಲಸವನ್ನು ಮಾಡಿದ್ರಿಂದ ಇವತ್ತು ಒಳ್ಳೆ ಅಭಿವೃದ್ಧಿಯ ಕಾರ್ಯಕ್ರಮಗಳು ಯರ್ಲಪಾಡಿಯಲ್ಲಿ ಮೂಡಿ ಬರಲಿಕ್ಕೆ ಸಾಧ್ಯತೆ ಆಗಿದೆ. ಇವರೆಲ್ಲ ಒಂದೇ ಮಾತಿನಲ್ಲಿ ನಾನು ಅಭಿನಂದಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಉಪಾಧ್ಯಕ್ಷರಾಗಿರುವಂಥ ರೇಖಾ ಆಚಾರ್ಯರವರಿಗೆ ಕೂಡ ಒಂದು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವ ಸಲ್ಲಿಕೆ ಮಾಡಬೇಕಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು MLA ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಇಂಜಿನಿಯರ್ ಆಗಿರುವಂಥ ಮಧು ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅಧಿಕಾರಿಯ ಪಾತ್ರ ಕೂಡ ಬಹಳ ಪ್ರಾಮುಖ್ಯವಾದಂಥದ್ದು. ನಮ್ಮೆಲ್ಲ ಕಾರ್ಯಕ್ರಮಗಳ ರೂವಾರಿ, ಇವತ್ತಿನ ಕಾರ್ಯಕ್ರಮದ ಕೇಂದ್ರವೆಂದು ಮಾನ್ಯ ಶಾಸಕರು ನಮ್ಮೆಲ್ಲರನ್ನು ಉದ್ದೇಶಿಸಿ ವೇದಿಕೆಯಲ್ಲಿ ಮಾತಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷ ಅಂತ ಮಾನ್ಯ ಸುನಿಲ್ ಹೆಗ್ಡೆ ಅವರೇ, ಗೌರವಾನ್ವಿತ ಉದ್ಘಾಟಕರೇ, ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಎಲ್ಲ ಸದಸ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬಂಧುಗಳೇ, ಅಧಿಕಾರಿ ಸ್ನೇಹಿತರೆ, ಯರ್ಲಪಾಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಅಡಿಯಲ್ಲಿ ವಿವಿಧ ರೀತಿಯಾದಂಥ ಅಭಿವೃದ್ಧಿಯ ಚಟುವಟಿಕೆಗೆ ಇವತ್ತು ಅಧಿಕೃತವಾದಂಥ ಚಾಲನೆಯನ್ನು ನಾವು ಕೊಟ್ಟಿದ್ದೇವೆ. ಜಾರ್ಕಳದಲ್ಲಿ ಸುಮಾರು 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ಒಂದು ಅಂಗನವಾಡಿ ಕೇಂದ್ರದ ಉದ್ಘಾಟನೆ, ಗೋವಿಂದೂರು ದೇವಗಿರಿಯಲ್ಲಿ ಸಾರ್ವಜನಿಕ ರುದ್ರಭೂಮಿಯ ಉದ್ಘಾಟನೆ ಮತ್ತು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರೋಗ್ಯ ಕೇಂದ್ರದ ಒಂದು ಹೊಸ ಕಟ್ಟಡಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಸವಲತ್ತಿನ ವಿತರಣೆಯ ಕಾರ್ಯಕ್ರಮವೂ ಕೂಡ ಇಲ್ಲಿ ನಡೀತಾ ಇದೆ. ಒಂದು ಗ್ರಾಮ ಪಂಚಾಯಿತು ಅತ್ಯಂತ ಕ್ರಿಯಾಶೀಲವಾಗಿ ಯೋಚನೆಯನ್ನು ಮಾಡಿದಾಗ ಯಾವ ರೀತಿಯಾದಂಥ ಕಾರ್ಯಗಳಾಗತ್ತೆ ಅಂತ ಹೇಳಲಿಕ್ಕೆ ಯರ್ಲಪಾಡಿ ಗ್ರಾಮ ಪಂಚಾಯಿತಿ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಮಾನ್ಯ ಸುನಿಲ್ ಹೆಗ್ಡೆ ಅವರು ಮತ್ತು ರೇಖಾ ಆಚಾರ್ಯರು ಉಳಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಸಂಘಟಿತ ಪ್ರಯತ್ನದ ಕಾರಣಕ್ಕೆ ಹಲವು ರೀತಿಯಾದಂಥ ಕಾರ್ಯಕ್ರಮಗಳು ಯರ್ಲಪಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ. ನಾನು ಸುನಿಲ್ ಹೆಗ್ಡೆ ಅವರನ್ನು ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಹಲವು ರೀತಿಯಾದಂಥ ಯೋಜನೆಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಕಟ ಮಾಡ್ತವೆ. ಆ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸೋದು ಯಾರು ಅಂತ ಕೇಳಿದರೆ ಗ್ರಾಮ ಪಂಚಾಯಿತಿಗಳು. ಗ್ರಾಮ ಪಂಚಾಯಿತಿಗಳು ಒಂದು ಸಂಪರ್ಕದ ಕೊಂಡಿ, ಸರ್ಕಾರ ಮತ್ತು ಜನರಿಗೆ ಯೋಜನೆಗಳನ್ನು ತಲುಪಿಸಬೇಕಾದಂಥ ಒಂದು ಸಂಪರ್ಕವಾದಂಥ ಕೊಂಡಿ. ಗ್ರಾಮ ಪಂಚಾಯಿತಿಗಳು ಆ ರೀತಿ ಜನಪರವಾಗಿ ಆಲೋಚನೆಯನ್ನು ಮಾಡಲಿಲ್ಲ ಅಂತಾದರೆ ಸರ್ಕಾರದ ಯಾವುದೇ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಯರ್ಲಪಾಡಿ ಗ್ರಾಮ ಪಂಚಾಯಿತು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಬಂದಿದೆ. ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಯೋಜನೆಗಳನ್ನು ರೂಪಿಸಿಕೊಂಡು ಜನರಿಗೆ ಹತ್ತಿರವಾದಂಥ ಆಡಳಿತವನ್ನು ಗ್ರಾಮ ಪಂಚಾಯಿತಿ ಕೊಡ್ತಾ ಬಂದಿದೆ. ಈ ಹಿಂದೆ ಪ್ರಮೀಳಕ್ಕ ಇಲ್ಲಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿರ್ಬೋದು, ಈಗ ಸುನಿಲ್ ಹೆಗ್ಡೆ ಅವರು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿರ್ಬೋದು, ಕಳೆದ 5 ವರ್ಷಗಳ ಅವಧಿಯಲ್ಲಿ ಒಂದು ಯಶಸ್ವಿಯಾದಂಥ ಆಡಳಿತವನ್ನು ಇಲ್ಲಿ ನಡೆಸ್ತಾ ಬಂದಿದ್ದಾರೆ.
ನನಗೆ ನೆನಪಿದ್ದಂತೆ ಕಳೆದ 5 ವರ್ಷದ ಅವಧಿಯಲ್ಲಿ ಯರ್ಲಪಾಡಿಯಲ್ಲಿ ಅದೆಷ್ಟೋ ಅಭಿವೃದ್ಧಿಯ ಚಟುವಟಿಕೆಗಳು ಆಗೋಗಿದೆ. ಇಲ್ಲಿಯ ಗ್ರಾಮದ ರಸ್ತೆಗಳು, ಬೇರೆ ಬೇರೆ ವಾರ್ಡ್ಗಳಲ್ಲಿ ನೆನೆಗುದಿಗೆ ಬಿದ್ದಂಥ ಎಲ್ಲ ರಸ್ತೆಗಳ ಕಾಂಕ್ರೀಟೀಕರಣ, ಇವೆಲ್ಲವನ್ನು ಕೂಡ ಪೂರ್ಣಗೊಳಿಸುವಂಥ ಕಾರ್ಯವನ್ನು 5 ವರ್ಷದ ಅವಧಿಯಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ನಿರಂತರವಾಗಿ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಅದಾಗಬೇಕು ಇದಾಗಬೇಕು ಅನ್ನುವಂಥ ಒತ್ತಡವನ್ನು ನಿರಂತರವಾಗಿ ಹಾಕಿ ಆ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸೋದ್ರಲ್ಲಿ ಇವತ್ತು ಯಶಸ್ವಿಯನ್ನು ಕಂಡಿದ್ದಾರೆ. ನಾನಿವತ್ತು ಸ್ಮಶಾನದ ಉದ್ಘಾಟನೆಯನ್ನು ನೋಡ್ತಾ ಇದ್ದೆ. ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಂದು ಹಿಂದೂ ರುದ್ರಭೂಮಿ ಇರಬೇಕು ಅನ್ನುವಂಥದ್ದು ನನ್ನ ಪರಿಕಲ್ಪನೆ. ಆ ಕಾರಣಕ್ಕೆ ಎಲ್ಲ ಕಡೆಗಳಲ್ಲಿ ಜಾಗಗಳನ್ನು ರೆವಿನ್ಯೂ ಇಲಾಖೆಯಿಂದ ಗುರುತಿಸಿ ಇಲ್ಲಿಯ ತನಕ ರುದ್ರಭೂಮಿಗೆ ಜಾಗವನ್ನೇ ಮೀಸಲಿಟ್ಟಿರಲಿಲ್ಲ. ಆದರೆ ಇವತ್ತು ಎಲ್ಲ ಗ್ರಾಮಗಳಲ್ಲಿ ಜಾಗವನ್ನು ಮೀಸಲಿಟ್ಟು ಅದು 20 ಸೆನ್ಸಿಂದ ಹಿಡಿದು 50 ಸೆನ್ಸು 1 ಎಕರೆ ತನಕ ಜಾಗವನ್ನು ಮೀಸಲಿಟ್ಟು ಅದಕ್ಕೆಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಯತ್ನವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾರ್ವಜನಿಕರ ಸಹಕಾರದ ಮುಖಾಂತರ ಇವತ್ತು ಮಾಡ್ತಾ ಬಂದಿದ್ದೇವೆ. ನಾನು ಆ ದೇವಗಿರಿಯ ಉದ್ಘಾಟನೆ ನೆರವೇರಿಸಿ ಉದಯ ಹೆಗ್ಡೆ ಹತ್ರ ಮತ್ತು ಸುನಿಲ್ ಹತ್ರ ಹೇಳ್ತಾ ಇದ್ದೆ, ಇದಕ್ಕೆ ಇನ್ನೂ ಉಳಿದಂಥ ಚಟುವಟಿಕೆಗಳಾಗಬೇಕು ಅಂತ. ಅನುದಾನ ಇಲ್ಲ ಅಂತ ಹೇಳಿದರು. ನಾನು ಅದಕ್ಕೆ ಕೇಳ್ತೇನೆ, ನಮ್ಮ ಮೊದಲನೇ ಆದ್ಯತೆ ಹಿಂದೂ ರುದ್ರಭೂಮಿ. ನಾವೆಲ್ಲರೂ ಒಂದಲ್ಲ ಒಂದು ದಿನ ಅಲ್ಲಿಗೆ ಹೋಗಲೇಬೇಕು. ಹಾಗಾಗಿ ಅದರ ಮುಂದುವರೆದ ಕಾಮಗಾರಿಗೆ ಅದನ್ನು 5 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡ್ತೇನೆ. ಆದರೆ ಒಂದು ವ್ಯವಸ್ಥಿತವಾದಂಥ ಹಿಂದೂ ರುದ್ರಭೂಮಿ ಅದಾಗಬೇಕು ಮತ್ತು ಅದರ ನಿರ್ವಹಣೆಯನ್ನು ಯಾವುದಾದ್ರೊಂದು ಯುವಕ ಸಂಘಕ್ಕೋ ಅಥವಾ ಯಾವುದಾದ್ರೊಂದು ಸಮಿತಿಯನ್ನು ಮಾಡಿ ಅದರ ಪೂರ್ತಿ ನಿರ್ವಹಣೆಯನ್ನು ಅದನ್ನು ಚೆನ್ನಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಆಗಬೇಕು. ಅದು ಪಾಳು ಬಿದ್ದಂತ ಆಗಬಾರ್ದು. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ನಿರ್ವಹಣೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿಯ ನೇತೃತ್ವದಲ್ಲಿ ನೀವು ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ಇನ್ನು ಕಳೆದ 2.5 ವರ್ಷದಲ್ಲಿ ಯಾವುದೇ ಹೊಸ ಮನೆಯನ್ನು ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಸರ್ಕಾರ ಹೊಸ ಮನೆಗಳನ್ನು ಈ ಗ್ರಾಮ ಪಂಚಾಯತಿಗೆ ಈ 2.5 ವರ್ಷದಲ್ಲಿ ಕೊಡಲಿಲ್ಲ. ಈಗ ಮಾರ್ಚ್ ನಂತರ ಕೊಡ್ತೀವಿ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿದ್ದಾರೆ. ಹಾಗಾಗಿ ಯಾರಿಗೆ ಆ ರೀತಿ ಮನೆಗಳಿಲ್ಲ ಅಂಥವರಿಗೆ ಮಾರ್ಚಿನ ನಂತರ ಹೊಸ ಮನೆಗಳನ್ನು ಕಟ್ಟುವಂಥ ವ್ಯವಸ್ಥೆಗೆ ಬೇಕಾದಂಥ ನೆರವನ್ನು ಗ್ರಾಮ ಪಂಚಾಯತಿಯ ಮುಖಾಂತರ ಕೊಡುವಂಥ ಪ್ರಯತ್ನವನ್ನು ಮಾಡೋಣ. 94C ಹಕ್ಕುಪತ್ರದ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಸಾಕಷ್ಟು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೇವೆ. ಇನ್ನೂ ಕೆಲವ್ರದ್ದು ಬಾಕಿ ಇದೆ, ನಂಗೆ ಗೊತ್ತಿದೆ. ಅದು ಕುಮ್ಕಿ ಇರ್ಬೋದು, ರೋಡ್ ಮಾರ್ಜಿನ್ ಇರ್ಬೋದು, ಡಿಮುಡ್ ಫಾರೆಸ್ಟ್ ಇರ್ಬೋದು, ಈ ರೀತಿಯ ಸಮಸ್ಯೆಗಳಿತ್ತು. ಅದೆಲ್ಲದನ್ನು ಕೂಡ ಹಂತ ಹಂತವಾಗಿ ಪರಿಹಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಡಿಮುಡ್ ಫಾರೆಸ್ಟಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹಿಂದೆ ನಾನು ಸಚಿವನಾಗಿದ್ದಾಗ ಡಿಮುಡ್ ಫಾರೆಸ್ಟಿನ ತೆರವುಗೊಳಿಸಲಿಕ್ಕೆ ದೊಡ್ಡ ಒಂದು ಸುದೀರ್ಘ ಹೋರಾಟವನ್ನು ನಡೆಸಿದ್ವಿ. ಅದರ ಪರಿಣಾಮವಾಗಿ ಡಿಮುಡ್ ಫಾರೆಸ್ಟ್ ವಿರಹಿತ ಆಯಿತು. ಅದರಿಂದ ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಕಾರ್ಯಗಳು ನಮ್ಮ ನಡುವೆ ನಡೆಯಿತು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕಂದಾಯ ಇಲಾಖೆ ಮತ್ತು ಡಿಮುಡ್ ಫಾರೆಸ್ಟಿನ ಒಂದು ಜಂಟಿ ಸರ್ವೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಅದರ ಪರಿಣಾಮ 2 ಇಲಾಖೆ ಅಧಿಕಾರಿಗಳು ಎಲ್ಲ ಕಡೆಗಳಲ್ಲಿ ಜಂಟಿ ಸರ್ವೆಗೋಸ್ಕರ ಈಗ ಬರ್ತಾ ಇದ್ದಾರೆ. ಯರ್ಲಪಾಡಿ ಗ್ರಾಮ ಪಂಚಾಯತಿಯ ಎಲ್ಲ ನಮ್ಮ ಕ್ರಿಯಾಶೀಲ ಸದಸ್ಯರಿಗೆ ನಾನು ಹೇಳ್ತೇನೆ, ಆ ಜಂಟಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ನಾವು ಉಪಸ್ಥಿತರಿದ್ದು ಯಾವುದು ಜನವಸತಿ ಇದೆ, ಯಾವುದು ಕೃಷಿ ಚಟುವಟಿಕೆ ಇದೆ, ಅದನ್ನು ಡಿಮುಡ್ ಫಾರೆಸ್ಟಿಂದ ಬಿಡುವಂಥ ರೀತಿಯಲ್ಲಿ ನಾವು ಸರ್ವೆ ಅಧಿಕಾರಿಗಳಿಗೆ ಹೇಳಿದರೆ ಅದೊಂದು ಶಾಶ್ವತವಾಗುತ್ತೆ. ನಂತರ ಇನ್ಯಾವತ್ತೂ ಕೂಡ ಸರ್ವೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಜಂಟಿ ಸರ್ವೆಯ ಸಂದರ್ಭದಲ್ಲಿ ನಾವು ಸ್ವಲ್ಪ ಜಾಗೃತರಾಗಿತ್ತುಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕಂದಾಯ ಇಲಾಖೆಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಕಾರ್ಯದಲ್ಲಿ ನಾವು ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಇವತ್ತು ಯರ್ಲಪಾಡಿ ಗ್ರಾಮ ಪಂಚಾಯತಿನ ಈ ಆಡಳಿತಾವಧಿಯ ಕೊನೆಯ ದಿನಗಳಲ್ಲಿ ಇದ್ದೀವಿ ನಾವು. ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಆಡಳಿತಾವಧಿಗಳು ಮುಗಿತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಪ್ರಮುಖರನ್ನ, ಅದು ಆಶಾ ಕಾರ್ಯಕರ್ತರನ್ನ, ಅಂಗನವಾಡಿ ಕಾರ್ಯಕರ್ತರನ್ನ, SLRM ಘಟಕವನ್ನು, ಇನ್ನು ಉಳಿದಂಥ ಎಲ್ಲ ಪ್ರಮುಖರನ್ನ ಗುರುತಿಸಿ ಅವ್ರನ್ನ ಸನ್ಮಾನಿಸಿರುವಂಥದ್ದು. ವಿಶೇಷವಾಗಿ ಸಾಧಕರಾದಂಥ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರನ್ನು, ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಎಲ್ಲರನ್ನೂ ಕೂಡ ಸನ್ಮಾನ ಮಾಡಿರುವಂಥದ್ದು ಇನ್ನಷ್ಟು ಸಾಧಕರಿಗೆ ಪ್ರೇರಣೆಯನ್ನು ಕೊಟ್ಟಂತಾಗಿದೆ ಅಂತ ನಾನು ಭಾವಿಸ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಇಂಥ ಒಂದು ಕ್ರಿಯಾಶೀಲ ತಂಡವನ್ನು ಮತ್ತೆ ಆಯ್ಕೆ ಮಾಡಿ ಯರ್ಲಪಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಂಥ ಸುನಿಲ್ ಹೆಗ್ಡೆ ಅವ್ರನ್ನ ಮತ್ತು ಅವರ ಇಡೀ ತಂಡವನ್ನು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್ ತಮಗೆ.
ಭಾಳ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗೆ ಸೇರಿಕೊಂಡು ಇಡೀ ಸಮಗ್ರ ಗ್ರಾಮದ ಅಭಿವೃದ್ಧಿಯ ಒಂದು ಪ್ರೇರಣೆಯನ್ನು ಕೊಡೋದ್ರ ಜೊತೆಗೆ ಒಂದು ಗ್ರಾಮಾಡಳಿತಕ್ಕೂ ಹೆಚ್ಚು ಶಕ್ತಿಯನ್ನು ಒದಗಿಸಿಕೊಟ್ಟಂಥ ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮ ನೋಡಲ್ ಅಧಿಕಾರಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೊಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವ ಸಲ್ಲಿಕೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾಲಿಮಠ್ ಸರ್ ಅವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಗುರುಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಕೇಳುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ತಾಲೂಕು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಶ್ರೀನಿವಾಸ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ದಯವಿಟ್ಟು ಬಂದು ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು ಅಂತ ನಾನು ಅವರನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ವಿಶೇಷವಾಗಿ ವಸಂತ ಕುಲಾಲ್ರವರು ಮಾಜಿ ಅಧ್ಯಕ್ಷರು, ರಾಜೇಶ್ ಸಪ್ಪಲಿಗರವರು ಗೌರವಾನ್ವಿತ ಸದಸ್ಯರು, ಹರೀಶ್ ದೇವಾಡಿಗರವರು ಗೌರವಾನ್ವಿತ ಸದಸ್ಯರು, ಹರಿಪ್ರಸಾದ್ ನಾಯ್ಕರವರು ಗೌರವಾನ್ವಿತ ಸದಸ್ಯರು, ತಾವೆಲ್ಲ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮನ್ಮಥ್ ಶೆಟ್ಟಿಯವರು, ಹಾಗೆಯೇ ಸುಮತಿ ಬಿ ಹೆಗ್ಡೆಯವರು, ರುಕ್ಮಿಣಿ ಪೂಜಾರ್ತಿಯವರು, ಮಾಜಿ ಅಧ್ಯಕ್ಷರಾದಂಥ ಪ್ರಮೀಳಾ ಪೂಜಾರಿ ಅವರು, ರಜನಿ ಪರವರವರು ದಯವಿಟ್ಟು ತಾವೆಲ್ಲ ಬಂದು ಒಂದು ಗೌರವದ ಸ್ಮರಣಿಕೆಗಳನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮದ ಮಾತಾ ಪರಿವಾರ ದೈವಲಿಗೆ ಅಡ್ಡ ಬರುಂದು ಇನ್ನಿತ ಈ ಒಂದು ಕಾರ್ಯಕ್ರಮದ ವೇದಿಕೆ ಹಿಡಿಪುನಂಚಿತ್ನ ನಮ್ಮನ ಮಾತೆರ್ನ ಪ್ರೀತಿದ ಶಾಸಕರ ಅಂಚಿತ್ನ ವಿ ಸುನೀಲ್ ಕುಮಾರ್ ರೇ ಈ ಒಂದು ಕಾರ್ಯಕ್ರಮನ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಲ್ತನಂಚಿತ್ನ ಶ್ರೀಯುತ ಗುರುಪ್ರಸಾದ್ ಶೆಟ್ರೆ ಅಂಚನೆ ವೇದಿಕೆ ಹಿಡಿಪುನಂಚಿತ್ನ ಉಪಾಧ್ಯಕ್ಷರ ಆಯ್ನೆ ಅಂಚಿತ್ನ ರೇಖಾ ಆಚಾರ್ಯ ಅಂಚನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಲೆ ನೋಡಲ್ ಅಧಿಕಾರಿಲೆ ಅಂಚನೆ ಗ್ರಾಮ ಆಡಳಿತ ಅಧಿಕಾರಿಲೆ ವೇದಿಕೆ ಪ್ರಚಿತ ಮಾತಾ ಪಂಚಾಯತ್ ಗೌರವಾನ್ವಿತ ಸದಸ್ಯರೇ ಇನ್ನಿತ ಈ ಒಂದು ಪೊರ್ಲುದ ಕಾರ್ಯಕ್ರಮಡು ಪಾಲ್ಪಡೆಯವರ ಬತ್ತಿನಂಚಿತ್ನ ಗ್ರಾಮಸ್ಥ ಬಂಧುಲೆ ಆಶಾ ಕಾರ್ಯಕರ್ತರೆ ಅಂಗನವಾಡಿ ಕಾರ್ಯಕರ್ತರೆ ಸಂಜೀವಿನಿ ಸದಸ್ಯರೇ ಪಂಚಾಯತ್ ಸಿಬ್ಬಂದಿಲೆ ಯಾಕಡೆ ಹರಿಶನ ಪಂಡೇರ್ ನಾನೊಂಜಿ 5 ದಿನಟ್ಟು ಎಂಕಲ್ನ ಆಡಳಿತ ಮಂಡಳಿದ ಅವಧಿ ಮುಕ್ತಾಯ ಆಪುಂಡು 16 ತಾರೀಕು ಎಂಕಲ್ನ ಮುಗ್ಗಿಂಡು 17 ತಾರೀಕಿಗೆ ಆಲ್ರೆಡಿ ಆಡಳಿತ ಅಧಿಕಾರಿನ ನೇಮಕಲಾದನು ಅಂಚದಿಪ್ಪನಾಗ ಎಂಕುಲು 5 ವರ್ಷ ನಿಕುಲು ಕೊರ್ತಿನ ಜವಾಬ್ದಾರಿನ ಆ ರೀತಿ ನಿರ್ವಹಣೆ ಮಲ್ದ ನಿಕಲ ಒವೇ ರೀತಿದ ಅಭಿಪ್ರಾಯಗೂ ಚ್ಯುತಿ ಬರಂದ್ಲಕ್ಕ ನಿಕಲ ಬೇಡಿಕೆಗೆ ಚ್ಯುತಿ ಬರಂದ್ಲಕ್ಕ ನಿಕಲಿಗೆ ಎಂಚ ಸೇವೆ ಕರೋಡ ಅವೇನು ಪ್ರಾಮಾಣಿಕವಾದ ಮಲ್ದ ಪನ್ಪನ ತೃಪ್ತಿ ಎಂಕ್ಲೆಗುಂಡು ಸುರುತ ಟರ್ಮುಡು 2.5 ವರ್ಷ ಪ್ರಮೀಳಕ್ಕ ಅಧ್ಯಕ್ಷರಾದಿತ್ತೇರು ಅವೇಡು ಪಕ್ಕದ 2.5 ವರ್ಷ ಯಾನು ಅಧ್ಯಕ್ಷದ ಇನ್ನಿಕ್ ಕಾರ್ಯನಿರ್ವಹಿಸೊಂದುಲ್ಲೆ ಟೋಟಲ್ 5 ವರ್ಷೋಡು ಬೋಡೈನಾಥ್ ಅಭಿವೃದ್ಧಿ ಕಾರ್ಯಲು ಯರ್ಲಪಾಡಿ ಗ್ರಾಮಡು ಆತ ಬಹುಮುಖ್ಯವಾದ ಪನ್ಪುನಂದಾಂಡ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಈ ಯೋಜನೆದ ಅಡಿಟ್ಟು ಸುಮಾರು 3 ಕೋಟಿ 97 ಲಕ್ಷ ರೂಪಾಯಿ ಅನುದಾನದ ಪ್ರತಿ ಮನೆಗೆ ಕುಡಿಯುವ ಶುದ್ಧ ನೀರು ಮಾತಾ ಇಲ್ಲಲೆಗಳ ನಲ್ಲಿ ಪಾಡ್ದು ಪೊರ್ಲುದ ನಮ್ಮ ಪರ್ಪುನ ನೀರ್ದ ವ್ಯವಸ್ಥೆ ಮಲ್ಪನ ಚಿತ್ನ ಬಾರಿ ಪೊರ್ಲುದ ಯೋಜನೆದ ಅನುಷ್ಠಾನ ಮೂಲು ಬಾರಿ ಸಂಪೂರ್ಣವಾದ ಆತನ ಪಂಡ್ರೆ ಇಷ್ಟಪಡವೆ ಐತೊಟ್ಟಿಗೂ ಇನಿ ವಾರಾಹಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪ್ರಕ್ರಿಯೆಡುಂಡು ಐತಲ ಮುಲ್ಪ ನಮ್ಮೊಂಜಿ ಗೋವಿದುರುಡು ರಡ್ಡು ಅಂಚನೆ ಹೆಪ್ಪಳ ಬಾಗಡು ಒಂಜಿ ಓವರ್ ಹೆಡ್ ಟ್ಯಾಂಕ್ಲ ನಿರ್ಮಾಣ ಆತಂಡು ಜೆಎಮ್ದೈಟ್ ನಮಕ್ ರಡ್ಡು ಓವರ್ ಹೆಡ್ ಟ್ಯಾಂಕ್ಲ ನಿರ್ಮಾಣ ಆತಂಡು ಅಂಚದು ಕುಡಿಯುವ ನೀರ್ದ ದಾದ ಸಮಸ್ಯೆ ಉಂಡು ಎಲ್ಲಂಜಿ ವಾರಾಹಿ ಯೋಜನೆ ಫುಲ್ಫಿಲ್ ಆಯ್ಬಕ್ಕ ಖಂಡಿತವಾದ ವಾ ರೀತಿಯ ಸಮಸ್ಯೆ ಎಲ್ಲ ಮುಲ್ಪ ನಮಕ್ ತಿಕ್ಕುಜಿ ಪರ್ಪಣ ನೀರ್ದ ಒವೇ ರೀತಿಯ ಸಮಸ್ಯೆ ಬರಂದು ಅವತ್ತಂದೆ ಗ್ರಾಮ ಪಂಚಾಯತ್ 15ನೇ ಹಣಕಾಸು
ಬರ್ಪಣಚಿತ್ತ ಅನುದಾನ ಅಂಚೆನೆ ಐತೊಟ್ಟಿಗೂ ಉದ್ಯೋಗ ಖಾತ್ರಿ ಅನುದಾನ ಒಂದು ರಡ್ಡೈನ್ ಸಮತೋಲನ ಮಲ್ತೊಂದು ಬರ್ಪಣಚಿತ್ನ ಅಲ್ಪ ಅನುದಾನಲೆಡು ಗ್ರಾಮದ ಏರೇರ ಮತದಾಲ ಬೇಡಿಕೆ ವಾರ್ಡ್ದ ವಹಿಸಿದ ಬೇಡಿಕೆ ಗೆತ್ತೊಂದು ಆ ಬೇಡಿಕೆಗೆ ಅನುಗುಣವಾದ ಅಲ್ಪದ ಅಭಿವೃದ್ಧಿನ ಎಂಗಲು ನಿರಂತರವಾದ ಮಲ್ತೊಂದು ಬೈದ 15ನೇ ಹಣಕಾಸುದ ಯೋಜನೆಡು ಒಂಜಿ ಮಲ್ಲ ಕಾಮಗಾರಿದ ಒಂಜಿ ರಡ್ಡು ಪಂಡ್ರೆ ಇಷ್ಟಪಡವೆ ನಮ್ಮ ಬಹು ಬೇಡಿಕೆದ ಗರಡಿ ಗುಳಿಮನೆ ಸಪ್ತಗಿರಿ ರಸ್ತೆ ಸಾಧಾರಣ ಒಂಜಿ 6 ಲಕ್ಷ ವೆಚ್ಚಡು ರಡ್ಡು ವರ್ಷದ ಕ್ರಿಯಾ ಯೋಜನೆ ಹಿಡಿದು ಅವೇನು ಪೊರ್ಲುದ ಮಣ್ಣ ರಸ್ತೆ ಮಲ್ಪನ ಕೆಲಸವನ್ನು ಮಲ್ದ ಐತ ಒಟ್ಟಿಗೂ ಇನಿ ಎಂಕ್ಲೆಗೆ ಮುಲ್ಪ ಗುದ್ದಲಿ ಪೂಜೆ ಐನಂಚಿತ್ನ ಆರೋಗ್ಯ ಕ್ಷೇಮ ಕೇಂದ್ರ ನಮ್ಮ ಅರುಂಧತಿ ಮೇಡಮ್ ಬರೋಟ ತುಂಬು ಮುಲ್ಪ ನಮ್ಮ ಆರೋಗ್ಯ ಕ್ಷೇಮ ಕೇಂದ್ರ ಪ್ರಾರಂಭ ಹೊಟ್ಟ ತುಂಬು ಅವೊಂಜಿ ಪಾಳುಪೂರ್ಣ್ಯ ಕಟ್ಟಡದ ಲಕ್ಕ ಎತ್ತಂಡು ಅವೇಡು ಬೊಕ್ಕ ಅವೇನು ಸುಸಜ್ಜಿತವಾದ ಮಲ್ಪರೆ ಸುಮಾರು ನಿರಂತರವಾದ ಒಂಜಿ 6 ಲಕ್ಷ ಮುಟ್ಟದ ಅನುದಾನಗಳು ಕೊರ್ದು ಅವೇಡು ಬೊಕ್ಕ ರಾಷ್ಟ್ರೀಯ ಒಂಜಿ ಅವಾರ್ಡ್ ತಿಕ್ಕುಲಕ್ಕಲ್ಲ ನಮ್ಮ ಅರುಂಧತಿ ಮೇಡಮ್ನ ಸತತ ಪ್ರಯತ್ನೋಡು ಒಂಜಿ ಅವಾರ್ಡ್ ನಮಗೆ ತಿಕ್ಕಂಡು ಆ ಮಾನದಂಡದ ಮಿತ್ತು ಇನಿ PSC ನಮ್ಮ ಆರೋಗ್ಯ ಕ್ಷೇಮ ಕೇಂದ್ರ ದಾದ ಉಂಡು ಐಕ್ ನೂತನ ಕಟ್ಟಡಗೂ ನಮ್ಮ ಕೇಂದ್ರ ಸರ್ಕಾರದ್ದು 65 ಲಕ್ಷ ಬಿಡುಗಡೆದು ಬರ ಅವು ಕಾರಣ ಉಂಡು ಅಂಚನೆ ಗ್ರಾಮ ಪಂಚಾಯತ್ನ ಫುಲ್ ಗ್ರಾಮ ಪಂಚಾಯತ್ ಸಂಪೂರ್ಣವಾದ ಎಂಕುಲು ಸೋಲಾರ್ ಅಳವಡಿಕೆಲ್ಲ ಮಲ್ದ 5 ಲಕ್ಷ ವೆಚ್ಚಡು ಐತ ಒಟ್ಟಿಗೂ ನಮ್ಮ ಮುಲ್ಪ ಗ್ರಾಮ ಆಡಳಿತ ನ್ಯಾಯ ಬೆಲೆ ಅಂಗಡಿ ಕರಿನ ಟೈಮ್ ನಮ್ಮ ಸತೀಶ್ ಶೆಟ್ಟರು ಮಲ್ತೊಂದಿತ್ತೇರು ಅವ್ರ ಐದು ಪಕ್ಕ ಅವ್ರ ಎಕ್ಸ್ಪೈರ್ಡ್ ಅವರ ಪೋದು ಅವೇಡು ಪಕ್ಕ ಆ ಮುಲ್ಪ ಏರ್ಲ ರೇಷನ್ ಅಂಗಡಿದ ಬಂದ ಅವರ ಪೋದು ಎಂಗುಲು ಮನವಿನ ಆಹಾರ ಇಲಾಖೆ ಕಡಬುಡಿಯ ಅಲ್ತರ್ದು DC ಆಫೀಸ್ ಬೋದು ಅವು ಇತ್ತೆ ಕಮಿಷನ್ ಉಂಡು ಆ ಆಯುಕ್ತರ ಅಲ್ಪ ಇತ್ತನ ನನ್ನ ಅವು ಅಪ್ರೂವಲ್ ಅದ ಬೈದಿಜಿ ಐಕ್ ಬೋರ್ಡ್ ಐನಂಚಿತ ವ್ಯವಸ್ಥೆನ ಎಂಕುಲು ಮಲ್ತೀತ ಐಕ್ ಬೋರ್ಡ್ ಐನ ಕಚೇರಿ ಅಂಚೆನೆ ದಾಸ್ತಾನು ಕೊಠಡಿನ ಮುಲ್ಪ ಎಂಕುಲು ಆ 15 ಹಣಕಾಸು ಯೋಜನೆ ಹಿಡ್ದಾದ ಬರ್ಪುಡ ಐಟ್ ದೀದ ಐಕ್ಲ ಬೋರ್ಡ್ ಐನಂಚಿತ ವ್ಯವಸ್ಥೆಯನ್ನು ಮಲ್ತದೀತ ಐತ ಒಟ್ಟಿಗೂ ಉದ್ಯೋಗ ಖಾತ್ರಿ ಯೋಜನೆ ಹೆಚ್ಚಿನ ಕಾಮಗಾರಿದ ಬಗ್ಗೆ ಉದಾಹರಣೆ ಪಂಡೆ ರೆಕಾರ್ಡ್ ಉದ್ಯೋಗ ಖಾತ್ರಿ ಯೋಜನೆ ಹಿಡಿಲ್ಲ ಎಂಕುಲು ಐತೆ ಮುಲ್ಪ ಸಮುದಾಯ ಶೌಚಾಲಯ ಒಂಜಿ ರಡ್ಡು ಕಡೆಟ್ಟು ಒಂಜಿ ಕರುವಾಳು ದೇವಸ್ಥಾನ ಅಂಚನೆ ಅಕ್ಷರ ಕರಾವಳಿ ಕಟ್ಟಡ ದೇವಗಿರಿ ಅಲ್ಪ ಒಂಜಿ ರಡ್ಡು ಸಮುದಾಯ ಶೌಚಾಲಯ ಐತ ಒಟ್ಟಿಗೂ ನಮ್ಮ ಬುಕ್ಕಿಗುಡ್ಡೆ ಅಂಚನೆ ಯರ್ಲಪ್ಪಾಡಿ ಶಾಲೆಗೆ ಆವರಣ ಗೋಡೆದ ನಿರ್ಮಾಣ ಐತ ಒಟ್ಟಿಗೂ ಮಳೆ ಕೊಯ್ಲು ಪನ್ಪನೊಂಜಿ ಉದ್ಯೋಗ ಖಾತ್ರಿದ ಯೋಜನೆದ ಅನುಷ್ಠಾನ ಮಲ್ದ ಯರ್ಲಪ್ಪಾಡಿ ಶಾಲೆಡು ಇಂಚನೆ ಪಣೊಂದು ಪೋಂಡ ಮಲ್ಲ ಲಿಸ್ಟೇ ಉಂಡು ಈ ಸರ್ತಿದ 2.5 ವರ್ಷಡು ಸರಕಾರದ ಬರ್ಪುನ ಅನುದಾನ ಅಂತೆ ಕುಂಠಿತ ಆಂಡಲ ನಮ್ಮ ಕ್ಷೇತ್ರದ ಶಾಸಕರನ್ನ ಅಂಚನೆ ಗ್ರಾಮ ಪಂಚಾಯತ ಬೇತೆ ರೀತಿಯ ಅನುದಾನದ ಲಭ್ಯತೆ ಅನುದಾನ ಇದಾದ ಲಭ್ಯ ಉಂಡ ಅವೇನು ಮಾತ ಸಮತೋಲನ ಮಲ್ತೊಂದು ಗ್ರಾಮದ ಬೇಡಿಕೆಗೆ ಅನುಗುಣವಾದ ನಿರಂತರವಾದ ಕೆಲಸವನ್ನು ಮಲ್ತೊಂದು ಬೈದ ಖಂಡಿತವಾದ ಎಂಕ್ಲೆಗೆ ಈ 5 ವರ್ಷಡು ನ್ಯಾಯ ಕೊರ್ತ ಎಂಕುಲು ನಿಕುಲು ಆಯ್ಕೆ ಮಲ್ತದ ಎಂಕಲ ಬಾಡಿನ ಆಯ್ಕೆ ಮಲ್ತನೈಕ್ ನಿಕುಲಿಗೆ ಎಂಕುಲು ನ್ಯಾಯ ಕೊರ್ತ ಪನ್ಪನ ಆತ್ಮತೃಪ್ತಿ ಎಂಕ್ಲೆಗೆ ಉಂಡು ಪನ್ಪನ ವಿಚಾರವನ್ನು ಪಣೊಂದು ಕರಿನ 5 ವರ್ಷಡು ಮಸ್ತ್ ಜನ ನಮಕ್ ಪಂಚಾಯತ್ದ ಓವೆ ವ್ಯವಸ್ಥೆಗೆ ಮಸ್ತ್ ಜನ ಡೋನರ್ಸ್ ಸಹಕಾರ ಮಲ್ದೇರು ಅವು ನಮ್ಮ ವೆಂಕಪೆಕ್ಟೇರ್ ಗೋವಿಂದೂರ್ದ ಆದಿಪ್ಪು ಅಮಿತ್ ಪೈಕುಲ ಆದಿಪ್ಪು ಜಾರ್ಕಳದ ನಾಗುಭಟ್ರ ಆದಿಪ್ಪು ಲತೇಶಣ್ಣನ ಕುಲ ಆದಿಪ್ಪು ಗುರುವಣ್ಣ ಆದಿಪ್ಪು ನಮ್ಮ ರಾಜೇಶ್ವರ ಆದಿಪ್ಪು ಉದಯ ಹೆಗ್ಡೇರ್ ಆದಿಪ್ಪು ಮಸ್ತ್ ಜನ ನಮಕ್ ಡೊನೇಷನ್ದ ಮುಖಾಂತರ ಹೆಲ್ಪ್ ಮಲ್ನಕೊಲ್ಲೇರು ಐತ ಒಟ್ಟಿಗೂ ಗುತ್ತಿಗೆದಾರನಕಲ ಮಸ್ತ್ ಎಂಕ್ಲಿಗೆ ಕೋಆಪ್ರೇಟ್ ಮಲ್ನಕೊಲ್ಲೇರು ಈ ಸಂದರ್ಭಡು ಅಕ್ಲೆಗಳ ಅಭಿನಂದನೆ ಸಲ್ಲಿಸವೆ ವಿಶೇಷವಾದ ಇನಿ ಮೂಜಿ ಕಡೆಕ್ತ ನಮ್ಮ ಕಾಮಗಾರಿದ ಒಂಜಿ ಕಡೆತ ಉದ್ಘಾಟನೆ ಅಂಡ್ ಅಂಗನವಾಡಿದ ಬಕ್ಕೊಂಜಿ ಸ್ಮಶಾನದ ಉದ್ಘಾಟನೆ ಅಂಡ್ ಐತ ಒಟ್ಟಿಗೂ PSC ನಮ್ಮ ಆರೋಗ್ಯ ಕ್ಷೇಮ ಕೇಂದ್ರದ ಶಿಲಾನ್ಯಾಸ ನಡತಂಡು ಈ ಕಾರ್ಯಕ್ರಮನು 5 ವರ್ಷಡು ನಿರಂತರವಾದ ನಮಗೆ ಅನುದಾನ ಕೊರ್ದು ಇನಿ ನಮ್ಮ ಪಂಚಾಯತ್ದ ಕಡೆತ ಟೈಮ್ಡು ನಮಗೆ ಆ ಅನುದಾನ ಒದಗಿಸದು ಇನಿಗೆ ಆ ಕಾರ್ಯಕ್ರಮವನ್ನು ಆರೇ ಬತ್ತದ ಉಪಸ್ಥಿತರಿತ್ತು ಮಲ್ತುಕೊರ್ನೆಂಜಿತ್ನ ನಮ್ಮ ಮಾನ್ಯ ಶಾಸಕರ ಸುನೀಲ್ ಕುಮಾರ್ಗೆ ಗ್ರಾಮಸ್ಥರ ಮಾತೇನ ಪರವಾದ ಅಂಚನೆಯನ್ನು ವೈಯಕ್ತಿಕ ನೆಲೆಟ್ಟು ಪಂಚಾಯತ್ ಪರವಾದ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸೋದಿಲ್ಲ 2.5 ವರ್ಷದ ಪಿರ ನಮ್ಮ ಮೊನ್ನೆ ಸುನೀಲ್ ಕುಮಾರ್ ಸಚಿವರಾದಿದ್ದ ಸಂದರ್ಭಡು ಮುಲ್ಪ ಕಮ್ಮಿದ ಒಂಜಿ ಆಜಿ ಕೋಟಿದ ಕಾಂಕ್ರೀಟ್ ರಸ್ತೆಗಳು ಆತ ಅವು ಜಾರ್ಕಳದ ನಮ್ಮ ಪಟ್ಟೆಗುಡ್ಡೆದ ರಸ್ತೆ ಜಾರ್ಕಳ ಪಟ್ಟೆಗುಡ್ಡೆ ರಸ್ತೆ ಜಾರ್ಕಳ ಅರ್ಬಿ ರಸ್ತೆ ಶಾಂತಿ ಬಲ್ಕೆ ರಸ್ತೆ ನನ್ನ ಕಾಮಿಲ್ ದರ್ಕಸ್ ರಸ್ತೆ ಇಂಚಿಡು ಗೋವಿಂದರುಡು ಕಟ್ಟಡದ ಸಪ್ತಗಿರಿ ರಸ್ತೆ ಐತ ಒಟ್ಟಿಗೂ ಕುಕ್ಕದಕಟ್ಟೆ ನೆಲ್ಲಿಗುಡ್ಡದ ರಸ್ತೆ ಐದು ಪಕ್ಕ ಗೋವಿಂದೂರ್ದ ಹೆಕ್ಕಡ್ಕ ಮಠದ ರಸ್ತೆ ಇಂಚ ಪನಂದ ಪೋಂಡ
ಲಿಸ್ಟ್ ಉದ್ದನೆ ಒಂದು ಒಪ್ಪುಂಡು ಆ ಟರ್ಮ್ಡು ಖಂಡಿತವಾದ ಶಾಸಕರ ಸಚಿವ ಸಂದರ್ಭಡು ಬಸ್ತ್ ಕೆಲಸ ಅಲ್ಲತ್ತ 5 ಪಕ್ಕದ 2.5 ವರ್ಷ ಅವಧಿ ಒಂಚೂರು ಎನ್ನ ಸೋಲುಂದೆ ಪನೋಡು ಒಂಚೂರು ಚೇಂಜ್ ಆಡಲ್ಪ ಅವೇಡ್ದು ಪಕ್ಕ ಒಂಜಿ ರಸ್ತೆ ನಮ್ಮದು ಮಲ್ಪ ರಾತ್ಜಿ ಖಂಡಿತ ಎನ್ನ ಕಡೆ ಪಂಡೆ ಅನುದಾನ ಮಸ್ತ್ ಕುಂಠಿತ ಆತಂಡು ಆ ಅನುದಾನ ಇಜ್ಜಿಡಲ್ಲ ನ್ಯಾಯ ಪ್ರಕಾರ ಎಂಕುಲು ಶಾಸಕರ ಸಹಕಾರ ಅಂಚೆನೆ ಪಂಚಾಯತ್ ಅನುದಾನದೊಟ್ಟಿಗೂ ನಿರಂತರವಾದ ಅಭಿವೃದ್ಧಿ ಮಲ್ತು ಬರೋದಿಲ್ಲ ವಿಚಾರ ಪಣೊಂದು ಈ ಸಂದರ್ಭಡು ಇನ್ನಿತ ಕಾರ್ಯಕ್ರಮಕ್ಕೂ ಪೂರ್ವ ತಯಾರಿಗೆ ಸಹಕಾರ ಮಲ್ತರ ಅಂಚನೆ ಇನಿ ಭಾಗವಹಿಸಿದ ಚಿತ್ರ ಮಾತೆರೆಗಳ ಅಭಿನಂದನೆ ಸಲ್ಲಿಸ ಒಂದು ಇನಿ ಮಾತೆರೆಗಳ ಗುರುತಿಸಿದ ಸನ್ಮಾನ ಸನ್ಮಾನದ ಮಲ್ತರ ಏರ್ಮತ್ತ ಸನ್ಮಾನ ಗೆತ್ತೊಂದರ ನಿಗಲೆಗಳ ವಿಶೇಷವಾದ ಶುಭಾಶಯವನ್ನು ಪನೊಂದು ಎಂಗಲ ಕಾರ್ಯಕ್ರಮ ಏನಿತ್ತ ಲಾಸ್ಟ್ ನನ್ನ ಓವೇ ರೀತಿಯ ಕಾರ್ಯಕ್ರಮ ನನ್ನ ಒಂಜಿ ಸಾಮಾನ್ಯ ಸಭೆ ಅತ್ತೆ ಬಾಕಿ ಉಂಡು ಈ ಟರ್ಮ್ದ ಕಡೆತ ಪ್ರೋಗ್ರಾಮ್ ಅಂಚಾದಿಪ್ನಾಗ ಮುಟ್ಟ ಗ್ರಾಮದ ಒವೇ ರೀತಿಯ ಸಮಗ್ರ ಅಭಿವೃದ್ಧಿ ಗ್ರಾಮಸ್ಥರು ಮಾತೆರಲ ಸಹಕಾರ ಉಂಡೆಟ್ಟು ಮಾತೆರು ಏರು ಮತ ಆಯ್ಕೆ ಮಲ್ತಕ್ಕೆ ಅವಕಾಶ ಮಲ್ತು ಕೊರ್ದಿಕ್ಲ ಸೇವೆ ಮಲ್ಪರ ಅವಕಾಶ ಮಲ್ತು ಕೊಡ್ತಾರ ಪ್ರತ್ಯಕ್ಷವಾದ ಪರೋಕ್ಷವಾದ ಇನ್ನಿತ ಕಾರ್ಯಕ್ರಮ ಏರು ಮತ ಸಹಕಾರ ಮಲ್ದಾರ ಮಾತೆರೆಗಳ ವಿಶೇಷ ಅಭಿನಂದನೆ ಸಲ್ಲಿಸೋ ಒಂದು ಇನ್ನಿತ ವೇದಿಕೆ ಉಪಸ್ಥಿತರಿತ್ತದು ನಮ್ಮೊಟ್ಟಿಗೆ ನೀ ಬತ್ತದು ಆರ್ನ ಟೈಮ್ ನೆಂಕ್ಲೆ ಕೊರ್ದು ಇನಿ ಮೂಜಿ ಕಾರ್ಯಕ್ರಮಗಳ ಭಾಗಿಯಾದ ಸವಲತ್ತು ಇತಡ ಕಾರ್ಯಕ್ರಮಗಳ ಭಾಗಿಯಾದ ಅದಕ್ಕೆ ವಿಶೇಷ ಅಭಿನಂದನೆ ಸಲ್ಲಿಸೋ ಒಂದು ಮಾತೆರೆಗಳು ಏರ್ಲ ಬೇಜಾರು ಮಲ್ಪರ ಬಲ್ಲಿ ಪುದರ್ ಬುಡ್ದುಕೊಂಡು ಬಂದು ಒಂಜೇ ಪಾತೆರಡು ಧನ್ಯವಾದ ಅರ್ಪಿಸೋ ಒಂದು ಅವಕಾಶದ ವಂದಿಸವೇ ನಮಸ್ಕಾರ. ಬಾರಿ ಪೊರ್ಲುಡು ಈ ಒಂದು ಕಾರ್ಯಕ್ರಮವನ್ನು ನಡಪಡಾದು ಪಂಚಾಯತ್ ಅಧ್ಯಕ್ಷೀಯ ಪಾತ್ಯರ್ತೀರು ಬಾರಿ ಯಶಸ್ವಿಯಾದ 5 ವರ್ಷ ಬಾರಿ ಪೊರ್ಲುದು ಆಡಳಿತನೇ ಈ ಒಂದು ಗ್ರಾಮ ಆಡಳಿತ ಕುರ್ತುನು ಪಂಚಿದ್ರೆ ಹೆಮ್ಮೆ ನಂಕೊಂಡು ಅಂಚಾದ ಮಾತೆರೆಗಳ ವಿಶೇಷವಾದ ಅಭಿನಂದನೆ ಸಲ್ಲಿಕೆ ಮಲ್ತೊಂದು ಭಗವಂತನ ಅನಾಥ ಅವಕಾಶಗಳನ್ನು ಮಾತ್ರ ನಿಕ್ಲೆ ಕೊರಡು ಇವನ್ ಜನಸೇವೆಯನ್ನು ಮಲ್ಪನ ಚಿತ್ತನ ಪಂಪನ ಪ್ರಾರ್ಥನೆ ದೇವರಡು ಮಲ್ತೊಂದು ಶುಭಾರೈಕೆ ಮಲ್ತೊಂದುಲ್ಲೆ ಅಂಚನೆ ಇನ್ನಿತ ಈ ಒಂದು ಕಾರ್ಯಕ್ರಮ ಪೊರ್ಲುಡು ಬಾರಿ ಪೊರ್ಲುದ ನಿರೂಪಣೆ ಮಲ್ತ ಅಂಚಿತನ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಇತ್ತಂಚಿತ್ನ ನಮ್ಮ ಉದಯ್ ಕುಮಾರ್ ಹೆಗ್ಡೇರು ಮೇರ್ಲ ವೇದಿಕೆ ಬತ್ತದ ಶಾಲು ಬಕ್ಕ ಸ್ಮರಣಿಕೆ ನಮ್ಮ ಶಾಸಕರಿಗೆ ಕಿತ್ತೋಡು ಬಂದು ವಿನಂತಿ ಮಲ್ತೊಂದುಲ್ಲೆ. ಕಾರ್ಯಕ್ರಮದ ಅಂತಿಮ ಅಂತಡುಲ್ಲ ಧನ್ಯವಾದ ಸಮರ್ಪಣೆ ಅಲ್ಪರುಲ್ಲೇರು ನಮ್ಮ ಪಂಚಾಯತ್ ಸದಸ್ಯರಾದ ಸುಮತಿ ಹೆಗ್ಡೆ ಮೇರು. ಓಂ ಶ್ರೀ ಕಟ್ಲೇಶ್ವರಿ ನಮಃ. ಇನ್ನಿತ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿನ ಲಯನ್ಸ್ ಗುರುಪ್ರಸಾದ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ನಮಗೆ ಇವತ್ತು ಮುಖ್ಯ ಅತಿಥಿಯಾಗಿ ಮಾನ್ಯ ಶ್ರೀಯುತ ಸುನೀಲ್ ಕುಮಾರ್ ಇವರು ಇವತ್ತು ಬೆಳಿಗ್ಗೆ ಜಾರ್ಖಂಡದ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ರುದ್ರಭೂಮಿ ಉದ್ಘಾಟನೆ, ಹಾಗೆ ಇಲ್ಲಿಯೂ ನಮ್ಮ CSU ಆಸ್ಪತ್ರೆಯಲ್ಲಿ ಗುದ್ದಲಿ ಪೂಜೆಗೂ ಬಂದಂಥ ನಮ್ಮ ಶಾಸಕರಾದ ಸುನೀಲ್ ಕುಮಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಮಾನ್ಯ ಚಂದ್ರಶೇಖರ್ ಸಾಲಿಮಠ ನೋಡಲ್ ಅಧಿಕಾರಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಸುನೀಲ್ ಕುಮಾರ್ ಹೆಗ್ಡೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಯರ್ಲಪ್ಪಾಡಿ ಗ್ರಾಮ ಆಡಳಿತಾಧಿಕಾರಿ ಮಾರಿ ಸಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಇಲ್ಲಿನ ಪಂಚಾಯತಿನ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ನೀರೇ ಹಿರ್ಗಾನ ಗ್ರಾಮದಿಂದ ಬಂದಿರುವ ರಮೇಶ್ ಶೆಟ್ಟಿ ಕಲ್ಲೊಟ್ಟೆ, ಸಂತೋಷ್ ಶೆಟ್ಟಿ, ಯರ್ಲಪಾಡಿ ಗ್ರಾಮದ ಎಲ್ಲ ಮಾಜಿ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಧನ್ಯವಾದ. ಗ್ರಾಮ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಆಶಾ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು. ಪ್ರಾಥಮಿಕ ಆರೋಗ್ಯ ಕೇಂದ್ರದ CHವರಿಗೂ ಶಾಲಾ ಮುಖ್ಯ ಶಿಕ್ಷಕರಿಗೂ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಿಗೆ LCRP MTK ಪಶು ಸಖಿಯರಿಗೆ ಕೃಷಿ ಸಖಿಯರಿಗೆ ಕಾರ್ಯದರ್ಶಿಯರಿಗೆ ಧನ್ಯವಾದಗಳು. ರಾಷ್ಟ್ರಗೀತೆ ಉಂಟು. SLRM ಸ್ವಚ್ಛತೆಗಾರರಿಗೂ ಧನ್ಯವಾದಗಳು. ನ್ಯೂಸ್ ಚಾನಲ್ನವರಿಗೂ ನಿಮ್ಮೆಲ್ಲರ ಧನ್ಯವಾದಗಳು. ಹಾಗೆಯೇ ಒಳ್ಳೆಯ ರೀತಿಯಲ್ಲಿ ನಮಗೆ ನಿರೂಪಣೆ ಮಾಡಿಕೊಂಡಂತಹ ನಮ್ಮ ಉದಯ್ ಕುಮಾರ್ ಹೆಗ್ಡೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಪಂಚಾಯತ್ PDO ಕಾರ್ಯದರ್ಶಿ ಸಿಬ್ಬಂದಿ ವರ್ಗ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ಧ್ವನಿವರ್ಧಕ ಮಾಡಿದಂಥ ಪ್ರಸನ್ನ ಶೆಟ್ಟಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.